ನನ್ಗೆ ಅರ್ಜೆನ್ಸಿನಲ್ಲಿ ಆಗ್ಬೇಕಾಗಿತ್ತು ಮದುವೆಗಳು, ಯಾಕಂದ್ರೆ ಅಪ್ಪಂದು ಹೆಲ್ತ್ ಇಶ್ಯೂಸ್ ಇನ್ನೇನ್ ಬದುಕೋದೇ ಇಲ್ಲ ಅನ್ನೋ ಕಂಡೀಷನ್ ಇತ್ತು. ಇದ್ರಲ್ಲಿ ಮದುವೆ ಆಯ್ತು. ಮದುವೆ ಆಗಿ 1.5 ವರ್ಷ, ನಾನೊಂದು 6 ತಿಂಗಳು ಪ್ರೆಗ್ನೆಂಟ್ ಇದ್ದೆ. ಸೊ 6 ತಿಂಗಳು ಪ್ರೆಗ್ನೆಂಟ್ ಇದ್ದೆ. 1.5 ವರ್ಷ ಆದ ಮೇಲೆ ನಮ್ಮ ಮನೆಯವ್ರು ಡೆತ್ ಆದ್ರು. ವಿಷಯ ಗೊತ್ತಾಯ್ತು ಅಂದ್ರೆ ಜನರು ಒಬ್ಬೊಬ್ಬರೇ ಬರ್ತಾ ಇರೋದು ನೋಡಿ ನಿಮ್ಗೊಂದು ಅರಿವಾಯ್ತು. ಏನಿರ್ಬೋದು ಆ ಪರಿಸ್ಥಿತಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ಆಕ್ಚುಲಿ ದೇವ್ರಗಳು ತುಂಬಾ ಸಿಂಟಮ್ಸ್ ಕೊಟ್ಟಿದೆ ಅನ್ಸುತ್ತೆ. ನನ್ನ ಕರ್ಕೊಂಡು ಹೋಗ್ಬಿಟ್ಟು ದೇವಸ್ಥಾನದಲ್ಲೆಲ್ಲ ನನ್ಗೆ ಪೂಜೆ ಮಾಡುತ್ತೆ. ನಾನು ರೆಗ್ಯುಲರ್ ಆಗಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತೇನೆ. ಸೊ ನಾನು ಅಲ್ಲಿ ಹೋಗ್ಬಿಟ್ಟು ಆಂಜನೇಯನ್ಗೆ ಹೂವು ಮಾಮೂಲಿ ದೊಡ್ಡ ಹಾರ ತಗೊಂಡೋಗಿದ್ದೆ, ಅದನ್ನ ಹಾಕಿಸ್ದೆ, ಪೂಜೆ ಮಾಡೋಣ, ಹೆಜ್ಜೆ ನಮಸ್ಕಾರ ಮಾಡೋಣ ಅಂತ ಹೇಳ್ಬಿಟ್ಟು ಹೆಜ್ಜೆ ನಮಸ್ಕಾರ ಮಾಡ್ತಾ ಇದೆ. ಕೊನೆಗೆ ಮಲ್ಲಿಗೆ ಹೂ ಒಂದು ಚಿಕ್ಕದು ಮೂರ್ತಿ ಇದೆ, ಅದಕ್ಕೊಂದಕ್ಕೆ ಹಾಕಿದ್ರು. ಎಲ್ಲಾ ಪೂಜೆ ಮುಗಿಸ್ಕೊಂಡ್ ಬಂದು ನಿಂತೆ, ದೇವ್ರ ಎಡಗಡೆ ಪ್ರಸಾದ ಕೊಟ್ಟ. ಮಗು ಆಯ್ತು, ಪಾಪು ಆಯ್ತು, ಗಂಡ್ ಮಗು ಆಯ್ತು. ಸೊ ಅದಾದ್ಮೇಲೆ ಸುಮಾರು 10 ವರ್ಷ ನಾನು ಆಗ ನನ್ಗೆ 26 ವರ್ಷ ಆಗಿದ್ದು. ಸುಮಾರು 2 ವರ್ಷ ಇಷ್ಟು ಪ್ರೋಸೆಸ್ ಮುಗಿಸ್ಕೊಂಡ್ ಬಂದು 3ನೇ ವರ್ಷ ಪ್ರಾರಂಭದಲ್ಲಿ ಮದುವೆ ಆದ್ವಿ. ಎಷ್ಟನೇ ವರ್ಷ ಅಂದ್ರೆ ಯಾವ ಇಯರ್ ಅಲ್ಲಿ ಆಗಿತ್ತು? ಇದು 2023 ಎಂಡ್ ಅಲ್ಲಿ. ಇದೇನೊಂದು 2-3 ವರ್ಷದ ಹಿಂದಿನ ಕತೆ ಅಷ್ಟೇ. ಹೌದು. ಓಕೆ, ಅಲ್ಲಿ ಮದುವೆ ಆಯ್ತು, ಎಲ್ಲ ಆಯ್ತು. ಸೊ ನಮ್ದು ಇನ್ನೇನು ಓಕೆ ಆಯ್ತು, ಒಂದ್ ಸ್ಟೇಬಲ್ ಬಂತು ಅಂತ ಅನ್ಕೊಂಡ್ವಿ. ಇನ್ನೇನು ಸೊ ಸೆಕೆಂಡ್ ಬೇಬಿ ಆಗೋ ಇದು ಅಂತಕ್ಕ ಬಂತು. ಆಯ್ತು, ಬೇಬಿನೂ ಆಯ್ತು, ಎಲ್ಲ ತುಂಬಾ ಖುಷಿಯಾಗಿದ್ವಿ. ಪಾಪವು 5 ತಿಂಗಳಾಯ್ತಾ ಬಂದಿತ್ತು. ದೇವ್ರು ಇಲ್ಲೂ ಒಂದು ದೊಡ್ಡ ದುರಂತ ಮಾಡ್ದ. ಏನಾಯ್ತವ? ಹೀಗೆ ಅವರು ಮೆಟ್ರೋದಲ್ಲಿ ಹೋಗ್ತಾ ಸ್ವಲ್ಪ ಹುಷಾರೇನೋ ಇಶ್ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ದಿದ್ದಾರೆ, ನೀರ್ ಕುಡಿಯಕ್ ಹೋಗಿದ್ದಾರೆ, ಬಿದ್ದಿದ್ದಾರೆ ಅಷ್ಟೇ, ಎದ್ದೇ ಇಲ್ಲ. ಇಲ್ಲಿ ಬೆಂಗಳೂರಲ್ಲಿ? ಹೌದು. ಓಕೆ, ಈಗ ಮೆಟ್ರೋದಲ್ಲಿ ಹೋಗ್ತಿದ್ದಾರೆ, ಏನಾಯ್ತಲ್ಲಿ ಎಕ್ಸಾಕ್ಟ್ಲಿ? ಜಸ್ಟ್ ಅವರಿಗೆ ಸ್ವಲ್ಪ ಹುಷಾರ್ ತಪ್ಪೋ ತರ ಅಂದ್ರೆ ಏನೋ ಬ್ರೀತಿಂಗ್ ಇಶ್ಯೂಸ್ ಆಗಿದೆ ಅನ್ಸುತ್ತೆ. ನಾನು ಇಲ್ಲಿದ್ದೆ ಅವ್ರ ಮನೆಯಲ್ಲಿ, ಯಾಕಂದ್ರೆ ಪಾಪು ಇತ್ತಲ್ಲ. ಪ್ಲಾಟ್ಫಾರ್ಮ್ ಅಲ್ಲಿ ಆಗಿದ್ದ ಅಥವಾ ಹೋಗ್ತಾ ಇರೋದ್ರಲ್ಲಿ ಆಗಿದ್ದ? ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರು ಇಳ್ದು ಬಿಟ್ಟಿದ್ದಾರೆ. ನನ್ಗೆ ಯಾಕೋ ಮೀನ್ಸ್ ಉಸಿರಾಟಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಳ್ದಿದ್ದಾರೆ. ಓಕೆ, ಇಳಿದು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡಿದ್ರು, 1-2 ನಿಮಿಷದಷ್ಟು. ನೀರ್ ಬೇಕು ಅನ್ಸಿದೆ, ಅವ್ರು ಯಾರನ್ನೂ ಕೇಳಿಲ್ಲ. ಕೆಳಗಡೆ ಇಳಿದು ನೀರ್ ಕುಡಿಯಕ್ಕೆ ಅಂತ ಬಂದಿದ್ದಾರೆ, ಗ್ಲಾಸ್ ತಗೊಂಡಿದ್ದಾರೆ, ಕುಡಿದು ಇಲ್ಲ, ಕೆಳಗಡೆ ಬಿದ್ದಿರೋದಷ್ಟೇ. ಇಷ್ಟೇ, ಎದ್ದೆಲ್ಲ. ಇಲ್ಲೂ ಗರ್ಭಿಣಿ ಆಗಿದ್ರ ಅಷ್ಟೊತ್ತಿಗೆ? ಹಾ, ಇಲ್ಲಿ ಪಾಪು ಇತ್ತು, ಆಲ್ರೆಡಿ ಪಾಪು ಇತ್ತು. ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ನವಾ, ಎಲ್ಲಿಂದ ಫೋನ್ ಮಾಡ್ತಿರೋದು? ಬೆಂಗಳೂರಿಂದಾನೆ. ನನ್ನ ಹೆಸರು ನತದೃಷ್ಟ ಅಂತಾನೆ ತಗೊಳ್ಳಿ. ಹೆಸರು ನತದೃಷ್ಟನಾ? ಹಾ. ಅಯ್ಯೋ, ಯಾಕವಾ? ಬದುಕಲ್ಲಿ ಮೇ ಬಿ ಮನುಷ್ಯ ಎಷ್ಟು ನೋವು ತಗೋಬಹುದು, ಅದಷ್ಟು ನೋವು ನನಗ್ ದೇವ್ರು ಕೊಟ್ಟಿದ್ದಾನೆ. ಮೇ ಬಿ ಇನ್ನೂ ಅದೇನ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾನೋ ಗೊತ್ತಿಲ್ಲ ಗುರುಜಿ. ಈಶ್ವರ, ಯಾಕವ ಬೇಜಾರಲ್ಲಿದ್ದೀ? ಇರ್ಲಿ. ಎಲ್ಲಿಂದ ಫೋನ್ ಮಾಡ್ತಿರೋದು? ಆಕ್ಚುಲಿ ನಮ್ದು ಪ್ರಾಪರ್ ಬಂದ್ ಬೆಂಗಳೂರು. ನಾನೀಗ ಸದ್ಯದಲ್ಲಿ ತುಮಕೂರಲ್ಲಿ ಇದ್ದೇನೆ. ಈಗ 1 ವಾರದ ನಂತರ ನಾನು ಅಲ್ಲಿಗೆ ಹೋಗೋದಿದೆ ಬೆಂಗಳೂರಿಗೆ. ಮತ್ತೆ ನಿಮ್ ಕಾಲ್ ಸಿಕ್ಕಿದ್ದ ಗಡಿಬಿಡಿನಲ್ಲಿ ನಾನು ಬೆಂಗಳೂರು ಅಂತ ಹೇಳಿದೆ, ಬಟ್ ಈಗ ಸದ್ಯದಲ್ಲಿ ನಾನು ತುಮಕೂರಲ್ಲೇ ಇರೋದು. ಓಕೆ, ನಿಮ್ ಮೂಲತಃ ಬೆಂಗಳೂರು, ಬಟ್ ಈಗ ಸದ್ಯಕ್ಕೆ ಮೂಲತಃ ತುಮಕೂರಲ್ಲಿ. ಹೌದು. ಇದೇ ಮೊದಲ ಬಾರಿಗೆ ಕಾರ್ಯಕ್ರಮದಲ್ಲಿ ಹೆಸರೇ ನಾವು ಅಂದಾಗ ನತದೃಷ್ಟಿ ಎಂದು ಬಿಟ್ಟಿದ್ದೀಯಾ. ದೇವರ ಹಾರೈಕೆ ಇರಲಿ, ಎಲ್ಲ ಬದುಕು ಒಳ್ಳೇದಾಗಿ ಬದಲಾಗಲಿ. ಅದು ಏನೇ ಇರಲಿ, ಮಾತಾಡಿ ದುಃಖ ಹಂಚ್ಕೊಳ್ಳಿ, ಮನಸ್ಸಲ್ಲಿ ಯಾವ ಯಾತನೆಯನ್ನು ಇಟ್ಟುಕೊಳ್ಳಬೇಡಿ. ಎಲ್ಲರೂ ಕೂಡ ಇಲ್ಲಿ ಸಂತೋಷಕ್ಕೆ ಅರ್ಹರಿದ್ದಾರೆ. ಆದರೆ ಏನೋ ಕಾರಣಕ್ಕೆ ಇಲ್ಲಿಗೆ ಬದುಕು ಈ ಮಟ್ಟಿಗೆ ನಮಗೆ ತ್ರಾಸು ಕೊಡ್ತಾ ಇರುತ್ತೆ. ಒಬ್ಬರ ಹತ್ರ ಹಂಚ್ಕೊಂಡು ಮನಸ್ಸು ಅಗ್ರಹ ಮಾಡ್ಕೊಳ್ಳಿ. ಬಟ್ ನನಗನ್ಸೋದು ಏನಂದರೆ, ನಿಮ್ಮ ಈ ಮಟ್ಟಿನ ದುಃಖ ಇಟ್ಟುಕೊಂಡು ನಗ್ನಗ್ತಾನೆ ಇದ್ದೀರಿ, ಅಥವಾ ಏನೋ ಒಂದು ಸಮಾಧಾನವಾಗಿದ್ದೀರಿ, ಬದುಕನ್ನು ಇನ್ನೂ ಮುಗಿಸ್ಕೊಂಡಿಲ್ಲ ಅಂಥ ಚಿಕ್ಕ ಕಷ್ಟಗಳು ಬಂದಾಗಲೇ ಸಾಯೋ ಯೋಚನೆ ಮಾಡೋ ನಡುವೆ ಏನೋ ಮನಸ್ಸಲ್ಲಿ ಕೊರಗಿಟ್ಕೊಂಡಿದ್ದೀರಿ, ಕೊರಗುತ್ತಾ ಇದ್ದೀರಿ. ಅದೇನೇ ಇರಲಿ, ಒಳ್ಳೇದಾಗಲ್ಲವ. ಏನು ಮಾಡ್ಕೊಂಡ್ರು ನೀವು? ನಾನೊಂದು ಪ್ರೈವೇಟ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಪಾಪು ಇದೆ, ಒಂದು 5 ತಿಂಗಳದು. ಎಷ್ಟು ವರ್ಷ ನಿಮಗೆ?
ನನ್ಗೀಗ 35. 35 ವರ್ಷ. ಈ ಕಾರ್ಯಕ್ರಮ ಎಷ್ಟು ವರ್ಷದಿಂದ ಯಾವಾಗ್ಲಿಂದ ನೋಡ್ತಾ ಇದ್ದೀರಿ? ನಾನು ರೀಸೆಂಟ್ ಒಂದು 3-4 months ಇಂದ ಅಷ್ಟೇ ಗುರುಜಿ. ನಾನು ಯಾಕಂದ್ರೆ ಸದ್ಯ ಅಂದ್ರೆ ಪಾಪು ಇದಾದಾಗ್ಲಿಂದ ನಾನು ಮೊಬೈಲ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಇರೋದ್ರಿಂದ ಹೆಚ್ಚು ನೋಡ್ತಾ ಇರೋದು ಸ್ಟಾರ್ಟ್ ಮಾಡಿರೋದು. ಅಂದ್ರೆ ಅದಾಗೆ ಬಂದಿದ್ದ, ಯಾರಾದ್ರೂ ರೆಕಮೆಂಡ್ ಮಾಡಿದ್ದ? ಇಲ್ಲ ಇಲ್ಲ ಅಲ್ಲ, ಅದಾಗೆ ಬಂದಿದ್ದು. ಸೊ ನಾನು ನೋಡ್ತಾ ಇರ್ತೀನಲ್ಲ, ಸ್ಕ್ರಾಲ್ ಮಾಡ್ತಾ ಇರುವಾಗ ನಾನು ನೋಡಿದ್ದು. ನೋಡಿ, ನಿಮಗೆ ಯಾಕೆ ಬಂದತಿದು? ಏನನ್ನಿಸ್ತು ಈ ಕಾರ್ಯಕ್ರಮ ನೋಡ್ಬೇಕಾದ್ರೆ? ನೋಡ್ತಾ 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 ಕೆಲವೊಂದ್ಸಲಿ ಇದು ಹೆಂಗಿರತ್ತೆ ಅಂದ್ರೆ, ಮನಸ್ಸಿಗೆ ಏನೋ ಬೇಕು ಅಂದಾಗ ಅಥವಾ ನಮ್ಗೆ ಸಮಾಧಾನ ಮಾಡಕ್ ಸುತ್ತಮುತ್ತ ಯಾರು ಇಲ್ಲ ಅಂದಾಗ ಇದು ಬಂತು ಅಂದ್ರೆ ಏನೋ ಒಂಥರ ಸಮಾಧಾನ. ಅಟ್ಲೀಸ್ಟ್ ಯಾರೋ ಇದಾರೆ, ಏನೋ ಒಂದ್ ಸಮಾಧಾನ ಆಗುತ್ತೆ. ಗೋವಿಂದ ಆಗ್ಲವ, ಎಲ್ಲ ಒಳ್ಳೇದಾಗ್ಲಿ. ಹೇಳು ತಾಯಿ, ಏನ್ ನಿನ್ ಕತೆ? ಎಲ್ಲಿಂದ ಶುರು ಮಾಡ್ಲಿ, ಎಲ್ಲಿಗೆ ಅಂತ್ಯ ಆಗ್ಲಿ, ನಿಜವಾಗ್ಲೂ ಗೊತ್ತಿಲ್ಲ ಗುರುಜಿ. 35 ವರ್ಷಕ್ಕೆ ಇಷ್ಟೊಂದು ಕತೆ ಇದೆಯಾ? 35 ವರ್ಷಕ್ಕೆ ಅದು ಮುಗಿಸಿದ ಕತೆ ಹೋಗ್ಬಿಟ್ಟಿದ್ಯೋ ಏನೋ ಗೊತ್ತಿಲ್ಲ. ಪರವಾಗಿಲ್ಲ. ಏನು ನೀವು? ನಾನು ಬೇಸಿಕಲಿ ಜರ್ನಲಿಸಂ ಸ್ಟೂಡೆಂಟ್. ಓಹೋ, ಪತ್ರಿಕೋದ್ಯಮ ವಿದ್ಯಾರ್ಥಿನ? ಹೌದು. ಎಷ್ಟು ಜನ ಮಕ್ಕಳು ನೀವು? 3 ಜನ ಇದ್ದೀವಿ. 2 ಹೆಣ್ಣು, ಒಬ್ಬ ತಮ್ಮ ಇದ್ದಾನೆ. ಸೊ ನಾನ್ ಮಧ್ಯದವಳು. ಹೇಳಬ. ಸುಮಾರು ನನಗೆ ಒಂದು 10 ವರ್ಷ ಇರಬೇಕು. ಅವಾಗ ಅಮ್ಮನ್ನ ಕಳ್ಕೊಂಡ್ವಿ. ಏನಾಗಿತ್ತು ಅಮ್ಮನಿಗೆ? ಅಮ್ಮನಿಗೆ ಹೆಲ್ತ್ ಇಶ್ಯೂಸ್ ಆಗಿತ್ತು. ಸೊ ಕಳ್ಕೊಂಡ್ವಿ. ಬೆಳತಾ ಹೆಂಗೋ ಅಂದ್ರೆ ನಮ್ ತಲೆಯಲ್ಲಿ ಏನು ಅಂದ್ರೆ, ಅಪ್ಪ ಮದುವೆ ಆಗಿಲ್ಲ, ನಮ್ ಮೂವರಿಗೂ ನಾವ್ ಯಾವ್ದೇ ತರ ತಪ್ಪು ದಾರಿ ಹಿಡಿದೆ ಬೆಳಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಸೊ ಹಾಗೆ ಬೆಳಿತಾ ಬಂದ್ವಿ. ಅಲ್ಲ, ಒಂದ್ ನಿಮಿಷ. ಈಗ ತಾಯಿ ತೀರು ಹೋದ್ಮೇಲೆ ತಂದೆ ಬೇರೆ ಮದುವೆ ಆಗ್ಲಿಲ್ಲ ಆಗ್ಲಿಲ್ಲ. ನಿಮಗೊಂದು ಯಾವಾಗ್ಲೂ ಹೆಮ್ಮೆ ಇತ್ತು ಅದ್ರ ಬಗ್ಗೆ? ಹೆಮ್ಮೆ ಇತ್ತು. ಮತ್ತೆ ಇನ್ನೊಂದು, ನಾವು ಅವ್ರಿಗೆ ಅದೇ ಸಾರ್ಥಕತೆ ಕೊಡ್ಬೇಕಲ್ಲ. ತಪ್ಪು ದಾರಿ ತುಳಿದೆ. ಅವರ ಆಸೆಗಳನ್ನೆಲ್ಲ ಅವ್ರು ತ್ಯಾಗ ಮಾಡಿ ನಮಗೋಸ್ಕರ ತಾಯಿ ಹೋದ್ಮೇಲೂ ಬದುಕ್ತಾ ಇದ್ದಾರೆ, ಅವರಿಗೆ ನಾವು ಕೆಟ್ಟ ಹೆಸರು ತರಬಾರ್ದು ಅನ್ನೋ ಹೌದು, ಆ ಉದ್ದೇಶದಿಂದ. ಸೊ ನಾವ್ ಹಾಗೆ ಬೆಳೆದ್ವಿ. ಅಕ್ಕ ಆದಷ್ಟು ಒಂದು 10ನೇ ಕ್ಲಾಸ್ ವರ್ಗೂ ಅಷ್ಟೇ ಓದಕ್ಕಾಗಿದ್ದು, ಯಾಕಂದ್ರೆ ಮನೆ ಕಡೆ ಗಮನ ಕೊಡ್ಬೇಕಾಗಿತ್ತು. ಸೊ ಅವಳು ಅಲ್ಲಿ ಮಾಡ್ತಾ ಇದ್ಲು. ಅದಾದ್ಮೇಲೆ ನಾನು ಅದೇ ಜರ್ನಲಿಸಂ ಕಂಪ್ಲೀಟ್ ಮಾಡ್ಕೊಂಡೆ. ಅದಾದ್ಮೇಲೆ ಕರೆಸ್ಪಾಂಡೆನ್ಸ್ ಅಲ್ಲಿ ಕೆಲಸ ಮಾಡ್ಕೊಳ್ತಾ, ಒಂದು ಡೈರೆಕ್ಟ್ ಆಗಿ ಕೆಲಸ ಮಾಡ್ತಾ ಕರೆಸ್ಪಾಂಡೆನ್ಸ್ ಅಲ್ಲಿ ಓದ್ತಾ ಬಂದೆ. ಸೊ ತಮ್ಮನು ಒಂದ್ ಹಂತಕ್ ಬಂದ. ಒಂದ್ ಹಂತಕ್ಕೆ ಹೋಗುವಾಗ ಅಪ್ಪಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್, ಸ್ವಲ್ಪ ಅಂತೆಲ್ಲ ಮೇಜರೇ ಆಯ್ತು. ಸೊ ಅಕ್ಕನ ಮದ್ವೆ ಆಗೋಗಿತ್ತು ಅಷ್ಟೊತ್ತಿಗೆ. ನನ್ನ ಮದ್ವೆ ಮಾಡ್ಲೇಬೇಕಾದಂತ ಅರ್ಜೆನ್ಸಿನಲ್ಲಿ ಬಂತು. ಅಕ್ಕನ ಮದ್ವೆ ಆಗಿತ್ತು ಅಷ್ಟೊತ್ತಿಗೆ ಅಲ್ಲೇ ಆಯ್ತು. ಸೊ ಅದಾದ್ಮೇಲೆ ಜರ್ನಲಿಸಂ ಓದಿ ಅಂತದ್ದೇನೋ ಪತ್ರಿಕೆಗಳಲ್ಲಿ ಅಥವಾ ಇನ್ನೆಲ್ಲೋ ಕೆಲಸ ಮಾಡೋ ಯೋಚನೆ ಇಲ್ಲ, ಸಾರಿ, ಇದ್ರಲ್ಲಿ ಮಾಡ್ತಾ ಇದ್ದೆ ನಾನು. ಅವಾಗ ಸಮಯ ಇತ್ತು, ತುಂಬಾ ಒಳ್ಳೆ ಕ್ರೇಜ್ ಅಲ್ಲಿ ಇತ್ತು. ಸೊ ಆಯ್ತು. ವರ್ಷಕ್ಕೆ ನೀವು ಅಲ್ಲಿ ಬಂದ್ಬಿಟ್ಟಿದ್ರ ಆಚೆ? ಇಲ್ಲ, ಅದಾದ್ಮೇಲೆ ಮದ್ವೆ ಆಯ್ತು. ಸೊ ಅದಾದ್ಮೇಲೆ ನನ್ಗೆ ಅರ್ಜೆನ್ಸಿನಲ್ಲಿ ಆಗ್ಬೇಕಾಗಿತ್ತು ಮದ್ವೆಗಳು. ಯಾಕಂದ್ರೆ ಅಪ್ಪಂದು ಹೆಲ್ತ್ ಇಶ್ಯೂಸ್, ಇನ್ನೇನ್ ಬದುಕೋದೇ ಇಲ್ಲ ಅನ್ನೋ ಕಂಡೀಷನ್ ಇತ್ತು. ಇದ್ರಲ್ಲಿ ಮದುವೆ ಆಯ್ತು. ಮದುವೆ ಆಗಿ 1.5 ವರ್ಷ, ನಾನೊಂದು 6 ತಿಂಗಳು ಪ್ರೆಗ್ನೆಂಟ್ ಇದ್ದೆ. ಸೊ 6 ತಿಂಗಳು ಪ್ರೆಗ್ನೆಂಟ್ ಇದ್ದೆ. 1.5 ವರ್ಷ ಆದ ಮೇಲೆ ನಮ್ಮ ಮನೆಯವ್ರು ಡೆತ್ ಆದ್ರು. ಒಂದ್ ನಿಮಿಷ, ಇಲ್ಲಿ ತಂದೆ ಇನ್ನೇನ್ ಕಾಲವಾಗ್ಬಿಡ್ತಾರೆ, ತೀರು ಹೋಗ್ತಾರೆ ಮದುವೆ ಆಗಿದ್ದ? ಹೌದು ಹೌದು ಹೌದು. ಯಾಕಂದ್ರೆ ಅಪ್ಪ ಹೋಗೋಷ್ಟ್ರಲ್ಲಿ ನನ್ ಮದ್ವೆ ನೋಡ್ಲೇಬೇಕು ಅನ್ನೋ ಒಂದು ಆಸೆ ಇತ್ತು ಅವರಿಗೆ. ಹುಡುಗನ ಹುಡುಕೋ ಪರಿ ಅಥವಾ ಆ ವಿಧಾನ ಏನು ನಿಮಗೆ ಗೊತ್ತಿರೋ? ಇಲ್ಲ, ರಿಲೇಟಿವ್ ಇತ್ತು, ಗೊತ್ತಿರೋರಂದ್ರೆ ದೂರ ಸಂಬಂಧಿ. ನಮ್ಮ ರಿಲೇಟಿವ್ ಒಬ್ರು ರೆಫರ್ ಮಾಡಿತ್ತು. ಸೊ ಮದ್ವೆ ಆಯ್ತು, ಚೆನ್ನಾಗಿತ್ತು, ಏನ್ ತೊಂದ್ರೆ ಏನಿರ್ಲಿಲ್ಲ. ಅವ್ರಿಗೆ ಇಷ್ಟ ಇತ್ತು ಅಂದ್ರೆ, ಇವಾಗ ನಾನ್ ಯಾರನ್ನೂ ಆತರ ಇಷ್ಟಪಟ್ಟಿದ್ದು ಹೊರಗಡೆ ಇರ್ಲಿಲ್ಲ. ಮನೇಲಿ ತೋರ್ಸಿದ್ದವ್ರನ್ನ ಮದುವೆ ಆಗ್ಬೇಕು ಅನ್ನೋದೇ ಇದ್ದಿತ್ತು. ನನ್ನ ಪ್ರಶ್ನೆ ಇರೋದು, ಆ ಸಮಯಕ್ಕೆ ಸಡನ್ ಆಗಿ ಮದುವೆ ಆಗೋದು ಇಷ್ಟ ಇತ್ತ ಅಂದೆ. ಹುಡುಗನ ವಿಚಾರ ಅಲ್ಲ ಇದು, ಮದುವೆ ಸಮಯಕ್ಕೆ. ಓಕೆ, ರೆಡಿ ಆಗಿದ್ರ ಅದಕ್ಕೆಲ್ಲ? ಮೆಂಟಲಿ 100ಕ್ಕೆ 100 ಇಲ್ಲ ಅಂದ್ರೆ ಒಂದ್ ಅರ್ಧದ ಮಟ್ಟಿಗೆ. ಯಾಕಂದ್ರೆ ಪರಿಸ್ಥಿತಿ ನನ್ನ ಆಲ್ರೆಡಿ ಅಲ್ಲಿ ತಂದಿತ್ತು. ಮತ್ತೆ ತಂದೆ ಮೇಲೆ ಇದ್ದ ಪ್ರೀತಿ ತಂದಿತ್ತು. ಸೊ ಮದುವೆ ಆಯ್ತು. 1.5 ವರ್ಷ, 6 ತಿಂಗಳು ಪ್ರೆಗ್ನೆಂಟು. ಅವ್ರಿಗೇನೋ ಹೆಲ್ತ್ ಇಶ್ಯೂಸ್ ಆಯ್ತು, ದುರಂತ ನಡೀತು. ಯಾರು? ಅಂದ್ರೆ ನಮ್ಮ ಮನೆಯವರೇ ಡೆತ್ ಆದ್ರು. ಅಯ್ಯೋ, ನಾನ್ ತಂದೆ ಅಂದ್ಕೊಂಡೆ. ತಂದೆ ಇಲ್ಲ 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 ಇಲ್ಲ, ಅಪ್ಪಂಗೆ ಅಪ್ಪ ರಿಕವರ್ ಆದ್ರು. ಅದು ದುರಂತ ಏನು ಅಂದ್ರೆ, ಅವ್ರಿಗೆ ಆಗಿದ್ದು ಬೋನ್ ಕ್ಯಾನ್ಸರ್ ತರ.
ಯಾರಿಗೆ? ತರಾಲ ಬೋನ್ ಕ್ಯಾನ್ಸರ್ ನಮ್ ತಂದೆಗಾಗಿತ್ತು. ಸೊ ಅದು ಎಂಡ್ ಆಫ್ ದ ಮೂಮೆಂಟ್ ವರ್ಗು ಬಂದು ಕೂಡ ರಿಕವರ್ ಆಯ್ತು. ಓಹೋ, ನಿಮ್ಮ ಯಜಮಾನ್ರಿಗೆ ಏನಾಯ್ತಲ್ಲಿ? ಅವರಿಗೆ ಮಲ್ಟಿ ಆರ್ಗನ್ ಡಿಸಾರ್ಡರ್ ಅಂತ ಹೇಳ್ಬಿಟ್ಟಾಯ್ತು. ಏನ್ ಅವ್ರಿಗೆ ಒಂದಂತಲ್ಲ ಹಾರ್ಟ್, ಮೇ ಬಿ ಅವ್ರದ್ದು ಫುಡ್ ರೊಟೀನ್ ಸರಿ ಇರ್ಲಿಲ್ಲ ಅವಾಗ. ಹಿಂದೆ ಎಲ್ಲ ಹೆಲ್ತಿ ನಾನ್ ವೆಜ್ ತಿನ್ನೋರು, ಅದೆಲ್ಲ ಫ್ಯಾಟ್ ಇದಾಗ್ಬಿಟ್ಟು ಹಾರ್ಟ್ ಎನ್ಲಾರ್ಜ್ ಆಗಿ ದಪ್ಪ ಇದ್ರಾ? ತುಂಬಾ, ಹೌದು, ದಪ್ಪ ಇದ್ರು. ಸೊ ಈ ಮೂಲಕ ನಾವು ಅರ್ಥ ಮಾಡಿಕೊಳ್ಬಹುದು, ಊಟದಲ್ಲಿ ಅಥವಾ ದೇಹದ ಕುರಿತಾಗಿ ಕಾಳಜಿ ವಹಿಸದೇ ಇರೋದು ಇದಕ್ಕೆಲ್ಲ ಕಾರಣ ಆಗುತ್ತೆ ಕೆಲವೊಮ್ಮೆ. ತುಂಬಾ ಇವಾಗಿನ ಹುಡುಗರುಗಳಿಗೆ ನಾನು ಒಂದ್ ಹಂತನ ಹೇಳಬೇಕು, ಅವ್ರ ಆರೋಗ್ಯದ ಕಾಳಜಿ ಸುತ್ತ ಇರೋರಿಗಂತ. ಇವಾಗ ನನಗೇನಾಗುತ್ತೆ ಅನ್ನೋದು ನನಗೆ ಗೊತ್ತಿರುತ್ತೆ. ನಾನು ಅದನ್ನ ಪ್ರಿಕಾಷನರಿ ಆಗಿ ತಗೊಳ್ಳೇಬೇಕಾಗಿದ್ದ ಅನಿವಾರ್ಯತೆ, ಯಾಕಂದ್ರೆ ನನ್ನ ನಂಬಿರೋ ಕುಟುಂಬ ಇರತ್ತೆ ಅಂತ ಹುಡುಗರುಗಳು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಅವರು ಸಣ್ಣ ಪುಟ್ಟದನ್ನು ನೆಗ್ಲೆಕ್ಟ್ ಮಾಡಿದ ಇವತ್ತಿನ ಪರಿಸ್ಥಿತಿನಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಏನ್ ತಿಂದ್ರು ಹೆಚ್ಚು, ಏನ್ ತಿಂದ್ರು ಕಡಿಮೆ. ತುಂಬಾ ಈಗೇನೋ ಸುಮ್ನೆ ತಲೆನೋವು ಅಂತ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ವರ್ಷಕ್ಕೆ ಒಂದ್ಸಲ ರೆಗ್ಯುಲರ್ ಚೆಕ್ಅಪ್ ಮಾಡಿಸ್ಲೇಬೇಕಾಗಿರೋ ಅನಿವಾರ್ಯತೆಗಳಿದೆ. 1 ವರ್ಷ ಅನ್ನೋದು ಅದು ತಪ್ಪ ಅಂತ ಅನ್ಸ್ಬಿಡುತ್ತೆ. ವಾತಾವರಣ ನಿಂತಿದೆ. ಹಾ, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಎಲ್ಲಾ ಟಾರ್ಗೆಟ್ ಇವಾಗ ಬರೀ 30 to 40 ಒಳಗಡೆ ಇರೋರಿಗೇನೆ. ಹೌದು. ಈಗ ನಿಮಗೆ ಯಜಮಾನ್ರು ವಿಚಾರದಲ್ಲಿ ಯಾವುದು ಅವ್ರಿಗೆ ಸ್ವಲ್ಪ ಜಾಸ್ತಿ ರೂಢಿ ಇದ್ದಿದ್ರಿಂದ ಈ ಎಡವಟ್ಟಾಯ್ತು? ಅಂದ್ರೆ ಮಾಂಸ ಅಂದ್ರೆ ನಾನ್ ವೆಜ್ ಜಾಸ್ತಿ ತಿಂತಾ ಇದ್ರು? ನನಗ್ ಅನ್ಸಿದ್ ಮಟ್ಟಿಗೆ ಯಾಕಂದ್ರೆ ಯಾಕಂದ್ರೆ ಫ್ಯಾಟ್ ಇನ್ನೆಲ್ಲ ಅವರಿಗೆ ಅದು ಕಡಿಮೆ ಆಗಕ್ ಮೀನ್ಸ್ ಅದು ಬಾಡಿನಲ್ಲಿ ಅಬ್ಸರ್ವ್ ಮಾಡೋದಕ್ಕೆ ಬೇರೆ ಆಪ್ಷನ್ ಇರ್ಲಿಲ್ಲ ಅವರಿಗೆ. ನಾನ್ ನೋಡಿದ್ ಮಟ್ಟಿಗೆ 1 ವರ್ಷದಲ್ಲಿ ನಾನು ಇದ್ ನೋಡಿದಲ್ಲ, ನಾನ್ ವೆಜ್ ಹೆವಿ ತಿಂತಾ ಇದ್ರು. ನಾನ್ ನಾನ್ ವೆಜ್ ತಿನ್ನೋದಿಲ್ಲ. ನಾನ್ ಮಾಡ್ಕೊಡ್ತಾ ಇದ್ದೆ ಅಡಿಗೆ, ಬಟ್ ನಾನ್ ನಾನ್ ವೆಜ್ ತಿನ್ನಲ್ಲ. ಬಟ್ ಅವ್ರಿಗೆ ಫಿಟ್ನೆಸ್ ಅವೇರ್ನೆಸ್ ಇರ್ಲಿಲ್ಲ, ಅಷ್ಟೊಂದು ಇರ್ಲಿಲ್ಲ, ಅಷ್ಟಿರ್ಲಿಲ್ಲ. ವರ್ಕಿಂಗ್ ಅಟ್ಮಾಸ್ಫಿಯರ್ ಹಾಗೆ ಇತ್ತು. ಸೊ ಅವ್ರಿಗೆ ಏನು ಅಂದ್ರೆ ಹೋಗೋದು, ಕೆಲಸ ಮುಗಿಸ್ಕೊಂಡ್ ಬರೋದು, ತಿನ್ನೋದು, ಮಲಗೋದು, ಆ ತರ ಇರ್ತಾ ಇತ್ತು. ದೇಹಕ್ಕೆ ವ್ಯಾಯಾಮ ಗೀಯಾಮ ಏನಿಲ್ಲ, ಕಡಿಮೆ. ಇಲ್ಲ ಇಲ್ಲ ಇಲ್ಲ, ಏನಿದ್ರು ಮಾಡ್ಸೋ ಕೆಲಸ ತರ ಈ ತರ ಇರೋದ್ರಿಂದ ಅವ್ರಿಗೆ ಏನ್ ಆ ತರ ಬಾಡಿ ಎಕ್ಸರ್ಸೈಸ್ ತರ ಏನು ಇರ್ಲಿಲ್ಲ, ಆಕ್ಟಿವಿಟೀಸ್ ಯಾವ್ದು ಇರ್ಲಿಲ್ಲ. ಬಟ್ ನಿಮ್ ಮದ್ವೆ ಆಗೋ ಸಮಯದಲ್ಲಿ ದೇಹದ ಸ್ಥಿತಿ ಹಾಗೆ ಇತ್ತ ಅವ್ರದ್ದು? ಬಟ್ ಅದ್ರ ಬಗ್ಗೆ ನೀವೇನ್ ಗಮನ ಕೊಡ್ಲಿಲ್ಲ? ಇಲ್ಲ, ಅದು ಅಷ್ಟು ಗೊತ್ತು ಆಗೋದಿಲ್ಲ ಗುರುಜಿ ಇವಾಗಿನ ಇದ್ರಲ್ಲಿ. ಅಲ್ಲ, ಯಾಕಂದ್ರೆ ನಾನು ಹುಡುಗಿಯರ ಲಿಸ್ಟ್ ಅಲ್ಲಿ ಫಿಟ್ನೆಸ್ ಅನ್ನೋದು ಇರುತ್ತಾ? ಹುಡುಗನ್ ನೋಡೋದ್ರಲ್ಲಿ ಇರುತ್ತಾ? ತುಂಬಾ ಇರುತ್ತೆ. ನೋಡೋದಕ್ಕೆ ನಮ್ಗೆ ಏನಾಗ್ತಾ ಇದೆ ಅಂದ್ರೆ ಇವಾಗ ಕೆಲವೊಂದು ಕಾಯಿಲೆಗಳಿಗೆ ಸಿಂಪ್ಟಮ್ಸ್ ಇರಲ್ಲ, ವಿತೌಟ್ ಹಾಗೆ ಬರುತ್ತೆ. ಇವಾಗ ಕಾರ್ಡಿಯಾಕ್ ಅರೆಸ್ಟ್ ಅಂತ ಇರುತ್ತೆ, ಇನ್ನೇನೋ ಹಾರ್ಟ್ ಪ್ರಾಬ್ಲಮ್ಸ್ ಗಳು ಬರುತ್ತೆ. ಕೆಲವೊಂದು ಈಗ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರೆ ಕೆಲವೊಂದು ಸಿಂಪ್ಟಮ್ಸ್ ಇರುತ್ತೆ. ಈ ಕ್ಯಾಡ್ ಅಂತ ಒಂದ್ ಬಂದಿದೆ, ಲೈಕ್ ಕೆಲವೊಂದಕ್ಕೆ ಸಿಂಪ್ಟಮ್ಸ್ ಇರೋದಿಲ್ಲ, ಅದು ಇಮಿಡಿಯೇಟ್ ಆಗುತ್ತೆ. ಸೊ ಹಿಂಗಿದ್ದಾಗ ಯಾವ್ದನ್ನ ನೆಗ್ಲೆಕ್ಟ್ ಮಾಡ್ತೀರಾ, ಯಾವ್ದನ್ನ ತಗೊಳ್ತೀರಾ, ಸಡನ್ ಆಗಿ ಏನಾಗ್ತಾ ಇದೆ ಒಂದು ಗೊತ್ತಾಗ್ತಿಲ್ಲ ಇವಾಗಿನ ಇದ್ರಲ್ಲಿ. ಸೊ ಮದುವೆ ಆಗೋ ಸಮಯದಲ್ಲಿ ದಪ್ಪ ಇದ್ದಾನೆ ಅನ್ನೋದು ನಿಮ್ಗೇನ್ ಮ್ಯಾಟರ್ ಆಗ್ಲಿಲ್ಲ? ಅಷ್ಟು ದಪ್ಪ ಅಂತಿರ್ಲಿಲ್ಲ. ಓಕೆ, ಒಳಗಡೆ ವಿಚಾರಗಳು ಇದ್ದು ಬಟ್ ಕೊಲ್ತಾ ಇದ್ದು ಗೊತ್ತಿರ್ಲಿಲ್ಲ ನಿಮಗೆ? ಗೊತ್ತಿರ್ಲಿಲ್ಲ. ದೇಹ ಅಷ್ಟೇನು ನಾರ್ಮಲ್ ಇತ್ತು. ಓಕೆ, ತೀರಾ ದಪ್ಪ ಅಂತ ಏನಿರ್ಲಿಲ್ಲ ಅಂತ? ಏನಿರ್ಲಿಲ್ಲ, ಆ ತರ ಏನಿರ್ಲಿಲ್ಲ. ತಕ್ಕಷ್ಟೇನೆ ಏನು ಬಾಡಿ ಫಿಟ್ನೆಸ್ ಇಲ್ದೇ ಇರೋ ಅಷ್ಟ್ರ ಮಟ್ಟಿಗೆ ಏನೋ ದಪ್ಪ ಇರ್ಲಿಲ್ಲ. ಬಟ್ ಆಯ್ತು, ಅನಂತರ ನೀವು ಗರ್ಭಿಣಿ ಆದ್ಮೇಲೆ ಇದೆಲ್ಲ ಆಗಿದ್ದ? ಹೌದು, 6 ತಿಂಗಳ ಗರ್ಭಿಣಿ ಇದ್ದೆ ಅವ್ರು ಹೋದಾಗ. ಮದುವೆ ಆಗಿ 1.5 ವರ್ಷ ಆಗಿತ್ತು. ಎಷ್ಟು ಸಮಯ ತಾಳ್ತವ? ಅಂದ್ರೆ ಅವರು ಈ ಸಿಂಪ್ಟಮ್ಸ್ ಶುರು ಆಗಿ ಅವರು ಬದುಕು ಮುಕ್ತಾಯದ ಎಷ್ಟು ಸಮಯದ ನರಳಾಟ ಅದು? 5 ದಿನ ಹಾಸ್ಪಿಟಲ್ಗೆ ಹೋಗಿದ್ದೆ ನಾನು. ಆಕ್ಚುಲಿ 15 ದಿನದ ಮಟ್ಟಿಗೆ ನಾನು ತವ್ರ ಮನೆಗ್ ಬಂದಿದ್ದೆ ಅವ್ರಿಗೆ ಹಿಂಗಾಗೋ ಪರಿಸ್ಥಿತಿನಲ್ಲಿ. ಏನಕ್ಕೆ ಅಂದ್ರೆ ಚೇಂಜ್, ಅವ್ರ ಅಪ್ಪ ಹೊರಗಡೆ ಅಂದ್ರೆ ಅವ್ರು ಹುಷಾರ್ ಇರ್ಲಿಲ್ವಲ್ಲ, ಅವ್ರ ಡ್ಯೂಟಿ ಇತ್ತು, ಅವ್ರ ಗವರ್ಮೆಂಟ್ ಜಾಬ್, ಪೊಲೀಸ್ ಡಿಪಾರ್ಟ್ಮೆಂಟ್ ಇತ್ತು. ಸೊ ಅವ್ರು ಬಂದಾಗ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿತ್ತು, ಮನೆಗ್ ಬಂದಿದ್ರು. ಹೌದು, ಮನೆಗ್ ಬಂದಿದ್ರು. ಸೊ ನಾನು ಅವ್ರನ್ನ ನೋಡ್ಕೊಂಡ ಹಂಗು ಒಂದ್ ಚೇಂಜ್ ಓವರ್ ಆಗತ್ತೆ, ಮನೆಗ್ ಕಳಿಸ್ಕೊಡಿ ಅಂತ ಕೇಳಿದ್ರು. ಸೊ ಬಂದಿದ್ದೆ ಮನೆಗೆ. 15 ದಿನ ಇನ್ನೇನ್ ಮನೆಗ್ ಹೋಗ್ಬೇಕು, ಅವರೇ ಬಂದ್ ಕರ್ಕೊಂಡ್ ಹೋಗ್ಬೇಕು. ಅವತ್ತಿನ ದಿನಾನೇ ಹಾಗಾಗಿದೆ, ಹಾಸ್ಪಿಟಲ್ಗೆ ಹೋಗೋ ತರ. 5 ದಿನ ಅಬ್ಸರ್ವೇಷನ್. ಸೊ 5th ಡೇ ಇಲ್ಲ. ನೀವು ಅವರನ್ನ ಜೀವಂತವಾಗಿ ನೋಡಿದ ಹಾಸ್ಪಿಟ್ಲಿಗೆ ಹೋಗಿದ್ರ ನೀವು? ಅಂದ್ರೆ ಸಮಯ ಹೋಗಿದ್ದೆ. ಅವಾಗ ತುಂಬಾ ಚೆನ್ನಾಗಿ ಮಾತಾಡಿದ್ರು, ನಾನ್ ಬರ್ತೀನಿ ಹಾಗೆ ಹೀಗೆ ಅಂತ ಒಂದಷ್ಟು ಮಾತಾಡಿದ್ವಿ. ಸೊ ಅವರು ವೃತ್ತಿಯಲ್ಲಿ ಏನಿದ್ರು? ಅಂದ್ರೆ ಪೊಲೀಸ್ ಅಂದ್ರೆ? ನಮ್ ತಂದೆ ಪೊಲೀಸ್ ಆಗಿದ್ದು, ಅವ್ರದ್ದು ಒಂದ್ ಸಣ್ಣ ಬಿಸ್ನೆಸ್ ಮಾಡಿಟ್ಕೊಂಡಿದ್ರು, ವರ್ಕ್ ಈ ತರ. ಓಕೆ, ಸಾರಿ, ನಾನು ಇವರೇ ಪೊಲೀಸ್ ಅಂದ್ಕೊಂಡಿದ್ದೆ. ಎಷ್ಟು
ಇಲ್ಲ ಇಲ್ಲ ಇಲ್ಲ, ನಮ್ ತಂದೆ ಇದ್ರು. ಸೊ ಅವ್ರನ್ನ ನೋಡೋದಕ್ಕೆ ಅಂತ ನಾನ್ ತವ್ರ ಮನೆಗ್ ಬಂದಿದ್ದೆ. ಅಂದ್ರೆ ಅಪ್ಪ ಟ್ರಾನ್ಸ್ಫರ್ ಆಗಿದ್ರಲ್ಲ, ಓಕೆ. ಅವರು 15 ದಿನದ ಮಟ್ಟಿಗೆ ಮನೆಗ್ ಬಂದಿದ್ರು ಅಪ್ಪ. ಸೊ ಅವ್ರನ್ನ ಹಂಗೆ ಒಂದ್ ಚೇಂಜ್ ಓವರ್ ಆಗದ್ ಕಳ್ಸ್ಕೊಡಿ ಅಂತ ನಮ್ ತಂದೆ ಇವ್ರನ್ನ ಕೇಳಿದ್ರು, ಬಂದಿದ್ವಿ. ಸೊ ಆಸ್ಪತ್ರೆಗೆ ಸೇರ್ಕೊಂಡಾಗ ನೀವು ಹೋದ್ರಿ ಅಂದ್ರೆ ನಿಮ್ ಫ್ಯಾಮಿಲಿ ಸಮೇತ ಹೋಗಿದ್ರಿ ಅನ್ಸುತ್ತೆ? ಫ್ಯಾಮಿಲಿ ಸಮೇತ ಅಂದ್ರೆ ಇವ್ರು ಬಂದಿರ್ಲಿಲ್ಲ, ವರ್ಕ್ ಇರುತ್ತಲ್ಲ, ಅವರು ಅಲ್ಲಿ ಇರ್ಬೇಕಾಗತ್ತೆ, ಅಪ್ಪ ಅಮ್ಮ ಎಲ್ಲ ಇರ್ತಾರೆ. ಸೊ ಅವ್ರು ಬಂದಿರ್ಲಿಲ್ಲ, ಅವ್ರು ಬಂದು ಬಿಟ್ಟು ಹೊರಟಿದ್ರು. ಇನ್ನೇನ್ 15 ಏನ್ ಮಾತಾಡಿದ್ರು ಕಡೆಯಲ್ಲ ಅವರು? ಕಡೆಯಲ್ಲಿ ನಾನ್ ಬರ್ತೀನಿ ವಾಪಸ್, ಅಂದ್ರೆ ಬರ್ತೀನಿ, ನೀನು ಬರಕ್ ಹೋಗ್ಬೇಡ, ಇನ್ಫೆಕ್ಷನ್ ಆಗುತ್ತೆ ನಿನಗೆ ಅಂತ ಹೇಳಿದ್ರು. ಓ, ಕಾಳಜಿ ಮಾಡಿದ್ದಾರೆ. ಹಾ. ಅಂದ್ರೆ ನಿಮಗೆ ಇವರು ಮತ್ ಮನೆಗೆ ಮರಳಿ ಬರಲ್ಲ ಅನ್ನೋ ಯಾವ ಸೂಚನೆಯೂ ನಿಮ್ಗಲ್ಲಿ ಕಂಡಿಲ್ಲ? ಇಲ್ಲ, ನನಗ ಆತರ ಗೊತ್ತು ಆಗಿಲ್ಲ. ಯಾಕಂದ್ರೆ ಮನೇಲಿ ಯಾರು ಆತರ ನಂಗೆ ಬಿಟ್ಕೊಡ್ಲೂ ಇಲ್ಲ. ಈ ಸಿಚುವೇಶನ್ ಅಲ್ಲಿ ತುಂಬಾ ಇದಾಗ್ತೀನಿ. ನಂಗೆ ಲಾಸ್ಟ್ ಎಲ್ಲ ಆಗಿ ಕೊನೆಗೆ ಇನ್ನೇನ್ ಶಿಫ್ಟ್ ಮಾಡೋ ಟೈಮಲ್ಲಿ ನನಗ್ ಮನೇಲಿ ಇನ್ಫಾರ್ಮ್ ಮಾಡಿದ್ರು. ಅದು ಅಲ್ಲೂ ಹೇಳಿಲ್ಲ, ನನಗ್ ಪರಿಸ್ಥಿತಿ ನೋಡಿ ಅರ್ಥ ಮಾಡ್ಕೊಂಡೆ ಎಲ್ಲ ಬರೋದು. ಓಹೋ, ಅಂದ್ರೆ ನೀವು ಮಾತಾಡ್ಸ್ಕೊಂಡು ಏನ್ ಬಂದ್ರಲ್ಲ, ಅವಾಗ ನೀವು ಮನೆಗ್ ಬಂದ್ಬಿಟ್ರಿ? ನಾನ್ ಮಾತಾಡ್ಸ್ಕೊಂಡ್ ಮನೆ, ಯಾಕಂದ್ರೆ ಅವ್ರ ಇದ್ದಿದ್ದು ICU ನಲ್ಲಿ, ಇರೋಗ್ ಬಿಡ್ತಾ ಇರ್ಲಿಲ್ಲ. ನಾನು ಇದ್ದಿದ್ದು 6 months ಪ್ರೆಗ್ನೆಂಟ್ ಬೇರೆ ಅಲ್ಲ. ಇನ್ಫೆಕ್ಷನ್ಸ್ ಆಗುತ್ತೆ, ಜಾಸ್ತಿ ಹೊತ್ತು ಇರೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ICU ನಲ್ಲಿ ಇರೋದ್ರಿಂದ ಯಾರನ್ನೂ ಬಿಡ್ತಾ ಇರ್ಲಿಲ್ಲ. ಅದು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ನೈಟು ಅಂತ ಹೇಳಿದವ್ರು ಕೊನೆಗದು. ನಿಮಗೂ ಅವ್ರು ಡಿಸ್ಚಾರ್ಜ್ ಅಥವಾ ಹೊರಗಡೆ ಕಳಿಸೋವರೆಗೂ ನಿಮಗೆ ಹೇಳೇ ಇಲ್ಲ ಅವರು? ನಿಮ್ಗೆ ಹೆಂಗ್ ಗೊತ್ತಾಯ್ತು? ನನಗದೇ ಪರಿಸ್ಥಿತಿ ಎಲ್ಲ ಬಂದು ನೋಡೋಕ್ ಸ್ಟಾರ್ಟ್ ಮಾಡಿದ್ರಲ್ಲ. ಹೌದಾ? ಅಂದ್ರೆ ನನಗೆ ಆಕ್ಚುಲಿ ನಾನು ಮಾತಾಡ್ಸಿದ್ದು ಅವರು ಫಸ್ಟ್ ಡೇ 5 ದಿನ ಹಾಸ್ಪಿಟಲ್ ನಲ್ಲಿ ಇದ್ದಿದ್ದು. ಫಸ್ಟ್ ಡೇ ನಾನು ಕರ್ಕೊಂಡು ಹೋಗ್ಲಿಲ್ಲ, ಸೆಕೆಂಡ್ ಡೇನು ನಾನು ಮಾತಾಡಕ್ ಆಗಿಲ್ಲ. 3ನೇ ದಿನಕ್ಕೆ ನಾನು ಹೋದೆ ಹಾಸ್ಪಿಟಲ್ ನಲ್ಲಿ ಅವ್ರನ್ನ ಮೀಟ್ ಮಾಡೋಕೆ. 3ನೇ ದಿನ ನಾನು ಮಾತಾಡಿದ್ದೆ. 4ನೇ ದಿನ ಇನ್ನೂ 5 ದಿನ ಇರ್ಬೇಕಾಗತ್ತೆ ಅಬ್ಸರ್ವೇಷನ್ ಅಂತ ಹೇಳಿದವರು. ಸೊ ನಾನು ಯಾವಾಗ 3ನೇ ದಿನ ಮಾತಾಡ್ಸ್ಕೊಂಡ್ ಬಂದೋ 4 ಆಯ್ತು, 5ನೇ ದಿನ ಈ ತರ ಸಿಚುವೇಶನ್ ಆಗಿರೋದು. 5ನೇ ದಿನ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್. ಅವಾಗ ನೀವು ಮನೇಲಿ ಇದ್ರಿ? ನಾನ್ ಮನೆಯಲ್ಲಿದ್ದೆ. ವಿಷಯ ಗೊತ್ತಾಯ್ತು ಅಂದ್ರೆ ಜನರು ಒಬ್ಬೊಬ್ಬರೇ ಬರ್ತಾ ಇರೋದು ನೋಡಿ ನಿಮ್ಗೊಂದು ಅರಿವಾಯ್ತು. ಏನಿರ್ಬೋದು ಆ ಪರಿಸ್ಥಿತಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ಆಕ್ಚುಲಿ ದೇವ್ರಗಳು ತುಂಬಾ ಸಿಂಟಮ್ಸ್ ಕೊಟ್ಟಿದೆ ಅನ್ಸುತ್ತೆ. ನನ್ನ ಕರ್ಕೊಂಡು ಹೋಗ್ಬಿಟ್ಟು ದೇವಸ್ಥಾನದಲ್ಲೆಲ್ಲ ನನ್ಗೆ ಪೂಜೆ ಮಾಡಕ್ಕೆ, ನಾನು ರೆಗ್ಯುಲರ್ ಆಗಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತೇನೆ. ಸೊ ನಾನು ಅಲ್ಲಿ ಹೋಗ್ಬಿಟ್ಟು ಆಂಜನೇಯನ್ಗೆ ಹೂವು ಮಾಮೂಲಿ ದೊಡ್ಡ ಹಾರ ತಗೊಂಡೋಗಿದ್ದೆ, ಅದನ್ನ ಹಾಕಿಸ್ದೆ, ಪೂಜೆ ಮಾಡೋಣ, ಹೆಜ್ಜೆ ನಮಸ್ಕಾರ ಮಾಡೋಣ ಅಂತ ಹೇಳ್ಬಿಟ್ಟು ಹೆಜ್ಜೆ ನಮಸ್ಕಾರ ಮಾಡ್ತಾ ಇದೆ. ಕೊನೆಗೆ ಮಲ್ಲಿಗೆ ಹೂ ಒಂದು ಚಿಕ್ಕದು ಮೂರ್ತಿ ಇದೆ, ಅದಕ್ಕೊಂದಕ್ಕೆ ಹಾಕಿದ್ರು. ಎಲ್ಲಾ ಪೂಜೆ ಮುಗಿಸ್ಕೊಂಡ್ ಬಂದು ನಿಂತೆ, ದೇವ್ರ ಎಡಗಡೆ ಪ್ರಸಾದ ಕೊಟ್ಟ. ನಿಮಗಲ್ಲಿ ಏನೇನು ಆಲೋಚನೆ ಬಂದಿರ್ಬೇಕಲ್ಲ? ಬಟ್ ಆದ್ರೂ ಹೋಗ್ಬಿಡಲ್ಲ ಮನ್ಸು ಗುರುಜಿ. ಹೌದು, ಆ ಸಮಯದಲ್ಲಿ ಭಗವಂತನೇ ಬಂದು ಹೇಳಿದ್ರು, ಇಲ್ಲ ಡಾಕ್ಟರ್ ಏನೋ ಮಾಡಿರ್ತಾರೆ ಒಳ್ಳೇದು ಅಂತ ಒಂದು ಭರವಸೆ ಇರುತ್ತೆ. ಮನ್ಸು ಎಲ್ಲೂ ಕೂಡ ಬಿಟ್ಟು ಕೊಡೋದು ಇಲ್ಲ. ಅಂತ ಟೈಮ್ನಲ್ಲೆಲ್ಲ ಹೋಗಿದ್ದಾಗ್ಲೂ ದೇವ್ರೆ ಬದುಕ್ಸು ಅಂತ ಕೇಳ್ತೀವಿ ಹೊರತು ಇದು ಆಗೋಯ್ತು ಅಂತ ಒಪ್ಕೊಳ್ಳೋದಕ್ ಮನ್ಸು ಒಪ್ಪೋದೇ ಇಲ್ಲ. ಏನೋ ಮಿಸ್ ಬಿದ್ದಿರ್ಬೇಕು ಅನ್ನೋ ಒಂದು ಯೋಚನೆ ಕೂಡ ಬರುತ್ತೆ. ಎಡಗಡೆ ಹೂ ಕೊಡ್ತು. ನನ್ನ ಅದು ಭಯ ಕ್ರಿಯೇಟ್ ಮಾಡ್ತೇ ಹೊರತು ಅದ್ ಏನೂ ಆಗಲ್ಲ ಅನ್ನೋ ತರ, ಏನೋ ಆಗ್ಬಿಡುತ್ತೆ ಅನ್ನೋದು ಆಗಿಲ್ಲ, ಸ್ಪಷ್ಟತೆ ಆತರ. ಹಂಗ ಒಪ್ಕೊಳಕ್ಕೂ ಆಗ್ಲಿಲ್ಲ ಮನ್ಸು. ಸರಿ ಆಯ್ತು ಅಂತ ಹೇಳ್ಬಿಟ್ಟು, ಯಾಕಂದ್ರೆ ನನ್ಗೆ ತೀರಾ ಆತರ ಅನ್ಸ್ಲಿಲ್ಲ. ತುಂಬಾ ಚೆನ್ನಾಗಿ ಮಾತಾಡಿದ್ ನನ್ನ ಹತ್ರ, ನಾರ್ಮಲ್ ಆಗಿ ಮಾತಾಡಿದ್ದು. ಸೊ ನನ್ಗೆ ಆತರ. ಬಟ್ ಆಮೇಲೆ ಅದು ಅಬ್ಸರ್ವೇಷನ್ ಅಲ್ಲಿ 5th ಡೇಗೆ ಬಂದಾಗ ಅದು ತುಂಬಾ ಪ್ರಾಬ್ಲಮ್ ಆಗಿತ್ತು. ಗುರುಜಿ ಆಮೇಲೆ ಇಷ್ಟಾಗಿ ಹೋದ್ರು. ಸೊ ಬದುಕು ತಳ್ತಾ ಬಂದಿದ್ದೀನಿ. ಅಂದ್ರೆ ಅದಾದ್ಮೇಲೆ ನಿಮಗೆ ಗೊತ್ತಾದಾಗ ನೀವು ಚೇತರಿಸ್ಕೊಳ್ಳೋಕೆ ತುಂಬಾ ಸಮಯ ತಗೊಂಡಿರ್ಬೇಕಾಗಾದ್ರೆ? ಅಂದ್ರೆ ಆ ಸಮಯದಲ್ಲಿ ನೀವು ಪ್ರೆಗ್ನೆಂಟ್ ಇದ್ರಿ, ಮಗು ಆಯ್ತು, ಪಾಪು ಆಯ್ತು, ಗಂಡ್ ಮಗು ಆಯ್ತು. ಸೊ ಅದಾದ್ಮೇಲೆ ಸುಮಾರು 10 ವರ್ಷ ನಾನು ಆಗ ನನ್ಗೆ 26 ವರ್ಷ ಆಗಿತ್ತು. ಗಂಡ ತೀರು ಹೋದಾಗ ನಿಮಗೆ 26 ವರ್ಷ? 26 ವರ್ಷ. ಅದಾದ್ಮೇಲೆ
ಇತ್ತೀಚೆಗೆ ಅಂದ್ರೆ ನಾನು ಅಲ್ಲಿವರೆಗೂ ಯಾರ ಬಗ್ಗೆನೂ ನನ್ಗೆ ಯಾವ್ದೇ ತರ ಇಲ್ಲ. ನನ್ನ ಅಷ್ಟೇನೆ ಕೆಲ್ಸ, ನನ್ ಮಗುನ್ ನಾನ್ ನೋಡ್ಕೋಬೇಕು, ನನ್ ಭವಿಷ್ಯ ನಾನ್ ರೂಪಿಸ್ಕೋಬೇಕು, ಮಗುಗೊಂದ್ ಹಂತ ತರ್ಬೇಕು ಅನ್ನೋದು ಒಂದಷ್ಟಿತ್ತು. ಅಂದ್ರೆ ನೀವು ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ರಾ? ಕೆಲ್ಸಕ್ಕೆ ಬೇರೆ ಕಡೆ ಕೆಲಸ ಮಾಡ್ತಾರೆ, ಆಫೀಸ್ ವರ್ಕ್. ನಾನು ಕಂಪ್ಲೀಟ್ ಮೀಡಿಯಾ ಬಿಟ್ಬಿಟ್ಟೆ ನಾನು. ಅಂದ್ರೆ ಮಗು ಯಾರು ನೋಡ್ಕೊಳ್ತಾ ಇದ್ರು? 1 ವರ್ಷದ ಮಟ್ಟಿಗೆ ನಾನು ಕೆಲ್ಸಕ್ಕೆ ಹೋಗಿರ್ಲಿಲ್ಲ. ಅದೇ ಆಮೇಲೆ ಯಾರು ನೋಡ್ಕೊಂಡ್ರು ಅಂದೆ? ಅಕ್ಕ ಹೆಲ್ಪ್ ಮಾಡಿದ್ರು. ಅಪ್ಪ ಅಷ್ಟೊತ್ತಿಗೆ ಯಾರಾದ್ರೂ ಮನೆಯಲ್ಲಿ ಈ ತರನೇ ಒಬ್ಬೊಬ್ರು ಹೆಲ್ಪ್ ಮಾಡ್ತಾ ಬಂದ್ರು. ಅಂದ್ರೆ ನಿಮ್ಮ ಅತ್ತೆ ಮಾವನ ಮನೇಲೇ ಇದ್ರಿ, ಗಂಡನ ಮನೇಲೇ ಇದ್ರಿ ನೀವು? ಇಲ್ಲ ಅಲ್ಲಿಂದ ಬಂದ್ಬಿಟ್ಟೆ ಗುರುಜಿ. ನಾನು ನಂಗೆ ಆ ವಾತಾವರಣ ಸೆಟ್ ಆಗಿಲ್ಲ, ಬಂದ್ಬಿಟ್ಟೆ ನಾನು. ಯಾಕಂದ್ರೆ ಅದು ಅವ್ರು ಇದ್ದಾಗ ಇರುವಂತ ಫ್ರೀಡಮ್ಸ್ ನಮ್ಗೆ ಆಮೇಲೆ ಸಿಗೋದಿಲ್ಲ. ಅವ್ರು ಕೇಳಿದ್ರ, ಅವ್ರು ಇರಮ್ಮ ಆಯ್ತು ಅಂತ ಏನಾದ್ರು ಹೇಳಿದ್ರ ಅವರು? ಇಲ್ಲ, ಆತರ ಏನ್ ಕಮ್ಯುನಿಕೇಶನ್ ಬರ್ಲೇ ಇಲ್ಲ. ಸೊ ಆ ಕಾರಣಕ್ಕೆ ಇದು ಕಾಮನ್ ಪ್ರೋಸೆಸ್ ಅಲ್ಲ. ಇದು ಈ ತರ ಆದಾಗ ತೀರಾ ಹತ್ರಲ್ಲಿ ಎಲ್ಲೋ 1-2 ಒಂದು ಪೊಸಿಷನ್ಗಳು ಆತರ ಕೇಳೋ ಇದಿರತ್ತೆ. ಅವ್ರು ಸ್ವಲ್ಪ ಆಸ್ತಿ ಅಂತಸ್ತು ಉಳ್ಳವರ? ಸಾರಿ, ಗಂಡದ ಮನೆಯವ್ರು ಸ್ವಲ್ಪ ಆಸ್ತಿ ಅಂತಸ್ತು ಉಳ್ಳವರ ಅಂದೆ? ಇದೆ, ಬಟ್ ನಾನು 1 ರೂಪಾಯಿ ಯಾವ್ದೇ ಹೆಲ್ಪ್ ತಗೊಂಡಿಲ್ಲ ಅವರಿಂದ. ಅಲ್ಲ ಅತ್ತೆ ಮಾವ ಅವ್ರನ್ನ ನೋಡ್ಕೊಳ್ಳೋಕೆ ಇದಾರೆ. ಅವರಿಗೆ 4 ಜನ ಮಕ್ಳೇನೋ ಇದ್ದಿತ್ತು. ಸೊ ಅಲ್ಲಿಂದ ಮುಕ್ತಾಯ ಆಯ್ತು, ಅಲ್ಲಿನ ಚಾಪ್ಟರ್ ಮುಗೀತು. ಅವರು ಒಂದೇನು ಅಂತ ಹೇಳಿದ್ರೆ, ಮಗುಗೇನಾದ್ರು ಹೆಲ್ಪ್ ಮಾಡಿ ಅಂತ ಕೇಳಿದ್ರು ಕೂಡ ಅವ್ರದ್ದು ಬೇರೆ ತರನೇ ಇತ್ತು. ಸೊ ನನ್ಗೆ ಕೇಳಿ ತಗೊಳ್ಳೋ ಅಂತದ್ದು ನನ್ಗೆ ಚಿಕ್ಕ ವಯಸ್ಸಿಂದನೂ ನನಗಿಲ್ಲ. ನನ್ಗೊಂದು ಸ್ವಾಭಿಮಾನ ತುಂಬಾ ಇದೆ. ಸುಮ್ನೆ ಕೇಳ್ತೀನಿ, ಅವ್ರ ಯೋಚನೆ ಏನಿತ್ತು? ಅವ್ರ ಯೋಚನೆ ಅಲ್ಲೇ ಇರಬೇಕು, ಹಾಗೆ ಅಲ್ಲೇ ಇದ್ ಮಾಡ್ಕೊಂಡಿರ್ಬೇಕು ಅಂತ. ಬಟ್ ಅಲ್ಲೇ ಇದ್ರೆ ನಾನ್ ಕಟ್ಕೊಳಕ್ ಆಗ್ತಾ ಇರ್ಲಿಲ್ಲ, ಯಾಕಂದ್ರೆ ವಾತಾವರಣ ಹಾಗಿತ್ತು ಅಲ್ಲಿ. ಗಂಡ ಇದ್ದ ಕಾಲದಲ್ಲೇ ಹಂಗಿತ್ತು, ಸ್ವಲ್ಪ ಉಸಿರುಗಡಿಸೋ ವಾತಾವರಣ ಇತ್ತು. ಸೊ ಆ ಕಾರಣಕ್ಕೆ ಇದ್ದಾಗಷ್ಟೇ ಬೆಲೆ, ಯಾವ್ದೇ ಹೆಣ್ಮಕ್ಳಿಗೂ ಅಷ್ಟೇನೆ. ಗಂಡ ಇದ್ದಾಗ ಆ ಮನೆಯಲ್ಲಿ ಒಂದು ಬೆಲೆ ಅಂತ ಇರುತ್ತೆ. ಹೋದ್ಮೇಲೆ ನಾವ್ ಬಂದ ಪರಿಸ್ಥಿತಿ, ಯಾಕಂದ್ರೆ ಅದು ಹಾಗೆ ಇರುತ್ತೆ. ಹಂಗೆ ಇಲ್ಲ ಅಂದಿದ್ರೆ ಕೇಳೋರು ಇರಿಸ್ಬೇಕು ಅಂದ್ರೆ, ಇಲ್ಲ ನಾವ್ ನೋಡ್ಕೊಳ್ತೀವಿ ಅಂತ ಬಾಯ್ಬಿಟ್ಟೆ ಕೇಳೋರು ಇರ್ತಾರೆ. ಇದಾತರ ಪರಿಸ್ಥಿತಿ ಇರ್ಲಿಲ್ಲ. ಬಂದೆ, ಆಯ್ತು. ಸುಮಾರು 10 ವರ್ಷ ನನ್ಗೆ ಯಾಕೆ ತಗೊಂಡೆ, ಯಾವ್ದು ಇಲ್ಲ. ನನಗ್ ನಾನಾಯ್ತು, ನನ್ನ ಕೆಲಸ ಆಯ್ತು, ಭವಿಷ್ಯ ಅಂದ್ರೆ ಅಪ್ಪ ಅಮ್ಮ ಏನಾದ್ರು ಬೇರೆ ಮದುವೆ ಬಗ್ಗೆ ಮಾತಾಡುದ್ರ? ನೋಡ್ತಾ ಇದ್ರು. ಬಟ್ ನನ್ಗೆ ನಾನು ಮಗುನ ಎಕ್ಸೆಪ್ಟ್ ಮಾಡದೆ ಯಾವ್ದು ಒಪ್ಕೊಳಕ್ ಆಗಲ್ಲ. ಆ ಕಾರಣಕ್ಕೆ ಅದಕ್ಕೂ ಏನ್ ಹೇಳೋದು ಗುರುಜಿ, ಇದಾದ್ಮೇಲೆ ಹೊರತಾಗಿಲ್ಲನೆ. ಏನಾಯ್ತು? ಒಂದ್ 10 ವರ್ಷ ಆದ್ಮೇಲೆ ಮತ್ತೊಂದು ಮದುವೆ. ಅಂದ್ರೆ ನನ್ನ 2 ವರ್ಷ ಟೈಮ್ ತಗೊಂಡೆ. ಮನೇಲಿ ನೋಡಿದ್ರು ಒಬ್ರನ್ನ. ಹೌದು 10 ವರ್ಷದವರೆಗೂ ಒಂಟಿನೇ ಇದ್ದೆ. ಈಗ 1.5 ವರ್ಷದ ಹಿಂದೆ, ಅಂದ್ರೆ 3 ವರ್ಷದ ಹಿಂದೆ ಒಬ್ರು ಮನೆಯಿಂದ ನೋಡಿದ್ರು. ಅವರಿಗೆ ಫಸ್ಟ್ ನನ್ನ ಏನ್ ಡಿಮ್ಯಾಂಡ್ ಇತ್ತು, ಡಿಮ್ಯಾಂಡ್ ಅಂದ್ರೆ ಡಿಮ್ಯಾಂಡ್ ಅಂತಲ್ಲ, ಅದನ್ನ ರಿಕ್ವೆಸ್ಟ್ ಅಂತನಾದ್ರೂ ಅರ್ಥ ಮಾಡ್ಕೋಬಹುದು. ನನ್ನ ಮಗುನ ಎಕ್ಸೆಪ್ಟ್ ಮಾಡ್ಕೋಬೇಕು. ಸೊ ನನ್ ದುಡಿಲೇಬೇಕು, ಯಾಕಂದ್ರೆ ನನ್ ಮಗ ಹಂಗೆ, ನಾನು ಅದನ್ನ ಬಿಟ್ಕೊಡೋದಂಗೆ ಇಲ್ಲ. ಸೊ ಆ ವಿಚಾರವಾಗಿ ನಾನು ಹೇಳಿದ್ದೆ. ಸೊ ಅದಕ್ಕೂ ಒಪ್ಪಿಗೆ ಆಗಿದೆ. ವಿಚಾರ ನೀವು ಮುಂದಿಟ್ಟಿದ್ರು, ಒಂದು ಈ ಮಗುವನ್ನ ತನ್ನ ಮಗು ಅಂದ್ಕೊಂಡು ಬದುಕೋಕಿರ್ಬೇಕು, ನನ್ನ ದುಡಿಮೆ ಕೈಗಳನ್ನು ನೀವು ತಡಿಬಾರ್ದು ಅಂತ. ಹೌದು, ಒಪ್ಕೊಂಡ್ರು. ಅದ್ರದ್ದು ಏನೋ ಸಮಸ್ಯೆ ಇಲ್ಲ. ಸೊ ಅವ್ರದ್ದು ಒಂದು ಇದ್ ನಡೀತಾ ಇತ್ತು, ಅವ್ರದ್ದು ಡಿವೋರ್ಸ್ ಆಗೋದಿತ್ತು. ಇನ್ನೇನ್ ಮುಗಿಯುತ್ತೆ ಅಂತ ಇತ್ತು. ಬಟ್ ಮಕ್ಳಿರ್ಲಿಲ್ಲ, ಡಿವೋರ್ಸ್ ಆಗೋ ವೇಟಿಂಗ್ ಅಲ್ಲಿ ಇತ್ತು. ಸೊ ಡಿವೋರ್ಸ್ ಇನ್ನೇನ್ ಆಗ್ಬೇಕಿತ್ತು, ಬಟ್ ಯಾಕೋ ಅದು ಪೋಸ್ಟ್ಪೋನ್ ಆಯ್ತು. ನಮ್ಮ ಮನೆಯಲ್ಲೂ, ಯಾಕಂದ್ರೆ ಅದಾಗ್ದೆ ಅವರು ಹೇಳಿದ್ರು, ಆಗ್ದೆ ನಾ ಮುಂದಕ್ಕೆ ಮೂವ್ ಆಗೋದು ಬೇಡ, ತೊಂದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ ಕಾರಣಕ್ಕೆ ಅದನ್ನ ಮುಂದುವರ್ಸೋದ್ ಬೇಡ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಡ್ರಾಪ್ ಮಾಡಿದ್ರು. ಬಟ್ ನಾವು ಏನೂ ಇರ್ಲಿಲ್ಲ, ಅದು ಮಾತುಕತೆಗಳೆಲ್ಲ ಸ್ಟಾಪ್ ಆಗಿತ್ತು. ಅದಾದ್ಮೇಲೆ ಒಂದು ಸರಿ ಮತ್ತೆ ಮನೆಯಲ್ಲಿ ಏನಾದ್ರು ಆಯ್ತಾ ಇಲ್ವಾ ಅಂತ ಅವರು ಫಾಲೋ ಅಪ್ ಮಾಡಿದ್ದಾರೆ. ಅವರಿಗೂ ಇಂಟ್ರೆಸ್ಟ್ ಇತ್ತು, ಬಟ್ ವಿತೌಟ್ ಲೀಗಲಿ ನಾವ್ ಯಾವ್ದೇ ಏನೇ ಮಾಡಿದ್ರು ತಪ್ಪಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಅವರು ಯಾವ್ದು ಇದ್ ಮಾಡ್ತಾ ಇಲ್ಲ, ಆಸ್ ಅ ಫ್ರೆಂಡ್ ಆಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. 3 months once, 2 months once ಈ ತರ. ಹೇಗಿದ್ದೀರಾ? ಒಂದ್ ನಿಮಿಷ. ಈಗ
ನಿಮ್ಮ ಮನೆಯಲ್ಲೇ ನೋಡಿದ ಸಂಬಂಧ ಇದೆ, ಹೌದಲ್ಲ? ಹೌದು 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 ಹೌದು. ಬಟ್ ಈ ಮಧ್ಯೆ ಅಲ್ಲಿ ಕಾನೂನು ಪ್ರಕ್ರಿಯೆಗಳು ಇನ್ನೂ ಪೂರ್ಣ ಆಗಿಲ್ಲ, ಅರ್ಥಾತ್ ಅವ್ರ ಹೆಂಡತಿಗೆ ಅವರಿನ್ನೂ ಡೈವರ್ಸ್ ಕೊಟ್ಟಿಲ್ಲ ಕಾನೂನಾತ್ಮಕವಾಗಿ. ಹಾಗಾಗಿ ಹೌದು ಈ ಸಮಯದಲ್ಲಿ ಪರಸ್ಪರ ಈಗ ಆಲ್ರೆಡಿ ಮೆಸೇಜ್ ಅಲ್ಲಿ ನಾನು ನೀನು ಗಂಡ ಹೆಂಡತಿ ಅಂದುಕೊಳ್ಳೋ ರೇಂಜಿಗೆ ನಾವು ಹೋಗಿರ್ಲಿಲ್ಲ ಅಂತ ನೀನು ಹೇಳ್ತಿದ್ದೀಯ. ಮಾತಾಡಿಲ್ಲ ಅಂದ್ರೆ ನಾವ್ ಹಿಂಗೆ ನಮ್ ಕಂಡೀಷನ್ ಇದಾಯ್ತು ಹೋಯ್ತು. ಇಲ್ಲಿ ಏನಿದೆ ಅಂದ್ರೆ ಅವರಿಗೆ ನಾನ್ ಅನುಭವಿಸಿದ ಕಷ್ಟಗಳು ಆಸ್ ಅ ಫ್ರೆಂಡ್ ಆಗಿ, ಯಾಕಂದ್ರೆ ಅವ್ರದ್ದು ಒಂದು ಫ್ರೆಂಡ್ಲಿ ನೇಚರ್ ಇತ್ತು. ಹೆಂಗಂದ್ರೆ ಹೇಗಿದ್ದೀರಾ ಆರಾಮ, ಯಾಕಂದ್ರೆ ಮನೆಯಿಂದ ವಿತ್ ಪರ್ಮಿಷನ್ ಕೇಳಿ ಅವ್ರು ನನ್ನ ಕಾಂಟ್ಯಾಕ್ಟ್ ನಂಬರ್ ಮನೆಯಿಂದಾನೇ ತಗೊಂಡಿದ್ದಾರೆ. ಹಾ, ಸೊ ಅದಾದ್ಮೇಲೆ 3 months ಒನ್ಸ್ ಏನೋ ಹೇಗಿದ್ದೀರಾ ಆರಾಮ, ಹೇಗ್ ನಡೀತಾ ಇದೆ ಕೆಲಸ, ಜಸ್ಟ್ ಹಿಂಗ್ ಮಾತಾಡೋದು ಹೇಳೋದು, ಹಾಗಾಯ್ತು. ಸುಮಾರು 1.5 ವರ್ಷ ಆದ್ಮೇಲೆ ಅವರಿಗೆ ಡಿವೋರ್ಸ್ ಕನ್ಫರ್ಮ್ ಆಯ್ತು. ಅದಾದ್ಮೇಲೆ ಅವ್ರ ಮನೆಯಿಂದನೂ ಕರ್ಕೊಂಡ್ ಬಂದಿದ್ರು, ಎಲ್ರು ಮಾತಾಡ್ಸಿದ್ರು. ಓಕೆ, ನಾವು ಅದಾದ್ಮೇಲೂ ಟೈಮ್ ತಗೊಂಡ್ವಿ, ಯಾಕಂದ್ರೆ ಎಕ್ದಮ್ ತಪ್ಪಾಗೋದ್ ಬೇಡ, ಈಗ ಫಸ್ಟ್ ಆಗಿತ್ತಲ್ಲ, ಆ ತಪ್ಪಿಲ್ಲ ಆಗೋದ್ ಬೇಡ ಅಂತ ಫಸ್ಟ್ ಮಾತುಕತೆಗಳು ಪಾಪು ಜೊತೆ ಅವ್ರ ಮಿಂಗಲ್ ಆಗ್ಬೇಕಲ್ಲ. ಸೊ ಆ ಕಾರಣಕ್ಕೆ ಆ ಟೈಮ್ ತಗೊಂಡ್ವಿ. 1-2 ಸಲ ಹೊರಗಡೆ ಹೋದ್ವಿ, ಓಕೆ ಅಂತ ಅನ್ನಿಸ್ತು. ಮಗು ಜೊತೆ ಎಲ್ಲ ಓಡಾಡೋದು, ನನ್ ಜೊತೆ ಇದಾಗಿ ಆ ತರ ಮಿಂಗಲ್ ಆಗ್ಲಿಕ್ಕೆ ಟೈಮ್ ತಗೊಂಡ್ವಿ. ಅಂದ್ರೆ ನಾವೆಷ್ಟು ಪ್ರಿಕಾಷನರಿ ಆಗಿ ಟೈಮ್ ತಗೊಂಡ್ರು ಎಲ್ಲ ರಿಹರ್ಸಲ್ ಇದ್ದಂಗಿತ್ತು ಮಗುವಿನ ಜೊತೆ ಇವ್ರು ಹೆಂಗ್ ಬೆರೀತಾರೆ ಅಂತ. ಹೌದೌದು, ಸ್ಟೇಜ್ ಹೋಗಕ್ಕಿಂತ ಮುಂಚೆ ರಿಹರ್ಸಲ್ ಮಾಡ್ದಂಗೆ. ಹಾಗಾಯ್ತು, ಎಲ್ಲ ಆಯ್ತು. ಸೊ ಇದು ಎಲ್ಲ ಆಯ್ತು, ಓಕೆ ಆಯ್ತು. ಸುಮಾರು 2 ವರ್ಷ ಇಷ್ಟು ಪ್ರೋಸೆಸ್ ಮುಗಿಸ್ಕೊಂಡ್ ಬಂದು 3ನೇ ವರ್ಷ ಪ್ರಾರಂಭದಲ್ಲಿ ಮದುವೆ ಆದ್ವಿ. ಎಷ್ಟನೇ ವರ್ಷ ಅಂದ್ರೆ ಯಾವ ಇಯರ್ ಅಲ್ಲಿ ಆಗಿತ್ತು? ಇದು 2023 ಎಂಡ್ ಅಲ್ಲಿ. ಇದೇನೊಂದು 2-3 ವರ್ಷದ ಹಿಂದಿನ ಕತೆ ಅಷ್ಟೇ. ಹೌದು ಹೌದು. ಓಕೆ, ಅಲ್ಲಿ ಮದುವೆ ಆಯ್ತು, ಎಲ್ಲ ಆಯ್ತು. ಸೊ ನಮ್ದು ಇನ್ನೇನು ಓಕೆ ಆಯ್ತು, ಒಂದ್ ಸ್ಟೇಬಲ್ ಬಂತು ಅಂತ ಅನ್ಕೊಂಡ್ವಿ. ಇನ್ನೇನು ಸೊ ಸೆಕೆಂಡ್ ಬೇಬಿ ಆಗೋ ಇದು ಅಂತಕ್ಕ ಬಂತು. ಆಯ್ತು, ಬೇಬಿನೂ ಆಯ್ತು, ಎಲ್ಲ ತುಂಬಾ ಖುಷಿಯಾಗಿದ್ವಿ. ಪಾಪವು 5 ತಿಂಗಳಾಯ್ತಾ ಬಂದಿತ್ತು. ದೇವ್ರು ಇಲ್ಲೂ ಒಂದು ದೊಡ್ಡ ದುರಂತ ಮಾಡ್ದ. ಏನಾಯ್ತವ? ಹೀಗೆ ಅವರು ಮೆಟ್ರೋದಲ್ಲಿ ಹೋಗ್ತಾ ಸ್ವಲ್ಪ ಹುಷಾರೇನೋ ಇಶ್ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ದಿದ್ದಾರೆ, ನೀರ್ ಕುಡಿಯಕ್ ಹೋಗಿದ್ದಾರೆ, ಬಿದ್ದಿದ್ದಾರೆ ಅಷ್ಟೇ, ಎದ್ದೇ ಇಲ್ಲ. ಇಲ್ಲಿ ಬೆಂಗಳೂರಲ್ಲಿ? ಹೌದು. ಓಕೆ, ಈಗ ಮೆಟ್ರೋದಲ್ಲಿ ಹೋಗ್ತಿದ್ದಾರೆ, ಏನಾಯ್ತಲ್ಲಿ ಎಕ್ಸಾಕ್ಟ್ಲಿ? ಜಸ್ಟ್ ಅವರಿಗೆ ಸ್ವಲ್ಪ ಹುಷಾರ್ ತಪ್ಪೋ ತರ, ಅಂದ್ರೆ ಏನೋ ಬ್ರೀತಿಂಗ್ ಇಶ್ಯೂಸ್ ಆಗಿದೆ ಅನ್ಸುತ್ತೆ. ನಾನು ಇಲ್ಲಿದ್ದೆ ಅವ್ರ ಮನೆಯಲ್ಲಿ, ಯಾಕಂದ್ರೆ ಪಾಪು ಇತ್ತಲ್ಲ. ಪ್ಲಾಟ್ಫಾರ್ಮ್ ಅಲ್ಲಿ ಆಗಿದ್ದ ಅಥವಾ ಹೋಗ್ತಾ ಇರೋದ್ರಲ್ಲಿ ಆಗಿದ್ದ? ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರು ಇಳ್ದು ಬಿಟ್ಟಿದ್ದಾರೆ. ನನ್ಗೆ ಯಾಕೋ ಮೀನ್ಸ್ ಉಸಿರಾಟಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಳ್ದಿದ್ದಾರೆ. ಇಳಿದು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡಿದ್ರು, 1-2 ನಿಮಿಷದಷ್ಟು. ನೀರ್ ಬೇಕು ಅನ್ಸಿದೆ, ಅವ್ರು ಯಾರನ್ನೂ ಕೇಳಿಲ್ಲ. ಕೆಳಗಡೆ ಇಳಿದು ನೀರ್ ಕುಡಿಯಕ್ಕೆ ಅಂತ ಬಂದಿದ್ದಾರೆ, ಗ್ಲಾಸ್ ತಗೊಂಡಿದ್ದಾರೆ, ಕುಡಿದು ಇಲ್ಲ, ಕೆಳಗಡೆ ಬಿದ್ದಿರೋದಷ್ಟೇ. ಇಷ್ಟೇ, ಎದ್ದೆಲ್ಲ. ಇಲ್ಲೂ ಗರ್ಭಿಣಿ ಆಗಿದ್ರ ಅಷ್ಟೊತ್ತಿಗೆ? ಹಾ, ಇಲ್ಲಿ ಪಾಪು ಇತ್ತು, ಆಲ್ರೆಡಿ ಪಾಪು ಇತ್ತು. ಎಷ್ಟು ಪಾಪುಗೆ ಎಷ್ಟು ಸಮಯ ಆಗಿತ್ತು? 5 ತಿಂಗಳು. ಅಲ್ಲ 6 ತಿಂಗಳು ಗರ್ಭಿಣಿ ಆಗಿದ್ದೆ, ಇಲ್ಲ 5 ತಿಂಗಳು ಆಗಿದ್ದೆ. ಹಾ, ಇದಕ್ಕೆ ನತದೃಷ್ಟಿ ಅಂತ ಏನ್ ಹೇಳ್ಬೋದು ಗುರುಜಿ. ಅಂದ್ರೆ ಅವ್ರಿಗೆ ಉಳಿಸ್ಕೊಡ್ಲಿಕ್ಕೆ ಅವಕಾಶವೇ ಕೊಡ್ಲಿಲ್ವಾ ವಿಧಿ? ಒಂದು ಸೆಕೆಂಡ್ ಕೊಟ್ಟಿಲ್ಲ. ನಿಮ್ ಬದುಕೇನಿತ್ತು ಅವತ್ತೇನ್ ನಡೀತು ನಿಮ್ ಜೀವನದಲ್ಲಿ? ಏನ್ ಮಾಡ್ತಿದ್ರಿ ನೀವು? ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ನನಗೆ ಫಸ್ಟ್ ನಮ್ಗೆ ಕ್ಲಾರಿಟಿ ಅಂದ್ರೆ ಅದು ಗಡಿಬಿಡಿನಲ್ಲಿ ಆಗಿತ್ತು, ಅದೆಲ್ಲ ಗೊತ್ತು. ಬಟ್ ಬದುಕು ನಮ್ಗೆ ಹೆಂಗೋ ತಗೊಂಡೋಯ್ತು. ಇಲ್ಲಿ ಹಾಗಲ್ಲ, ಇಲ್ಲಿ ಇಬ್ರು ಪರಸ್ಪರ ಒಪ್ಪಿ ತುಂಬಾ ಟೈಮ್ ತಗೊಂಡು ಬದುಕನ್ನ ಒಪ್ಪಿ ನಡೀತಾ ಇದ್ದಿತ್ತು ಇದು. ನಿಮಗೆ ಗೊತ್ತಾಯ್ತು ವಿಷಯ? ಏನ್ ಮಾಡ್ತಿದ್ರಿ ಅವಾಗ? ಮನೇಲಿ ಇದ್ವಿ ನಾವು, ಅವರಪ್ಪ ಅಮ್ಮ ಎಲ್ಲ. ಸೊ ಸುಮಾರು ಅವ್ರ ಆಫೀಸಿಂದ ಕಾಲ್ ಬಂದಿದ್ದು ನಮ್ಗೆ, ಯಾಕಂದ್ರೆ ಅವ್ರ ಆಫೀಸರ್ ಅವ್ರ ನಂಬರಿಗೆ ಕಾಲ್ ಮಾಡಿದ್ದಾರೆ. ಅವ್ರಿಗೆ ವಿಷಯ ಗೊತ್ತಾಗಿದೆ, ಅವರು ನಮಗ್ ಮುಟ್ಸಿದ್ದಾರೆ. ಓಹೋ, ಬಟ್ ಆ ಸಮಯಕ್ಕೆ ನ್ಯೂಸಲ್ಲೆಲ್ಲ ಬಂದಿದ್ದ ವಿಚಾರನ ಇದು? ಗೊತ್ತಿಲ್ಲ ಗುರುಜಿ, ಇಲ್ಲ ಬಂದಿಲ್ಲ ಇದು.
ಬಟ್ ಅವ್ರಿಗೆ ಹೆಂಗ್ ಗೊತ್ತಾಯ್ತು ಆಫೀಸರ್ಗೆ? ಓಕೆ, ಅಲ್ಲಿ ಇವ್ರು ಕಾಲ್ ಮಾಡಿದಾರೆ ಆಫೀಸ್ ಅವರು, ಯಾಕಂದ್ರೆ ಇನ್ನು ಬಂದಿಲ್ಲಲ್ಲ. ಕಾಲ್ ಮಾಡಿದಾಗ ಅಲ್ಲಿ ಯಾರೋ ಒಬ್ರು ಅಪರಿಚಿತರು ಎತ್ತಿರೋದು, ಎತ್ತಿ ಈ ತರ ಆಗಿದೆ ಅಂತ ಅವ್ರಿಗೆ ಹೇಳಿರೋದು. ಸೊ ಅವರು ನಮ್ಗೆ ನಮ್ಗೆ ವಿಷಯ ಮುಟ್ಸಿರೋದು. ಛೇ ಪಾಪ, ನಿಮ್ಮ ಪರಿಸ್ಥಿತಿ ನಾನು ನೆನಪು ಮಾಡ್ಕೊಳ್ತಾ ಇದ್ದೀನಿ. 2 ಮಗು, ಈಗ ಮತ್ತೆ ಕಂಕ್ಳಲ್ಲೊಂದು ಕೈಯಲ್ಲೊಂದು, ಫೋನ್ ಬಂತು, ಇದು ಕೂಡ ಹಿಂಗಾಯ್ತು. ಏನನ್ನಿಸ್ತಾ ಆ ಸಮಯಕ್ಕೆ? ಏನ್ ಥಾಟ್ ಬಂತವ ನಿನಗೆ? ಬದುಕೋದಕ್ಕೆ ಯಾಕಾದ್ರೂ ಬದುಕಿದೀನೋ ಅಂತ ಅನ್ನಿಸ್ತಷ್ಟೆ. ಈ ಕ್ಷಣನೂ ಕೂಡ ಬದುಕೋದಕ್ ಮನ್ಸಿಲ್ಲ. ಬಹಳ ಕಷ್ಟ. ಅಲ್ಲ, ನಿಮ್ಮ ತಂದೆ ತಾಯಿಗೆ ಹೆಂಗ ಆಗಿರ್ಬೇಕು ಅಂತ ಯೋಚಿಸ್ತಾ ಇದ್ದೀನಿ. ಒಬ್ಬ ಮಗಳ ಬದುಕಲ್ಲಿ ಪದೇ ಪದೇ ಏನಪ್ಪ ಇದು ಹಿಂಗ ನಡೀತಾ ಇದೆ. ನಾನ್ ಈ ಘಟನೆಗೆ ನನ್ನನ್ನ ನಾನು ದೂಷಿಸ್ಕೊಳ್ಳೋ ಅಥವಾ ನಂಬಿರೋ ದೇವ್ರನ್ನ ದೂಷಿಸ್ಲೋ ಏನು ಯಾರನ್ನ ಹೊಣೆ ಮಾಡಕ್ಕೂ ಆಗಲ್ಲ. ಇದು 2ನೇ ಮದುವೆ ಬಂಧು ಬಾಂಧವರು ಸಂಬಂಧಿಕರೆಲ್ಲರ ಮುಂದೆನೂ ಆಗಿದ್ದ ಗುರುಜಿ? ಅಂದ್ರೆ 2ನೇ ಮದುವೆ ಆಗ್ಬೇಕಾದ್ರೆ ಸಂಬಂಧಿಕರು ಬಂಧು ಬಾಂಧವರು ಎಲ್ಲ ಇದ್ರ ಅಥವಾ? ಹೌದು ಹೌದು. 1ನೇ ಮದುವೆ ಹೇಗೋ, 2ನೇದು ಹಾಗೆ ತುಂಬಾ? ಇಲ್ಲ, ದೇವಸ್ಥಾನದಲ್ಲಿ ಆಗಿತ್ತು. ದೇವಸ್ಥಾನದಲ್ಲಿ, ಬಟ್ ತುಂಬಾ ಜನ ಇಲ್ಲ, ಆದ್ರೆ ನಮ್ಮ ಸ್ವಂತದವ್ರಿತ್ತು. ಆಗಿರೋದು ಎಲ್ರಿಗೂ ಗೊತ್ತಿತ್ತು? ಇಲ್ಲ, ಗೊತ್ತಿತ್ತು. ಬಟ್ ಇವ್ರ ಜೊತೆ ಕೊನೆ ಮಾತು ಏನ್ ನೆನಪಿದೆ ನಿಮಗೆ? ಏನ್ ಆಡಿದೆ ಅಂದ್ರೆ, ಯಾಕಂದ್ರೆ ಇವರಂತೂ ಮೊದಲನೇವ್ರ ತರ ಸಿಗಲಿಲ್ಲ ಮಾತಾಡ್ಲಿಕ್ಕೆ, ಬಟ್ ಮನೆಯಿಂದ ಹೋಗ್ಬೇಕಾದ್ರೆ ನಾವು ಮಾತಾಡಿರ್ಬೇಕಲ್ಲ. ಬಟ್ ಇಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರು ಗುರುಜಿ. ಯಾವುದೇ ತರದ್ದು ಏನು ಸಮಸ್ಯೆ ಇರ್ಲಿಲ್ಲ, ಖುಷಿಯಾಗಿ ಇರ್ತಾ ಇದ್ವಿ. 2ನೇ ಮದುವೆಯಲ್ಲಿ ಒಂದು ಹೆಣ್ಣು ಅನುಭವಿಸಬಹುದಾದ ಅಥವಾ ಒಂದು ಮಗು ಇರೋ ಒಂದು ಹೆಣ್ಮಗಳು 2ನೇ ಮದುವೆ ಆದ್ಮೇಲೆ ಅವನಿಂದ ಅನುಭವಿಸಬಹುದಾದ ಯಾವ ನರಕವೂ ನಿನಗಿರ್ಲಿಲ್ಲ ಅಂತ? ದೇವರಾಣೆಗೂ ಇಲ್ಲ. ಆಕ್ಚುಲಿ ನನ್ಗೆ ಎಲ್ರು ಮರ್ಸುವಂತಷ್ಟು ಪ್ರೀತಿ ಕೊಟ್ಟಿದ್ರು, ಅದೇ ತುಂಬಾ ಟೈಮ್ ಕೊಟ್ಟಿದ್ರು. ಅವ್ರಿಗೆ ಕಡಿಮೆ ಟೈಮಲ್ಲಿ ನನ್ನ ಹತ್ರ ಜೊತೆಲಿ ಇರ್ತಾ ಇದ್ರು ಕೂಡ ಅಷ್ಟು ಟೈಮ್ ನಮಗ್ ಸ್ಪೆಂಡ್ ಮಾಡ್ತಾ ಇದ್ರು. ತುಂಬಾ ಮಾತಾಡೋರು, ಆಕ್ಚುಲಿ ತುಂಬಾ ಫ್ರೆಂಡ್ಲಿ ಆಗಿರ್ತಾ ಇದ್ವಿ. ಒಳ್ಳೆ ಆಯ್ಕೆ ಅಂತ ಅನ್ಸಿತ್ತು ನಿಮಗೆ? ನಿಜವಾಗ್ಲೂ ಗುರುಜಿ, ಆಕ್ಚುಲಿ ನನಗೆ ಅದ್ರ ಬಗ್ಗೆ ಡೌಟೇ ಇಲ್ಲ. ಬಟ್ ವಿಚಿತ್ರ ನೋಡಿ, ಈ ಒಂದು ಡೈವರ್ಸ್ ಆಗಿ ಆ ಹೆಣ್ಣು ಇದರಿಂದ ತಪ್ಪಿಸ್ಕೊಂಡಾದ್ಮೇಲೆ ನಿಮ್ಮ ಬಳಿ ಬಂದಾಗ ಹಿಂಗಾದಾಗ ಸಮಾಜ ಅದಕ್ಕೆ ನಾನಾ ಹೆಸರುಗಳನ್ನ ಕೊಟ್ಟಿರುತ್ತೆ. ಹೌದಾ? ಅಂತದ್ದೇನಾದ್ರು ಅಂದಿರೋದು ನೇರ ಇಲ್ದೇ ಇರ್ಬೋದು, ಬಟ್ ಹಿಂದೆ ಬರುತ್ತೆ. ಯಾರನ್ನ ಮದುವೆ ಆಗ್ತಾಳೋ ಅವ್ರು ಸಾಯ್ತಾರೆ ಅಂತ? ಆ ತರ ಬಂದಿಲ್ಲ, ಆದ್ರೆ ಅದು ಬರುವಂತ ಮಾತುಗಳನ್ನ ಎಕ್ಸ್ಪೆಕ್ಟೆಡ್ ನಾನು. ಬಟ್ ನನಗ್ ನೇರವಾಗಿ ಬರ್ದೇ ಇರ್ಬೋದು, ಆದ್ರೆ ಹಿಂದೆ ಮಾತಾಡ್ಕೊಂಡಿರ್ಬೋದಲ್ಲ. ಇರ್ಲವ, ಮಾತಾಡ್ಕೊಂಡಿರ್ಬೋದು ಅನ್ನೋದಕ್ಕಿಂತ ಮಾತಾಡ್ಕೊಂಡಿರ್ತಾರೆ. ಆದ್ರೆ ಅದನ್ನ ನೀನು ಹೃದಯಕ್ಕೆ ತಗೊಳ್ಬೇಡ ಅಂತ ಹೇಳಲಿಕ್ಕೆ ಬಂದೆ ಅಷ್ಟೆ. ಅದಿದ್ದಿದ್ದೆ ಅದು. ನೀವು ಈ ಒಂದು ಮದುವೆ ವಿಚಾರದಲ್ಲಿ ಅಂತಲ್ಲ, ಅಲ್ಲಲ್ಲಿ ಹೋದಾಗ ಏನೋ ಅವರವ್ರ ಹಣೆ ಬಾರಕ್ಕೆ ಏನೋ ಕೆಟ್ಟ ಘಟನೆಗಳು ನಡೆದ್ರೆ ಅದ್ ನೀನ್ ಬಂದಿದ್ರಿಂದಲೇ ಆಯ್ತು ಅಂತಲೇ ಅಂತರ್ಬೇಕಾದ್ರೆ. ಅದು ಕಾಮನ್. ಅದು ಬಟ್ ಮೊದಲನೇ ಮಗು ಈತನ ಜೊತೆ ಚೆನ್ನಾಗಿ ಹೊಂದಿಕೊಂಡಿತ್ತ? ಹೌದು ಗುರುಜಿ. ಎಷ್ಟು ಸಮಯ ಆಗಿತ್ತು ನೀವು ಮದುವೆ ಆಗಿ? ಇದು 2ನೇದು ಆಲ್ಮೋಸ್ಟ್ 1.5 ವರ್ಷದ ಮೇಲೆ ಆಗಿತ್ತು. ಯಾಕಂದ್ರೆ ನಾವು ಮೀಟ್ ಆಗಿ 2 ವರ್ಷ ಟೈಮ್ ತಗೊಂಡ್ವಿ, 2.5 ವರ್ಷ ಟೈಮ್ ತಗೊಂಡ್ವಿ. ಮೇ ಬಿ ಅವಾಗ್ಲೇ ಮದುವೆ ಆಗಿದ್ದಿದ್ರೆ ನಾವು ಸುಮಾರು 4 ವರ್ಷ ಜೊತೆ ಆಗಿರ್ತಿದ್ವಿ. ಯಾರು ಬಲ್ಲವರವ? ಅಲ್ಲಿ ಮದುವೆ ಆಗದೆ ಇದ್ದಿದ್ದಕ್ಕೆ ಅಲ್ಲೂ ಒಂದಷ್ಟು ಒಳ್ಳೆ ಕಾರಣಗಳು ಇದ್ದು, ಕಾನೂನಾತ್ಮಕವಾಗಿ ಬಿಡುಗಡೆ ಅವ್ರಿನ್ನೂ ಆಗಬೇಕು ಅಥವಾ ಅರ್ಥ ಮಾಡ್ಕೊಳ್ಬೇಕು. ಅಂತಿಮವಾಗಿ ಅಂದ್ರೆ ನೀವು ಫ್ರೆಂಡ್ಸ್ ತರ ಮಾತಾಡ್ಕೊಂಡಿದ್ವಿ ಅನ್ನೋ ಕಾಲದಲ್ಲೇ ಮದುವೆ ಆಗಿದ್ರಿ ಅಂತ ತಾನೇ ಹೇಳಿದ್ ನೀವು? ಹೌದು.
ಬಟ್ ಅಲ್ಲ, ಆಗದೆ ಇದ್ದಿದ್ದಕ್ಕೆ ನಿಮಗೆ ಕಾರಣಗಳಿದ್ದು. ಹೌದು, ಅದು ವ್ಯಾಲಿಡ್ ಕಾರಣಗಳ. ಅದರಲ್ಲಿ ಈಗ ನಾವು ಅದನ್ನ ವಿಚಾರ ಮಾಡ್ಲಿಕ್ಕೆ ತಗೊಳ್ಳುವಂತಹ ಸಂಗತಿ ಅವಲ್ಲ. ಯಾಕಂದ್ರೆ ಡೈವರ್ಸ್ ಆಗದೆ ನಾನು ಆಗಲ್ಲ ಅನ್ನೋದು ಆತನ ಸಂಸ್ಕಾರ ತೋರಿಸುತ್ತೆ. ಆ ವಿಚಾರದಲ್ಲಿ ನಿಜವಾಗ್ಲು, ಯಾಕಂದ್ರೆ ಎಷ್ಟೋ ಜನ ಅದನ್ನ ಮುಚ್ಚಿಟ್ಟು ಮದ್ವೆ ಆಗಿರೋ ತುಂಬಾ ಜನ ಇದಾರೇನವ. ನನ್ನ ಕಾರ್ಯಕ್ರಮದಲ್ಲಿ ನಾನು ಮಿನಿಮಮ್ 100 ಮೇಲೆ ಕೇಳಿದ್ನಂತ ಕಥೆನ. ಆತರ ಜೆನ್ಯೂನ್ ಒಂದು ಆಕ್ಚುಲಿ ಮದ್ವೆ ಅನ್ನೋದಕ್ಕಿಂತ ನಮ್ದೊಂದು ಫ್ರೆಂಡ್ಶಿಪ್ ತರಾನೇ ಇತ್ತು. ದೇವ್ರು ಅಲ್ಲಿಗೂ ಕಲ್ಲು ಹಾಕ್ಬಿಟ್ನಲ್ಲ ಅಂತ ಜಸ್ಟ್ ಆ 1 ಸೆಕೆಂಡ್ ಅವ್ರನ್ನ ಬಚಾವ್ ಮಾಡಿದ್ರು, ಮೇ ಬಿ ನಮ್ ಜೀವನ ಎಲ್ಲೋ ಇರೋದು. ಇದು ಹಾರ್ಟ್ ಅಟ್ಯಾಕ್ ಅಂತಲೇ ಹೇಳಿದ್ರ? ಇಲ್ಲ ಆಕ್ಚುಲಿ ಬಿದ್ದು ಹೇಟ್ ಆಗಿರೋದು ಜಾಸ್ತಿ. ಅದು ಹಿಂದೆ ಬಿದ್ರಲ್ಲ ತಲೆ ಸುತ್ತು, ಸೊ ಅದು ತಲೆಗೆ ಹೆಚ್ಚು ಹೇಟ್ ಆಗಿರೋದು. ಅದು ಅಂದ್ರೆ ನೀರ್ ಕುಡಿ ಲೋಟ ಸಮೇತ ಬಿದ್ರಲ್ಲ ಅದ, ಅಥವಾ ಅಲ್ಲೆಲ್ಲ ಬೇರೆ ಹಿಂದೆ ಬಿದ್ದಿದ್ರ? ಇಲ್ಲ ಲೋಟ ಸಮೇತ ಹಿಂದೆ ಬಿದ್ದಿರೋದು, ತಲೆ ಜೋರು ಕೊಟ್ಟಿದ್ದಾರೆ. ಅಯ್ಯೋ ದೇವ. ಅಷ್ಟೇ, ಇನ್ನೇನು ಆಗಿಲ್ಲ. ಅವಾಗ ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ರ? ಅವತ್ ಡಿಮ್ಯಾಂಡ್ ಮಾಡಿ ಮದುವೆ ಆದ ಸಮಯದಲ್ಲಿ ಹೆಂಗೆ ಕೇಳಿದ್ರು? ಇಲ್ಲಿ ಕೆಲಸ? ಹೌದು, ಹೋಗ್ತಾ ಇದ್ದೆ ಗುರುಜಿ. ಇದಾಗಿ ಎಷ್ಟು ಸಮಯ ಆಯ್ತವ? ಆಯ್ತಾ ಒಂದು 4 ತಿಂಗಳು ಗುರುಜಿ. ಹಾಗಾದ್ರೆ ಈ ಕಾರ್ಯಕ್ರಮ ಆಗ್ಲೇ ಸಿಕ್ಕಿರೋದಾ? ಅಯ್ಯೋ, ಯಾವ ಕತೆ ನಿಮಗೆ ತುಂಬಾ ಕಾಡಿದೆ ಇಲ್ಲಿ? ನನಗೆ ನಿಜವಾಗ್ಲೂ ಹೇಳ್ತೀನಿ ಗುರುಜಿ, ಲೈಕ್ ಕೆಲವೊಂದು ನಾನು ನೆನ್ಪಿಟ್ಕೊಳಕ್ಕೂ ಆಗಲ್ಲ. ನೀವು ಸಣ್ಣ ಶಾರ್ಟ್ಸ್ ವಿಡಿಯೋಸ್ ಬರುತ್ತಲ್ಲ, ಸೊ ನಾನು ಹೆಚ್ಚು ಅದನ್ನ ನೋಡ್ತಾ ಇದ್ದಿದ್ದು. ಇನ್ಸ್ಟಾಗ್ರಾಮ್ ಅಲ್ಲ? ಇರ್ಲವ, ಇವತ್ತಿಗೆ 2 ಮಕ್ಕಳ ತಾಯಿ, ಆದರೆ ಅದಕ್ಕೆ ಜನ್ಮದಾತರಾದವರು ಒಬ್ರು ಇಲ್ಲ ಇವತ್ತು. ಈಗ ನಿನ್ನ ಬದುಕನ್ನ ಮುಕ್ತಾಯ ಮಾಡಿಕೊಳ್ಳುವ ಒಂದು ಆಲೋಚನೆ ಸ್ವಯಂ ನಿನ್ನ ದುಃಖದ ಕಾರಣದಿಂದ ನಿನ್ನ ಮುಂದೆ ಬಂದು ನಿಂತ್ಕೊಳ್ಬಹುದು. ಆದರೆ ನಿನ್ನ ಕಾರಣಕ್ಕೆ ಜನಿಸಿರೋ 2 ಮಕ್ಕಳನ್ನ ಅನಾಥ ಮಾಡುವುದಿದೆಯಲ್ಲ, ಅಂದರೆ ನಿನಗೆ ನಿನ್ನ ತಂದೆ ತಾಯಿಗಳಿದ್ದಾರೆ, ನಿನಗೆ ನಿಂದು ಒಂದು ತವ್ರ ಮನೆ ಇದೆ, ನಿನಗೆ ಯಾರಿಲ್ಲದೆ ಹೋದ್ರು ಬದುಕುವಷ್ಟು ಬುದ್ಧಿ ಶಕ್ತಿ ಇದೆ. ಇವತ್ತಿಗೇನು ದುಃಖ ಇದೆ ನಿಜ, ಬಟ್ ಇದು ಯಾವುದು ನೀನು ಹೋದರೆ ಆ ಮಕ್ಕಳಿಗಿಲ್ಲ. ಅವರಿಗೆ ಸ್ವಂತ ಓಡಾಡಿ ಎಲ್ಲೋ ಕೆಲಸ ತಗೊಂಡು ಕೆಲಸ ಮಾಡ್ಕೊಂಡು ದುಡಿಮೆ ಮಾಡ್ಕೊಂಡು ಎಲ್ಲೋ ರೂಮ್ ಮಾಡಿಕೊಂಡು ಜೀವನ ಪೂರ್ತಿ ಬದುಕನ್ನು ನೋಡಿಕೊಳ್ಳೋ ಸ್ಥಿತಿಲಿ ಅವರಿಲ್ಲ. ಅವಿನ್ನು ಪುಟ್ಟ ಮಕ್ಕಳು. ಅಂದರೆ ಈಗ ಮನುಷ್ಯ ಸಾಯ್ಲಿಕ್ಕೆ ಏನು ಬಹಳ ದೊಡ್ಡ ಕಾರಣಗಳಿರಬೇಕೋ ಅಂಥ ದೊಡ್ಡ ಕಾರಣ ನಿನ್ನ ಕಣ್ಣು ಮುಂದೆ ಖಂಡಿತ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಬದುಕಲಿಕ್ಕೆ ಇದಕ್ಕಿಂತ ದೊಡ್ಡ ಕಾರಣ ಇದೆ. ಯಾಕಂದ್ರೆ ಕಾರಣ ಕಾಣಿಸ್ತಾ ಇಲ್ಲ ಈಗ ಮಕ್ಕಳು ಅಂತ ಹೇಳ್ಬೋದು. ಬಟ್ ಆ ದುಃಖ ಹೇಗಾಗಿದೆ ಅಂದ್ರೆ, ಇದು ಎರಡೂ ನನ್ಗೆ ಒಂದೇ ತಕ್ಕಡಿನಲ್ಲಿ ಕಾಣಿಸ್ಬಿಟ್ಟಿದೆ. ಅಷ್ಟೇ ದುಃಖ, ಅಷ್ಟೇ ಮಕ್ಕಳು. ನಾನು ಇದನ್ ಬಿಡೋದು ಕಷ್ಟ, ಇದನ್ ಮಾಡೋದು ಒಪ್ಕೊಳ್ಳೋದು ಕಷ್ಟ ಪರಿಸ್ಥಿತಿನ. ಹಾಗಿದೆ ಪರಿಸ್ಥಿತಿ ನನ್ಗೀಗ. ಈಗ ನೋಡವ, ಆಯ್ತು, ನಿನ್ನ ದುಃಖವನ್ನ ನಾನು ಅವಶ್ಯವಾಗಿ ಹೆಚ್ಚು ಮಹತ್ವ ಅಂತಲೇ ಪರಿಗಣಿಸ್ತೀನಿ. ಆದರೆ ಒಂದು ಸೃಷ್ಟಿ ಹಾಗೂ ಒಂದು ಸಂಹಾರ, ಇದರಲ್ಲಿ ಸಂಹಾರ ಅಷ್ಟೇನು ಬಹಳ ದೊಡ್ಡ ಕೆಲಸ ಏನಲ್ಲ. ಏನೋ ಮಾಡ್ಕೊಂಡು ಸತ್ತು ಹೋಗ್ಲಿಕ್ಕೆ 5 ನಿಮಿಷ ಸಾಕು, ಹೌದಲ್ಲ? ಒಂದು ಸೃಷ್ಟಿ ಇದೆಯಲ್ಲ, ಅಂದ್ರೆ ಬದುಕೋದು ಅಥವಾ ಸಾಯೋದು, ಸಾಯ್ಲಿಕ್ಕೆ ಹೆಚ್ಚು ಶಕ್ತಿ ಏನು ಬೇಕಿಲ್ಲ. ಹೌದು, ಅದಕ್ಕೂ ಒಂದು ಧೈರ್ಯ ಬೇಕು ನಿಜ. ಆದರೆ ಬದುಕಿಗೆ ಯಾವತ್ತಿಗೂ ಸಾವಿಗಿಂತ ಹೆಚ್ಚಿನ ಮಹತ್ವ ಕೊಡ್ತಾರೆ. ಸಾವಿಗೆ ಬದುಕಿಗಿಂತ ಹೆಚ್ಚು ಮಹತ್ವ ಕೊಡುವುದಾಗಿದ್ದಿದ್ರೆ ಇವತ್ತಿಷ್ಟು ಜನಸಂಖ್ಯೆ ಯಾಕೆ ಇರ್ತಿತ್ತು ಈ ಲೋಕದಲ್ಲಿ, ಹೌದಲ್ಲ? ಅರ್ಥಾತ್ ಇವತ್ತು ಬದುಕ್ತಾ ಇರೋ ಈ ಜಗತ್ತಿನ 700 ಕೋಟಿ ಅಥವಾ ಅಷ್ಟು ಕೋಟಿ ಜನಸಂಖ್ಯೆಗೂ ಸಾಯ್ಲಿಕ್ಕೆ ಒಂದು ಕಾರಣ ಇದ್ದೇ ಇದೆ ಎಲ್ಲರ ಬದುಕಲ್ಲೂ. ಇವತ್ತು ರಾತ್ರಿ ಇಲ್ಲದೆ ಹೋದ್ರು ನಾಳೆ ಬೆಳಿಗ್ಗೆ ಅಥವಾ ಮುಂದಿನ ತಿಂಗಳಾದ್ರೂ ಒಂದು ಕಾರಣ ಬಂದು ನಿಂತೇ ನಿಲ್ಲುತ್ತಲ್ವ ಒಬ್ಬ ಮನುಷ್ಯನ ಮುಂದೆ. ಸಾವಿಗೆ ಅಂತ ದೊಡ್ಡ ಪ್ರಯತ್ನ ಬೇಕಾಗೇ ಇಲ್ಲವ. ಆದ್ರೆ ಬದುಕ್ಲಿಕ್ಕಂತೂ ಒಂದು ಪ್ರಯತ್ನ ಬೇಕು. ನನಗನ್ಸೋದೇನು, ಈ ಸಮಯದಲ್ಲಿ
ನಾನು ಹೇಳೋದು ಸ್ವಲ್ಪ ಹೌದು ಒಪ್ಕೊಳ್ತೀನಿ, ಆದರೆ ಒಂದು ಹೆಣ್ಮಗಳಾಗಿ ಅಥವಾ ಒಬ್ಬ ಮನುಷ್ಯಳಾಗಿ ಈ ಜನ್ಮಕ್ಕೆ ಕಾರಣರಾಗಿರುವ ತಂದೆ ತಾಯಿಗಳು ಕಣ್ಮುಂದಿದ್ದಾರೆ. ಅಳಿಯನ ಸಾವು ಮತ್ತೆ ಮಗಳ ಸಾವು, ಅದರ ಪರಿಣಾಮ ಬೇರೆ ಬೇರೆ ಇರುತ್ತೆ, ಹೌದಲ್ಲ? ಹೌದು. ಈಗ ಅಳಿಯನ ಸಾವು, ಅಳಿಯಂದಿರ ಸಾವು ಅದು ದುಃಖಕ್ಕ ಇದೆ, ನಿಮ್ಮ ತಂದೆ ತಾಯಿಗಿದೆ. ಆದರೆ ಮಗಳ ಸಾವು ಅದಕ್ಕಿಂತ ದೊಡ್ಡದ್ದು. ಅದರಲ್ಲೂ 2 ಮಕ್ಕಳನ್ನು ಅವ್ರ ತೆಕ್ಕಿಗೆ ಬಿಟ್ಟು ಹೋಗೋದಿದೆಯಲ್ಲ, ಅವ್ರ ಕಡೆಗಾಲದಲ್ಲಿ, ಅದು ಇದಕ್ಕಿಂತ ದೊಡ್ಡ ದುಃಖ, ಹೌದಲ್ಲ? ಸಾಕ್ತಾರೆ, ನೀನು ಹೋದ್ರು ಅವ್ರು ಸಾಕ್ತಾರೇನೋ, ಬಟ್ ಯಾವ ಪಾಪಕ್ಕದ ಅವ್ರಿಗೆ ಆ ಶಿಕ್ಷೆ? ನನ್ನ 2 ಮಕ್ಕಳನ್ನು ಅವ್ರಿಗೆ ಕೊಟ್ಬಿಟ್ಟು ನಾನು ನನ್ನ ದುಃಖವನ್ನು ಸಹನೆ ಮಾಡಲಿಕ್ಕಾಗದೆ ನಾನು ಸತ್ತೆ ಎಂದುಕೊಳ್ಳಿ, ನಿಮ್ಮನ್ನು ಸಾಕಿ ಸಲಹೆ ನಿಮಗೊಂದು ಬದುಕು ಕಟ್ಕೊಡೋ ನಿಟ್ಟಿನಲ್ಲಿ ಇಷ್ಟೆಲ್ಲ ಮಾಡಿ ಕಡೆಗೆ ನಿಮ್ಮ ಸಂತಾನಗಳನ್ನು ಅವ್ರ ತಲೆ ಮೇಲೆ ಹಾಕಿ ಅವರು ಕಡೆಗಾಲದಲ್ಲಿ ಸುಮ್ಮನೆ ಕೂತು ಒಂದು ಕಡೆ ಆರಾಮಾಗಿ ಜೀವನ ಕಳಿಬೇಕಾದವರು, ನಿಮ್ಮ ಸಾವಿನ ದುಃಖ ಜೊತೆಗೆ ಆ ಮಕ್ಕಳು ಭವಿಷ್ಯದ ಹೊರೆ ಎಲ್ಲ ಹೊತ್ತುಕೊಳ್ಳುವಷ್ಟು ಶಕ್ತಿ ಈಗ ಉಳಿದಿಲ್ಲ ಅವರಲ್ಲಿ. ಅವ್ರಿಗೆ ಹುದ್ದೆ ಇರ್ಬೋದು, ಪೆನ್ಷನ್ ಬರ್ಬೋದು, ಸಾವಿರ ನಡೀಬೋದು, ಆದರೆ ಕಣ್ಣ ಮುಂದೆ ಮಕ್ಕಳ ಸಾವುಗಳು, ಅಳಿಯಂದಿರ ಸಾವುಗಳು ಎಲ್ಲವನ್ನು ಒಟ್ಟಿಗೆ ತಗೊಳ್ಳೋಷ್ಟು ಶಕ್ತಿ ಈಗ ಅವ್ರಿಗಿಲ್ಲ. ಅದೇನೇ ಇರಲಿ, ಆ ಲೆಕ್ಕಾಚಾರಗಳಿಗೆ ಹೋಗೋದೇ ಬೇಡ. ಮನುಷ್ಯ ಜನ್ಮ ಅವಶ್ಯವಾಗಿ ಶ್ರೇಷ್ಠವಾದದ್ದು. ಈ ಕುರಿತು ಸಮಾಜ 2 ಗಂಡನ್ ಮದುವೆ ಆದವರೆಲ್ಲ ಸಾಯ್ತಾರೆ, ಅದು ಇದು 1000 ಮಾತಾಡಲಿ, ನಿಮ್ಮ ಬಗ್ಗೆ 1000 ಕೊಂಕು ಮಾತಾಡಲಿ, ಆದರೆ ನಿಮಗೊಂದು ಹೆಮ್ಮೆ ಇರಲಿ, ಯಾರ ಸಾವನ್ನು ನಾನು ಬಯಸಿಲ್ಲ, ಯಾರ ಸಾವಿಗೂ ನಾನು ಕಾರಣಕರ್ತಳಲ್ಲ, ಅಥವಾ ಇನ್ಯಾರೋ ಗಂಡ ಪಕ್ಕದಲ್ಲಿದ್ದೇ ಇನ್ನೊಬ್ಬನ ಸಂಪರ್ಕ ಇಟ್ಕೊಂಡು ಬದುಕೋರ ಥರ ಇವತ್ತಿಗೂ ಗಂಡ ಇಲ್ಲದ ಕಾಲದಲ್ಲಿ ಅಥವಾ ಗಂಡ ಇದ್ದ ಕಾಲದಲ್ಲಿ ನನ್ನ ಕನಸು ಮನಸ್ಸಿನಲ್ಲಿಯೂ ಅಂಥ ಆಲೋಚನೆ ನಾನು ಮಾಡಿಲ್ಲ. ನೀನು ರಿಪೋರ್ಟ್ ಕಾರ್ಡನ್ನು ನಿನ್ನ ಭಗವಂತನಿಗೆ ನೀನು ಕೊಡಬೇಕಷ್ಟೇ. ಈ ಜನರಿಗೆ ಕೊಡ್ತಾ ಹೋದರೆ ನೀನು ಸಮರ್ಥನೆ ಮಾಡೋದ್ರಲ್ಲಿ ಜನ್ಮ ಮುಗ್ದು ಹೋಗ್ಬಿಡುತ್ತೆ. ಮೊದಲು ನೀನು ಅರ್ಥ ಮಾಡ್ಕೊಳ್ಬೇಕಿರೋದು, ನೋಡವ್ವ, ಯಾವುದೇ ದುಃಖ ಆಗಲಿ, ಒಬ್ಬ ಪರೀಕ್ಷೆಯಲ್ಲಿ ಫೇಲಾದ ವಿದ್ಯಾರ್ಥಿ ಆ ಫೇಲಾದ ದಿನ ಅಥವಾ ಅದು ಮಾರನೇ ದಿನ ಅಥವಾ 3 ದಿನ ಅಥವಾ 1 ವಾರ 1 ತಿಂಗಳು ಆ ದುಃಖದ ಪ್ರಮಾಣ ಇಳಿಯೋವರೆಗೂ ಅವನು ಕೂಡ ಸಾವಿನ ಯೋಚನೆಯಲ್ಲೇ ಇರ್ತಾನೆ. ಅದಾದ ಒಂದು 10-15 ವರ್ಷಕ್ಕೆ ಅವನೇ 10 ಜನ ಕೆಲಸ ಕೊಟ್ಟಿರ್ತಾನೆ. ಅಂದರೆ ಆ ಬಿಸಿ ಏನಿದೆ, ಆ ದುಃಖದ ಸಮಯ ಅಥವಾ ಆ ದುಃಖದ ದಿನ, ಅದರ ಮಾರನೇ ದಿನ, ಈ ಸಮಯದಲ್ಲಿ ಮನುಷ್ಯ ಒಂಚೂರು ಹಲ್ಲು ಕಚ್ಕೊಂಡು ಜೀವ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಪವಾಡಗಳು ನಡೀತವೆ, ಆಮೇಲೆ ಏನೋ ಒಳ್ಳೇದು ನಡೆಯುತ್ತೆ. ಯಾಕಂದರೆ ಜಗತ್ತಿನ ಯಾವ ಸುಖವಾಗಲಿ ದುಃಖವಾಗಲಿ ತುಂಬ ನೆನಪಾಗಿ ಉಳಿಯಲ್ಲವ, ಅದು ಎಲ್ಲವೂ ಅಷ್ಟೇ. ಸತ್ತು ಈಗ ಯಾರೇ ದೊಡ್ಡ ವ್ಯಕ್ತಿ ಸಾಯಿಲ್ಲವ, ಈ ಜಗತ್ತೇ ಅವನು ನಂಬ್ಕೊಂಡಿತ್ತಪ್ಪ ಅಂಥ ದೊಡ್ಡ ವ್ಯಕ್ತಿ ಸತ್ರು 1 ವಾರ 1 ತಿಂಗಳು 1 ವರ್ಷ ಆಮೇಲೆ ಆ ಜಾಗಕ್ಕೆ ಬೇರೆಯವನು ಬರ್ತಾನೆ, ಬದುಕು ನಡೀತಾನೆ ಇರುತ್ತೆ, ಹೌದಲ್ಲ? ಯಾವ ದುಃಖವೂ ಜೀವನ ಪೂರ್ತಿ ನೆನಪಿದ್ದು ನಮ್ಮನ್ನು ಬದುಕಕ್ಕೆ ಬಿಡೋದೇ ಇಲ್ಲ ಅನ್ನೋ ಥರ ಇಲ್ಲ. ಎಲ್ಲವೂ ತಿಂಗಳು ವರ್ಷ ಆದಮೇಲೆ ಎಲ್ಲ ಮರೆತು ಹೋಗೋದೆ. ನಿಮಗೆ ಇನ್ನೂ ಆ 4 ತಿಂಗಳಾಗಿದೆ, ಇನ್ನೂ ಆ ಬಿಸಿಲಿದ್ದೀರಿ, ಹೌದು. ಆ ಜೀವಗಳಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಅದು ನನ್ನ ಪ್ರಾರ್ಥನೆ. ಆದರೆ ನೀವು ಹೋಗಿರೋರಿಗೋಸ್ಕರ ಇರುವವರ ಬದುಕನ್ನು ಅನಾಥ ಮಾಡೋದು ಒಳ್ಳೆಯದಲ್ಲವ. ಕೆಲಸ ಮಾಡು, ಹೊರಗಡೆ ಬಾ. ಹೌದು, ಈ ಸಮಯದಲ್ಲಿ ಕಷ್ಟವಾಗುತ್ತೆ, ಆದರೆ ನೀನು ಮುಂದಿನ 1, 2, 3, 4, 5 ವರ್ಷ ಬಿಟ್ಟು ಮತ್ತೆ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿದಾಗ ನಿನ್ನ ಕತೆ ಇನ್ನಷ್ಟು ರಸವತ್ತಾಗಿರುತ್ತೆ, ಸ್ಫೂರ್ತಿಯಿಂದ ತುಂಬಿರುತ್ತೆ. ಹೌದಪ್ಪ, ಇಂಥ 2 ಗಂಡಂದಿರು ಸತ್ತೋದ್ರು, 2 ಮಕ್ಕಳಾದೋ, ಇವಳು ಬೀದಿಗೆ ಬರ್ತಾಳೆ ಬಿಡು ಅಂದ್ಕೊಂಡಿದ್ದ ಸಮಾಜದ ನಡುವೆ ನನ್ನೊಂದು ಮಗುವನ್ನು ನಾನು ತವ್ರ ಮನೆಗೆ ಇಟ್ಟೆ ಸರ್, ತವ್ರ ಮನೇಲಿ ಅಪ್ಪ ಅಮ್ಮ ನೋಡ್ಕೊಳ್ಳೋಕೆ ಬಿಟ್ಟೆ ಸರ್, ಒಂದು ಮಗುವನ್ನು ನಾನು ನೋಡಿಕೊಂಡು ಕೆಲ್ಸಕ್ಕೆ ಹೋಗ್ಕೊಂಡು ನಾನು ದುಡ್ದೆ ಸರ್, ಇವತ್ತಿಗೆ ನಾನು ಬೇರೆ ಮದುವೆ ಅದು ಇದು ಏನೂ ಆಗಿಲ್ಲ ಸರ್, ನನ್ನ ಮಗುನ ನೋಡ್ಕೊಂಡು ನಾನು ಇವತ್ತು ಚೆನ್ನಾಗಿದ್ದೀನಿ ಸರ್, ಒಂದು ಸೈಡ್ ತಗೊಂಡಿದ್ದೀನಿ ಅಥವಾ ಇನ್ನೇನೋ ಮಾಡ್ತಾ ಇದ್ದೀನಿ, ಅಥವಾ ನನ್ನ ಮಕ್ಕಳಿಗೆ ಇಂಥ ಏನೋ ವಿದ್ಯೆ ಕಲಿಸ್ತೀನಿ, ಸಂಗೀತ ಕಲಿಸ್ತೀನಿ, ಇನ್ನೇನೋ ಮಾಡ್ತಾ ಇದ್ದೀನಿ, ನನ್ನ ತಂದೆ ತಾಯಿನೂ ಈ ಕಡೆ ನೋಡಿಕೊಂಡು ನನ್ನ ಪಾಡಿಗೆ ನಾನು ಇದ್ದೀನಿ ಸರ್. ಅಂದರೆ ಒಂದು ಹೆಣ್ಮಗಳು ಇನ್ನು ಬದುಕು ಮುಗಿದು ಬಿಡು ಹೇಳು, ನೀವಳು ಎದ್ದೇಳಲ್ಲ ಮೇಲೆ ಅಂದುಕೊಂಡಿರೋ ನಿನ್ನವರಿಗಾಗಲಿ ಅಥವಾ ಆಡ್ಕೊಳ್ಳೋರ್ಗಾಗಲಿ, ನೀನು ಒಂದು ವೇಳೆ ಕುಗ್ಗಿ ಸೋತು ಇನ್ನಷ್ಟು ಪಾತಾಳಕ್ಕೆ ಹೋಗ್ಬಿಟ್ರೆ ಅದು ನಿನ್ನ ಸೋಲಲ್ಲ, ನಿನ್ನ ಮನೆತನದ ಸೋಲು. ಈ ಸಮಯದಲ್ಲಿ ರಿಕವರ್ ಆಗ್ಲಿಕ್ಕೆ ಇನ್ನೂ ಸಮಯ ತಗೋ, ತಪ್ಪಿಲ್ಲ. ಆದರೆ ಸಾವಿನ ಯೋಚನೆಯನ್ನು ಬಿಟ್ಟು ಬದುಕೋದು ಕಡೆ ನೋಡಪ್ಪ. ಈ ಜಗತ್ತಲ್ಲಿ ಯಾರು ಸತ್ತೋರಿಂದ ಯಾರು ಹೋಗಿಲ್ಲಪ್ಪ. ಅವರವರ ಸಮಯ ಎಷ್ಟಿದೆಯೋ ಅಷ್ಟು ಅನುಭವಿಸ್ತಾರೆ, ಹೋಗ್ತಾರೆ. ಯಾರೂ ಕೂಡ ಭಗವಂತನ ವಿಧಿಯ ಇಚ್ಛೆಗೆ ವಿರುದ್ಧವಾಗಿ ಒಂದು ಕ್ಷಣ ಬದುಕಲಿಕ್ಕಿಲ್ಲ.
ಅದಕ್ಕೆ ಸಾವಿಗೆ ರೋಗನೇ ಬೇಕು ಅಂತ ಏನಿಲ್ಲ. ಆಯ್ತವ, ನಿನ್ನ 2ನೇ ಮದುವೆ ಆದ ಆ ವ್ಯಕ್ತಿಗೆ ಏನ್ ಕಾಯಿಲೆ ಇತ್ತವ? ಏನೂ ಇಲ್ಲ ಏನೂ ಗುರುಜಿ. ಇಲ್ಲ. ಅಂದ್ರೆ ನಮ್ಮ ಸಮಯ ಮುಗ್ದಾಗ ಯಾವ ಕಾಯಿಲೆ ಕಸಾನೆ ಏನಿಲ್ಲದೆ ಹೋದ್ರು ಜವರಾಯನ ಕರೆ ಬಂದಾಗ ಅಂಥಕನ ದೂತರು ಬಂದು ಕಿಂಚಿತ್ತು ದಯೆ ಇಲ್ಲದೆ ಕರ್ಕೊಂಡು ಹೋಗಬೇಕಾದ್ರೆ, ಅಯ್ಯೋ ನನ್ನ ಹೆಂಡತಿಗೆ ಹೇಳಿಲ್ಲ, ನಾನು ನನ್ನ ಮಕ್ಕಳಿಗೆ ಒಂದು ಮಾತು ಹೇಳಿ ಬರ್ತೀನಿ, ಬಿಡಲ್ಲ. ಯಾಕಂದ್ರೆ ನಿಜವಾಗಿಯೂ ನಿನ್ನ ಗಂಡ ಈ ದೇಹವನ್ನು ಹೊತ್ತು, ಆ ದೇಹಕ್ಕೊಂದು ಹೆಸರಿದೆ, ಏನೋ ನಿಮ್ಮ ಗಂಡಂಗೊಂದು ಹೆಸರಿತ್ತು, ಈ ನಾಮರೂಪದಲ್ಲಿ ಅಂದರೆ ಆ ಹೆಸರಿಟ್ಕೊಂಡು ದೇಹದ ಆಕಾರದಲ್ಲಿ ನಿನ್ನ ಜೊತೆ ಇತ್ತು, ಅದಕ್ಕೆ ನೀವು ಗಂಡ ಅಂತ ಕರೀತಿದ್ರೆ ಅದು ಮೂಲಭೂತವಾಗಿ ಇಲ್ಲಿ ಬಾಡಿಗೆ ಇದ್ದಿದ್ದದು. ಅವರೇ ಅಷ್ಟೇ, ಏಕೆ ನಾವು ನೀವು ಬಾಡಿಗೆಗೆ ಇರೋದು, ನಮ್ಮ ಸ್ವಂತ ಮನೆ ಮೇಲೆ ಐತೆ ಅಂತಾರೆ. ಬಟ್ ಯಾವಾಗ ಬಾಡಿಗೆ ಖಾಲಿ ಮಾಡಿಕೊಂಡು, ಯಾವಾಗ ಮನೆ ಖಾಲಿ ಮಾಡ್ಕೊಂಡು ಗಂಡು ಮೂಟೆ ಕಟ್ಕೊಂಡು ಹೊರಡಬೇಕು ಗೊತ್ತಿಲ್ಲ ನಮಗೆ. ಎಲ್ಲ ದುಃಖಕ್ಕೂ ಏನು ಕಾರಣವ ಅಂದರೆ ನಾವು ಯಾವುದೇ ಇಂತಹ ದುರಂತಗಳನ್ನು ಊಹಿಸಿ ನಾವು ಮೆಂಟಲಿ ತಯಾರಾಗಿರಲ್ಲ ಅದಕ್ಕೆ. ಹೌದಲ್ಲ? ಹೌದು. ಅನಿರೀಕ್ಷಿತ ಅಂದರೆ ಮದುವೆ ಆಗಿದ್ದು ಅಥವಾ ಕೈ ಇಟ್ಕೊಂಡು ಓಡಾಡಿದ್ದು, ಚೆನ್ನಾಗಿ ನಾವಿಬ್ಬರು ಬಾಳಿ ಬದುಕೋಣ ಅಂತ ಕನಸು ಕಂಡಿದ್ದು, ಈ ಪ್ರೇಮದ, ಮೋಹದ ಅಥವಾ ಈ ವಿವಾಹದ ಈ ಬಂಧನಗಳು ಯಾವ ಮಟ್ಟಿಗೆ ನಿಮ್ಮನ್ನು ನಂಬಿಸಿರ್ತವೆ ಅಂದರೆ, ಒಬ್ರಿಗೊಬ್ರು ನಾವು ಹೀಗೆ ಇರ್ತೀವಿ ಸಾಯೋವರೆಗೂ ಅಂತಲೇ ನಂಬಿಸಿರ್ತೀವಿ. ಆ ನಂಬಿಕೆಗಳೇ ಅವರನ್ನು ಭ್ರಮೆ ಲೋಕಕ್ಕೆ ಕರ್ಕೊಂಡು ಹೋಗಿರುತ್ತೆ. ಸಡನ್ನಾಗಿ ಇಂಥದ್ದಾದಾಗ ಅಯ್ಯೋ ನಾವು ಅಂದ್ಕೊಂಡಿದ್ದು ಸುಳ್ಳ. ಯಾಕಂದರೆ ನಾವು ಇಂದ್ರಿಯ ಸುಖಗಳಲ್ಲಿ ಭಾಗವಹಿಸಬೇಕು ಅಂದರೆ ತೀರಾ ಸತ್ಯವನ್ನು ಹಿಡ್ಕೊಂಡು ಕೂತ್ಕೊಂಡ್ರೆ ಇಂದ್ರಿಯ ಸುಖ ಸಿಗಲ್ಲ. ಸತ್ಯವನ್ನು ಕಾಲು ಕಸ ಮಾಡಿಕೊಂಡು ಇಲ್ಲ ನಾವು ಹಿಂಗೇ ಇರ್ತೀವಿ ಅನ್ನೋ ಭ್ರಮೆಯನ್ನು ನಂಬಿಕೊಂಡ್ರೆ ಮಾತ್ರ ಒಂದಷ್ಟು ಸಮಯ ನಾವು ಸುಖವಾಗಿರ್ಬೋದು. ಇಲ್ಲ ಸತ್ಯ ಏನಂದರೆ ಇಲ್ಲ ನಾಳೆನೇ ನಾವು ಇಬ್ಬರಲ್ಲೊಬ್ಬರು ಸಾಯ್ಬೋದು, ಯಾಕೆ ಬೇಕು ಈ ಜನ್ಮ ಅಂತ ವೈರಾಗ್ಯಕ್ಕೆ ಹೋಗ್ಬಿಟ್ರೆ ಅಲ್ಲಿ ಸುಖ ಇಲ್ಲ. ಸುಖ ಇಲ್ವಲ್ಲ ಅಂತ ನೀವು ವೈರಾಗ್ಯವನ್ನು ಮರೆತು ಬಿಡ್ತೀರಾ, ಅಂದರೆ ಸತ್ಯ ಮರೆತು ಬಿಡ್ತೀರಾ. ಭ್ರಮೆಯನ್ನು ನೇನು ಅಂತಲ್ಲವ, ಲೋಕ ಇರೋದೇ ಹಾಗೆ. ಅದಕ್ಕೆ ಇದನ್ನು ಅಜ್ಞಾನದ ಕಾಲ ಅಥವಾ ಇದೊಂದು ಮೋಹದ ಸಮಯ. ಮದುವೆ ಆಗುವ ಕೈ ಹಿಡ್ಕೊಂಡು ಸಪ್ತಪದಿ ತುಳಿಯುವ ಇಬ್ಬರಲ್ಲಿ ಒಬ್ಬನಾದರೂ ಈ 7 ಹೆಜ್ಜೆ ನಾಳೆನೇ ಅಂತ್ಯವಾಗಬಹುದು ಅನ್ನೋ ಯೋಚನೆ ಇದ್ದರೆ, ನಾಳೆ ಅವನು ಏನು ಬಂದರೂ ಅದಕ್ಕೆ ತಯಾರಾಗಿಯೇ ಯೋಚನೆ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಬಟ್ ಆ ಸಂತೋಷದ ಶುಭ ಸಂದರ್ಭದಲ್ಲಿ ನಾಳೆ ಬರಬಹುದಾದ ಬಿಡುಗಡೆ ಅಥವಾ ವಿರಹ ಅಥವಾ ಸಾವು ಅಥವಾ ಮನಸ್ತಾಪ, ದೂರಾಗುವಿಕೆ, ಇದೆಲ್ಲದರ ಬಗ್ಗೆ ಆಲೋಚನೆ ಮಾಡ್ತಾ ಹೋದರೆ ಅವನು ಸನ್ಯಾಸಿ ಆಯ್ತಾನೆ, ಅವನು ಸಂಸಾರಿ ಹಂಗಾಯ್ತಾನೆ. ಸಂಸಾರಿಗಳನ್ನೆಲ್ಲ ಮರ್ತು ಬಿಟ್ಟಿರ್ತಾರೆ. ಇಲ್ಲ ನಾವು ಹಿಂಗೆ ಇರ್ತೀವಿ ಸಾಯೋವರೆಗೂ ಅಂತಲೇ ಇರ್ತಾರೆ ಅವರು. ಬಟ್ ಏನು ಮಾಡ್ತೀರಿ, ಸಂಸಾರಿ ಆಗಲಿ ಸನ್ಯಾಸಿ ಆಗಲಿ ವಿಧಿಯ ಹಿಡಿತದಲ್ಲೇ ನಾವೆಲ್ಲ ಇದ್ದೀವಿ. ಹಾಗಾಗಿ ಸಾವಿನ ಯೋಚನೆ ಬಿಟ್ಟು ಬಿಡವ. ಎಷ್ಟೋ ಹೆಣ್ಮಕ್ಳು, ಎಷ್ಟೋ ಜನ, ನಾನೇ ಕಾರ್ಯಕ್ರಮದಲ್ಲಿ ಮಾತಾಡಿದ್ದೀನಿ, ಸಾವಿರಾರು ಜನ ಜೊತೆ ಮಾತಾಡಿ ನಾನು ಕಂಡುಕೊಂಡಿರೋದು 3-4 ಮಕ್ಕಳನ್ನ ಗಂಡ ಸತ್ತೇನು ಹೋಗಿಲ್ಲ, ಬದುಕಿದ್ದಾನೆ, ಕುಡುಕ, ಮನೆಗೆ ಜವಾಬ್ದಾರಿ ಇಲ್ಲ, ತಗೊಂಬರಲ್ಲ, ತಂದಾಕಲ್ಲ, ಮುಸ್ರೆ ತಿಕ್ಕೊಂಡು ಬದುಕ್ತಾವ್ರವ. ಅಂದರೆ ಜವಾಬ್ದಾರಿ ಇಲ್ಲದ ಗಂಡನಿಗೂ ಆಲ್ರೆಡಿ ತೀರಿ ಹೋಗಿರೋ ಗಂಡನಿಗೂ ಏನು ವ್ಯತ್ಯಾಸ ಇದೆ ಅಂತ. ಅಂದರೆ ಅದನ್ನು ನಾವು ಸಾವು, ಜವಾಬ್ದಾರಿ ಇಲ್ಲದ ಗಂಡ, ಚಟಕ್ಕೆ ದಾಸನಾಗಿರುವ ಗಂಡ, ಹೆಂಡತಿ ಮಕ್ಕಳ ಹೊಟ್ಟೆ ತುಂಬಿಸೋ ಕಡೆ ಗಮನ ಇಲ್ಲದ ಬರೀ ತನ್ನ ಚಟಕ್ಕೆ ಬದುಕಿರುವ ಗಂಡ ಬದುಕಿದ್ದಾನೆ ಅಂತ ಹೆಂಗೆ ಹೇಳಿ ನಾನು? ಅದನ್ನು ಒಂದು ಸಾವು ಅಂತಲೇ ಪರಿಗಣಿಸಬಹುದು. ಹಂಗೆ ನೋಡಿದ್ರೆ ಈ ಜಗತ್ತಲ್ಲಿ ಎಷ್ಟೋ ಗಂಡಂದಿರು ಬದುಕೇ ಇಲ್ಲ. ಯಾಕಂದ್ರೆ ಅವರು ಮನೆಗಿಂತ ಬಾರಲ್ಲಿ ಇದ್ದಿದ್ದೇ ಹೆಚ್ಚು. ಇಂಥ ಸಮಯದಲ್ಲಿ 3 ಮಕ್ಕಳನ್ನ ಅವ್ರ ತಂದೆಗೆ ಪೊಲೀಸ್ ಕೆಲಸ ಇಲ್ಲವ, ಅವ್ರ ತಂದೆ ತಾಯಿ ತವ್ರ ಮನೆಯಲ್ಲಿ ಹೋಗು ಅಂತ ಕರೆಯೋರು ಗತಿ ಇಲ್ಲ ಪಾಪ ಆ ಹೆಣ್ಮಕ್ಳಿಗೆ. ಹಾಗಾಗಿ ಸಾವಿನ ಕಡೆ ಯೋಚಿಸ್ತಾ ಕೂತ್ರೆ ಅದಕ್ಕೆ ಒಂದಷ್ಟು ಕಾರಣಗಳು ಬಂದ್ಬಿಡ್ತವೆ. ಬದುಕೋ ಕಡೆ ಯೋಚಿಸು. ಈ ತಂದೆ ತಾಯಿ ಕೊಟ್ಟಿರುವ ಈ ಜನ್ಮ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನಾಯಿಯಾಗಿ ಹುಡ್ತೀವೋ, ಹಂದಿಯಾಗಿ ಹುಡ್ತೀವೋ, ಕತ್ತೆಯಾಗಿ ಹುಡ್ತೀವೋ, ಯಾರು ಹೊಡೆದ್ರು ಬಡಿದ್ರು ಕೇಳೋಕೆ ಬಾಯಿ ಇಲ್ಲದ, ಬುದ್ಧಿ ಇಲ್ಲದ ಯಾವ ಹೀನ ಪ್ರಾಣಿಯಾಗಿ ಹುಡ್ತೀವೋ ಗೊತ್ತಿಲ್ಲ. ಮನುಷ್ಯನಾಗಿ ಹುಟ್ಟಿದ್ದೀಯ. ನನ್ನ ಬದುಕಲ್ಲಿ ಈಗ ನಿನ್ನ ಬದುಕಲ್ಲಿ ಈ ರೀತಿ ದುಃಖ ಆಗಿರ್ಬೋದು, ಇನ್ಯಾರದ ಬದುಕಲ್ಲಿ ಬೇರೆ ಬೇರೆ ರೀತಿಯ ದುಃಖ. ಎಲ್ಲರೂ ಬಯಸಿದ್ದೆಲ್ಲ ಬಾಳಲ್ಲಿ ಸಿಕ್ಕೋದಿಲ್ಲ ಅಂದುಕೊಂಡೇ ಎಲ್ಲರೂ ಜೀವನ ಮಾಡ್ತಿದ್ದಾರೆ. ಮೊದಲು ಅಳ್ತಾರೆ, ನಾನು ಅದನ್ನು ಬಯಸಿದ್ದೆ ಸಿಗಲಿಲ್ಲ, ಅಥವಾ ಕೊಟ್ಟಿದ್ದ ಯಾಕೋ ಕಿತ್ಕೊಂಡ್ಬಿಟ್ಟ,
ಆಮೇಲೆ 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 ಹೊಂದ್ಕೊಂಡು ಹೋಗ್ತಾರೆ, ಏನು ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಮನುಷ್ಯನ ಜೊತೆ ಒಡೆದಾಡ್ಬೋದು, ಗುದ್ದಾಡ್ಬೋದು. ವಿಧಿ ಜೊತೆ ಏನು ಒದ್ದಾಡ್ತಿ? ಯಾರನ್ನು ಬೈತೀಯ? ಯಾರನ್ನು ಬೈಯೋಕ್ಕಾಗಲ್ಲ. ಹಾಗಾಗಿ ಬದುಕನ್ನ ದ್ವೇಷಿಸಬೇಡ, ಅಥವಾ ಬದುಕನ್ನ ಮುಕ್ತಾಯ ಮಾಡಿಕೊಳ್ಳೋ ಯೋಚನೆ ಬೇಡವ್ವ. ನಿನಗೆ ನೀನು ಮುಂದೆ ಏನು ಮಾಡ್ಕೊಳ್ತಿ, ಮದುವೆ ಆಯ್ತಿ, ಅದು ನಿನಗೆ ಬಿಟ್ಟಿದ್ದು. ಆದರೆ ನಾನು ಹೇಳೋದು, ಈ 2 ಮಕ್ಕಳಿಗೆ ಯಾಕೋ ತಾಯಿಯಾಗಿ ನಿನ್ನ ಬದುಕನ್ನು ಸಾರ್ಥಕ ಮಾಡ್ಕೋ. ಕಷ್ಟ ಆಗುತ್ತೆ, ನಾನು ಒಪ್ಕೊಳ್ತೀನಿ. 35-36 ವರ್ಷದ ಹೆಣ್ಮಗಳಾಗಿ ತಾಯಿ ಸ್ಥಾನಕ್ಕೆ ಏರಿರೋರಾಗಿ ಆ 2 ಮಕ್ಕಳನ್ನು ಈ ಸಮಯದಲ್ಲಿ ಬಿಟ್ಟು ಸಾವಿನ ಬಗ್ಗೆ ಯೋಚನೆ ಮಾಡೋದು ಒಂದು ಪಾಪವೇ ಹೌದು. ಹೌದು, ನಿನ್ನ ದುಃಖಕ್ಕಷ್ಟೇ ಮಹತ್ವ ಇದೆ. ಆದರೆ ನಿನ್ನ ದುಃಖಕ್ಕಿಂತ, ಗಂಡನ ಕಳ್ಕೊಂಡಿರೋ ನೋವಿಗಿಂತ, ಓದವರ ನೆನಪಲ್ಲಿ ಬದುಕಿರೋರಿಗೆ ನಾನು ಅನಾಥ ಮಾಡಬಾರ್ದು. ಹಾಗೆ ಯಾವುದೋ ಚಪ್ಪಲು ಕುಟ್ಟಿಸ್ಕೊಂಡು ಬೇಲಿಗೆ ಎಸ್ತು ಹೋಗೋರ್ಗೂ, ಮಕ್ಕಳನ್ನ ಬಿಟ್ಬಿಟ್ಟು ಅನಾಥವಾಗಿ ತಾನು ತೀರೋಗೋರ್ಗೂ ವ್ಯತ್ಯಾಸ ಇರಲ್ಲ ಆಮೇಲೆ, ಹೌದಲ್ಲವಾ? ಬೇಡ. ಇಷ್ಟೇ ಬದುಕ್ಬಿಟ್ಟಿದೀಯ, ಇಷ್ಟೇ ಘನವಾಗಿ, ಇಷ್ಟೇ ನಿಯತ್ತಿನಿಂದ ಬದುಕಿರೋ ಹೆಣ್ಮಗಳಾಗಿ ಸಾವಿನ ಯೋಚನೆ ಬಿಟ್ಟುಬಿಡು. ಯಾರು ಏನಾದರೂ ಅನ್ಲಿ, ಒಂದು ಕೆಲಸ ಇಟ್ಕೋ. ನಿನಗೆ ಮದುವೆ ಆಗಿರ್ಲಿ ಬಿಡ್ಲಿ, ನಾನು ಹೇಳೋದು ಇವತ್ತಿನ ಹೆಣ್ಮಕ್ಳು ಸ್ವಾವಲಂಬಿಗಳಾಗಿ, ಹಾಗಂತ ಸ್ವಾತಂತ್ರ್ಯದ ನೆಪದಲ್ಲಿ ಸ್ವೇಚ್ಛಾಚಾರಿಗಳಾಗಿ ಬದುಕಬೇಡಿ, ಬೀದಿ ಹೆಣಮಾಗ್ಬಿಡ್ತೀರಾ. ಯಾಕಂದ್ರೆ ಇವತ್ತು ಎಷ್ಟೋ ಹೆಣ್ಮಕ್ಳು ಹಾಗೆ ಮಾಡ್ತಾರವ. ಒಬ್ಬ ಪುರುಷ ದುಡ್ದು ಮನೆಯನ್ನೆಲ್ಲ ಸಾಕ್ತಾನೆ, ಅದೇ ಒಂದು ಹೆಣ್ಣು ದುಡಿಯೋಕೆ ಶುರು ಮಾಡಿಬಿಟ್ರೆ, ಬಿಡು ನನಗಿನ್ ಯಾರು ಬೇಕಿಲ್ಲ ಅಂತ ಯೋಚನೆ ಮಾಡುವಷ್ಟು ಕಾಲ ನೋಡ್ತೀಯಲ್ಲವ. ಈಗ ಹೆಣ್ಣಿಗೆ ಅಂತ ಮಾತ್ರ ಹೇಳ್ತಾ ಇಲ್ಲ, ಹೆಣ್ಣನ್ನು ಹಿಂಗಂದ್ಬಿಟ್ಟು, ಹಂಗಿಲ್ಲ. ಯಾಕೋ ಹಂಗ ಆಗ್ಬಿಟ್ಟಿದೆ ಇವತ್ತು. ಇಲ್ಲ ಪರಿಸ್ಥಿತಿಗಳು ಹಾಗೆ ಇದೆ. ಸೊ ಒಬ್ರು ಮಾಡೋ ತಪ್ಪಿಗೆ ಈಗ ಎಲ್ರು ಅನ್ನೋ ಪರಿಸ್ಥಿತಿಗಳು ಬಂದಿದೆ, ಅಂದ್ಬಿಡ್ತಾರೆ. ಹಾಗಾಗಿ ನಾನೇನು ಹೇಳೋದು, ಆ 2ನೇ ಮದುವೆ ಆಗೋ ಸಮಯದಲ್ಲಿ, ಇಲ್ಲ, ನಾನು ದುಡಿಯೋ ಕೈ ನಿಲ್ಸೋ ಗಂಡ ನನಗೆ ಬೇಡ, ನನ್ನ ಮಗನನ್ನ ತನ್ನ ಮಗ ಅಂತ ಅಂದ್ಕೊಳ್ದೇ ಇರೋ ಗಂಡ ನನಗೆ ಬೇಡ. ಒಂದು ಹೆಣ್ಣಾಗಿ ಅಲ್ಲೂ ಧರ್ಮ ಮೆರೆದಿದ್ದೀಯಾ, ಅಲ್ಲೂ ನಿನ್ನ ಬದುಕಿನ ಬುದ್ಧಿವಂತಿಕೆಯಿಂದ ನಡೆಸ್ಕೊಂಡು ಡಿಮ್ಯಾಂಡ್ ಹಾಕಿ ಮದುವೆ ಆಗಿದ್ದೀಯಾ. ಅದಕ್ಕೆ ತಕ್ಕಂಥ ಗಂಡ ಸಿಕ್ಕಿದ್ರು ಏನೋ, ಅವರು ಹೊರಟು ನಿಂತರು, ಪರವಾಗಿಲ್ಲ. ನಮ್ಮ ಈ ಪ್ರಯಾಣದಲ್ಲಿ ನಮ್ಮ ಉಸಿರು ಕೊನೆಯವರೆಗೂ, ಅಥವಾ ಉಸಿರಿರುವ ಆ ಕೊನೆ ಕ್ಷಣದವರೆಗೂ, ಹುಟ್ಟಿದಾಗಲಿಂದ ಸಾಯೋ ಕ್ಷಣದವರೆಗೂ ಎಷ್ಟು ಜನ ಅರ್ಧದಲ್ಲೇ ಇಳ್ಕೊಂಡು ಹೋಗ್ತಾರೆ. ಅದು ಇವರೊಬ್ಬರು ಮಾತ್ರ ಅಲ್ಲ. ನೀನು ಸುಮ್ಮನೆ ತಗೋ, ನಿಮ್ಮ ಫ್ರೆಂಡು, ಅಜ್ಜ ಅಜ್ಜಿ, ಸಂಬಂಧಿಕರು, ಎಷ್ಟು ಜನ ನಿಮ್ಮ ಜೊತೆ ಹಿಂಗೆ ಹಬ್ಬಕ್ಕೆ ಸಿಕ್ಕಿದವರು, ಅಲ್ಲಲ್ಲಿ ಸಿಕ್ಕಿದವರು, ಯಾವತ್ತೊಂದು ಸುದ್ದಿ ಪಾಪ ಅವ್ರು ಸತ್ಬಿಟ್ರಂತೆ. ಅಂದ್ರೆ ಹಂಗೆ ಲೆಕ್ಕ ಹಾಕಿದ್ರೆ ಎಷ್ಟು ಜನ ಹೋಗಿದ್ದಾರಲ್ವಾ? ಅಂದ್ರೆ ನಾನು ಕಣ್ಣು ಮುಚ್ಚೋ ಅಷ್ಟರಲ್ಲಿ ನನ್ನ ಜೊತೆಲೇ ಇದ್ದವ್ರು ಅದೆಷ್ಟು ಜನ ಕಣ್ಣು ಮುಚ್ಚಿಬಿಟ್ರು. ಈ ಬದುಕಿನ ಬ್ಯೂಟಿ ಅಂತಿರೋ, ಈ ಬದುಕಿನ ವಿಚಿತ್ರ ಅಂತಿರೋ, ಏನಂತಿರೋ, ಅದಿರೋದೇ ಹಾಗವ. ಅದಕ್ಕೆ ನಾನೇನು ಹೇಳೋದು, ಈ 2 ಸಾವು ನಿನಗೆ ಏನನ್ನ ಕಲಿಸಬೇಕು ಅಂದ್ರೆ, ಹೌದು, ಇರುವಷ್ಟು ಸಮಯ ನಾನೊಬ್ಬರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಮಾತಾಡಿ ಕಳಿಸ್ಬೇಕು. ಹೊಸ್ಲು ದಾಟಿ ಹೋಗಿ ಮತ್ ಸಂಜೆ ಬರ್ತಾರವ ಗೊತ್ತಿಲ್ಲ. ನಿನ್ನ ತಂದೆ ತಾಯಿಗಳಾಗ್ಲಿ, ನಿನ್ನ ಮಕ್ಕಳಾಗ್ಲಿ, ಯಾರನ್ನೇ ಆಗ್ಲಿ, ಈಗ ದ್ವೇಷಿಸ್ಲಿಕ್ಕೆ ಕಾರಣ ಇಲ್ಲ ಲೋಕದಲ್ಲಿ, ನಿನ್ನ ಬದುಕಲ್ಲಿ. ಯಾಕೆ ಈ 2 ಸಾವುಗಳು ಹೆಂಗ್ ಕಲಿಸ್ಬಿಟ್ಟು ಅಂದ್ರೆ, ಈಗ ಅವ್ರನ್ನ ಕಡೆಗಾಲದವರೆಗೂ ನೀನು ಚೆನ್ನಾಗಿ ನೋಡ್ಕೊಂಡಿದೀಯ, ತಪ್ಪಿಲ್ಲ. ಬಟ್ ಎಷ್ಟೋ ಹೆಣ್ಮಕ್ಳು ಏನೇನೋ ಕಾರಣಕ್ಕೆ ಜಗಳಾಡಿ, ಬೈದು, ಕೂಗಾಡಿ, ಕಿರ್ಚಾಡಿ, ಅಡುಗೆ ಮಾಡಿ, ಬಾಕ್ಸಿಗೆ ಕಟ್ಟಿ, ಏನೇನೋ ಕಾರಣಕ್ಕೆ ಬೈದೇ ಗಂಡನ ಕಳಿಸ್ಬಿಟ್ಟಿರ್ತಾನೆ. ಅವ್ನು ವಾಪಸ್ಸೇ ಬರಲ್ಲ. ಆಮೇಲೆ ಗಂಡ ಸತ್ತ ಅನ್ನೋ ನೋವಿಕ್ಕಿಂತ, ಅಯ್ಯೋ ನಾನು ಹಿಂಗೆ ಕೂಗಾಡಿ ಕಿರ್ಚಾಡಿ ಸತ್ಬಿಟ್ಟಲ್ಲ ಅನ್ನೋ ನೋವು ಅವ್ರಿಗೆ ಜಾಸ್ತಿ ಇರುತ್ತೆ. ಇಲ್ಲಿಂದ ನಾವು ಕಲಿಬೇಕಿರೋ ಪಾಠ, ಹೌದು, ಯಾವುದೂ ಶಾಶ್ವತವಲ್ಲ, ಯಾರೂ ಶಾಶ್ವತವಲ್ಲ. ಎಲ್ಲವೂ ನೋಡವ, ಈ ಲೋಕದಲ್ಲಿ ವಿನಾಶ ಅಂತ ಯಾವುದೂ ಇಲ್ಲವ, ನಾಶ ಅಂತ ಯಾವುದೂ ಇಲ್ಲ. ಎಲ್ಲವೂ ಅಷ್ಟೇ ರೂಪಾಂತರ. ಈಗ ಆಯಿತು, ನಿನ್ನ ಗಂಡಂತಲೇ ತಗೊಳ್ಳು, ಏನಾಯಿತು ಅಂತ, ಸತ್ರು ಅಂತ ಹೇಳ್ತಾರೆ. ಸತ್ರು ಅಂದರೆ ಏನು? ಸತ್ರು ಅಂದರೆ ದೇಹದಿಂದ ಆತ್ಮ ಹೊರಗಡೆ ಹೋಯಿತು ಅಂತ. ಹಾಗಾದ್ರೆ ನಿಮ್ಮ ಗಂಡ ಇಲ್ವಾ? ಇದ್ದಾರೆ, ಆದರೆ ಈಗ ನಿನಗೆ ಗಂಡನಾಗಿಲ್ಲ ಅಷ್ಟೇ. ಈಗ ದೇಹನ ಸುಟ್ರಿ ಎಂದುಕೊಳ್ಳೋಣ, ಅದೇನಾಯ್ತು? ಬೂದಿ ಆಯ್ತು. ಅಂದ್ರೆ ದೇಹ ಆಗಿದ್ದು ರೂಪಾಂತರ ಆಯ್ತು, ನಾಶ ಆಗಿಲ್ಲ. ಅದು ನಾಶ ಅಂದ್ರೆ ಏನು? ಇಲ್ಲದೆ ಆಗೋದು, ಅಥವಾ ಅದು ಕಂಪ್ಲೀಟ್ಲಿ ಇಲ್ಲಪ್ಪ ಅನ್ನೋಂಗ ಆಗೋದು. ಈ ಜಗತ್ತಲ್ಲಿ ನಾಶ ಅನ್ನೋದು ಏನೂ ಇಲ್ಲವ, ಎಲ್ಲವೂ ರೂಪಾಂತರವಾಯ್ತವೆ. ಅಂದ್ರೆ ಒಂದು ಕಲ್ಲಿದ್ದಿದ್ದು ಚೆಚ್ಚಿದ್ರೆ ಪುಡಿ ಪುಡಿ ಆಯ್ತು. ಈ ಕಲ್ಲಲ್ಲಿ ಅಂದ್ರೆ ಕಲ್ಲು ಅಲ್ಲೇ ಇದೆ, ಬಟ್ ಪುಡಿ ಪುಡಿ ಆಕಾರ ಬೇರೆ ಆಯ್ತು.
ಸರಿ ಈಗ ಪುಡಿನ ಇನ್ನೂ ಪುಡಿ ಮಾಡಿ ಸಣ್ಣ ಕಲ್ಲು ಮಾಡಿದೆ ಅಂದರೆ ಈ ಲೋಕದಲ್ಲಿ ಎಲ್ಲವೂ ಪರಿವರ್ತನೆ ಆಗುತ್ತೆ, ಯಾವುದೂ ನಾಶವಾಗಲ್ಲ. ಈ ಜಗತ್ತಲ್ಲಿ ಯಾವುದನ್ನು ನಾಶ ಮಾಡಲಿಕ್ಕಾಗಲ್ಲವ. ನಿನ್ನ ದೇಹ ನಿನ್ನ ಸುಟ್ಟರೂ ಕೂಡ ಬೂದಿ ಆಯಿತು, ಬೂದಿ ಏನಾಯಿತು, ಗೊಬ್ಬರ ಆಯಿತು, ಗೊಬ್ಬರ ಏನಾಯಿತು, ಅದರಲ್ಲಿ ಹಣ್ಣಾಗೋ ಹೂವಾಗೋ ಬಂತು. ಹೀಗೆ ರೂಪಾಂತರವಾಗುತ್ತೆ. ಈ ಲೋಕದಲ್ಲಿ ಯಾವುದೂ ನಾಶವಿಲ್ಲ. ಹಾಗಾಗಿ ಆ ಭಗವದ್ಗೀತೆಯ ಜ್ಞಾನ ಏನಂದರೆ, ಈ ನಿನ್ನ ಗಂಡ ಹಿಂದೆಯೂ ಇದ್ದರು, ನಿನ್ನೊಂದಿಗೂ ಇದ್ದರು, ಮುಂದೆಯೂ ಇದ್ದಾರೆ. ಆದರೆ ಈ ನಿನ್ನ ಬದುಕಿದ್ದ ಕಾಲದಲ್ಲಿ ನಿನ್ನ ಗಂಡನಾಗಿ ಒಂದು ಪಾತ್ರಕ್ಕೆ ಬಂತು. ಆದರೆ ಆ ದೇಹದಿಂದ ಹೊರಗಡೆ ಬಂದ ಮೇಲೆ ಅದು ನಿನಗೇನೂ ಅಲ್ಲ. ನಿನಗೆ ಒಂದಷ್ಟು ನೆನಪುಗಳಿರೋದ್ರಿಂದ ನಿನಗಿನ್ನೂ ನೆನಪಿದೆ, ಬಟ್ ಅದಕ್ಕೇನು ನೆನಪಿಲ್ಲ. ಅದಕ್ಕೆ ಈಗೇನು ಹೇಳ್ತೀನಿ ನಾನು, ಈ ಹುಟ್ಟು ಸಾವಿನ ಮರ್ಮವನ್ನು ತಿಳ್ಕೊ. ಅವರೊಂಚೂರು ಬೇಗ ಹೋಗ್ಯಾರೆ, ನೀನೊಂಚೂರು ಲೇಟಾಗಿ ಹೋಗ್ತೀಯ. ಆದರೆ ಅವರು ಏನೋ ಮಾಡ್ಕೊಂಡು ಸಾಯಲಿಲ್ಲ, ಭಗವಂತ ಕರ್ಕೊಂಡ ಅಲ್ವಾ? ನಿಂದು ಹಂಗೆ ಇರಬೇಕು. ಅವ್ರು ಹೆಂಗೋದ್ರು ಭಗವಂತ ಕರ್ಕೊಂಡ. ಎಂತ ಪುಣ್ಯದ ಸಾವವ ಅದು. ಯಾರಿಗೂ ನರಳಾಟ ಕೊಡ್ಲಿಲ್ಲ, ತಾನು ಹೆಚ್ಚು ನರಳಲಿಲ್ಲ, ಎಲ್ಲಾರ್ಗೂ ಅಯ್ಯೋ ಅನ್ನಿಸ್ಲಿಲ್ಲ, ಕಣ್ಣೀರು ಹಾಕಿಸ್ಲಿಲ್ಲ, ಸುಮ್ಮನೆ ಹೊರಟ್ರು. ಭಗವಂತ ನಾನು ಈ ಮಕ್ಕಳ ಮುಖ ನೋಡ್ತಾ, ಆ ಮಕ್ಕಳ ಬದುಕನ್ನು ಕಟ್ಟುತ್ತಾ ನಾನು ಹಿಂಗೇ ನಡ್ಕೊಂಡು ಹೋಗ್ತೀನಪ್ಪ. ನನ್ನನ್ನು ಹಂಗೇ ಕರ್ಕೊಳ್ಳೋವರೆಗೂ ನಾನಾಗೆ ನೀರಿಗೆ ಬೀಳ್ತೀನಿ, ಫ್ಯಾನಿಗೆ ನೇಣು ಹಾಕೋತೀನಿ, ಅದನ್ನ ಮಾಡ್ತೀನಿ, ವಿಷ ಕುಡಿತೀನಿ, ಇದೆಲ್ಲ ಇದೆಯಲ್ಲ, ಇದು ಒಳ್ಳೆ ಸಾವು ಅಲ್ಲ. ಅದು ಭಗವಂತನ ಇಚ್ಛೆಯೂ ಅದಾಗಿರಲಿಲ್ಲ. ಹಾಗಾಗಿ ಸಾವಿನ ಆಲೋಚನೆಯನ್ನು ಬಿಡು, ಬದುಕುವ ಕಡೆ ಗಮನ ಕೊಡು. ಯಾವ ದುಃಖವೂ ಶಾಶ್ವತವಲ್ಲ, ಯಾವ ಸುಖವೂ ಶಾಶ್ವತವಲ್ಲ. ಯಾವ ದುಃಖಕ್ಕೂ ಕುಗ್ಗದೆ, ಯಾವ ಸುಖಕ್ಕೂ ಹಿಗ್ಗದೆ ಎಲ್ಲವನ್ನು ಸಮಚಿತ್ತವಾಗಿ ನೋಡ್ತಾ, ಇವತ್ತಿನ ನಿನ್ನ ದುಃಖ ಸಾಯ್ಲಿಕ್ಕೆ ಬಂದಿರೋದಲ್ಲ, ಬದುಕಲಿಕ್ಕೆ ಇನ್ನಷ್ಟು ಪಾಠ ಕಲಿಸಿ ನಿನ್ನನ್ನು ಗಟ್ಟಿ ಮಾಡಲಿಕ್ಕೆ ಬಂದಿರೋದು. ಅಯ್ಯೋ ಬಿಡು, ಇವಳು ಸತ್ಲು, ಆ ಮಗುನು ಅನಾಥ ಮಾಡಿ ಹೋಯ್ತಾಳೆ ಅಂತ ಅಂದ್ಕೊಂಡಿದ್ದ ಸಂಬಂಧಿಕರಿಗೆಲ್ಲ ಬದುಕಿ ತೋರಿಸಬೇಕು. ಹೌದು, ಹೊರಗಡೆ ಬರ್ಲಿಕ್ಕೆ ಇನ್ನೂ 1 ವರ್ಷ ತಗೋ, ತಪ್ಪಿಲ್ಲ. ಆದರೆ ಸಾವಿನ ಆಲೋಚನೆ ಬಿಟ್ಟು ಇಂಥ ವಿಚಾರಗಳನ್ನ ಕೇಳ್ತಾ, ಭಗವಂತನ ಸಂಗತಿಗಳನ್ನು ಕೇಳ್ತಾ, ಆಧ್ಯಾತ್ಮದ ವಿಚಾರಗಳನ್ನು ಕೇಳ್ತಾ, ಇಲ್ಲ ಆ ಗಂಡ ನನ್ನೊಂದಿಗೆ ಇದ್ದಾರೆ, ನನ್ನ ಶಕ್ತಿಯಾಗಿದ್ದಾರೆ, ನನ್ನ ಸಂಬಳವಾಗಿದ್ದಾರೆ, ನನ್ನ ಬಲ ಬುದ್ಧಿಯಾಗಿದ್ದಾರೆ, ನನ್ನ ಏಕಾಗ್ರತೆ, ನನ್ನ ಮಕ್ಕಳ ರೂಪದಲ್ಲಿ ಅವರಿದ್ದೇ ಇದ್ದಾರೆ. ಬದುಕು ಕಷ್ಟ ಅಂತ ಅಂದ್ಕೊಂಡ್ರೆ ಕಷ್ಟನವ? ಇಲ್ಲ, ನನ್ನ ತಂದೆ ತಾಯಿಗಳಿದ್ದಾರೆ, ತವರು ಮನೆ ಇದೆ, ನನ್ನದೊಂದು ದುಡಿಮೆ ಇದೆ, ಆರೋಗ್ಯ ಇದೆ, ಮಕ್ಕಳಿಗೆ ಒಂದು ಬದುಕನ್ನು ಕೊಡ್ತಾ ನಾನು ಬದುಕ್ತೀನಿ ಅಂತ ನಿರ್ಧಾರ ಮಾಡು. ನೀನು ಸತ್ತು ಕೆಟ್ಟು ಉದಾಹರಣೆ ಆಗುವುದಕ್ಕಿಂತ ಬದುಕು. ಎಷ್ಟೋ ಜನ ಹೆಣ್ಮಕ್ಳಿಗೆ ಇವತ್ತು ನೀನು ಸ್ಫೂರ್ತಿಯಾಗಿದ್ದೀಯ. ಹೌದು, ದುಃಖ ಇದೆ, ಆದರೆ 2 ಸಾವುಗಳನ್ನು ನಿರಂತರವಾಗಿ ಆದಾಗ ಸುಲಭ ಅಲ್ಲ. ಇದಾಗಿಯೂ ನೀನು ಚೆನ್ನಾಗಿ ಬದುಕದೆ ಅಂದರೆ ಅವ್ವ, ನೀನು ತುಂಬ ಜನಕ್ಕೆ ಉದಾಹರಣೆ ಆಗುತ್ತೀಯ. ಬಿಡು, ಭಯ ಬಿಡು. ಎಲ್ಲರೂ ಒಂದಿವ್ಸ ಹೋಗೋದೆ. ಅವ್ರೊಂಚೂರು ಬೇಗ ಹೋಗ್ಯಾರೆ, ನಾವು ನೀವು ಒಂಚೂರು ಲೇಟಾಗಿ ಹೋಗ್ತೀವಿ. ಹೋಗೋ ಮುನ್ನ ನಮ್ಗೆ ವಹಿಸಿದ ಕರ್ತವ್ಯ ನಾವು ಮಾಡಿಬಿಡ್ಬೇಕು. ಅವರೇನು ಅರ್ಧದಲ್ಲಿ ಬಿಟ್ಟು ಹೋದರು, ಆದರೆ ನಿನಗೆ ಆ ಮಕ್ಕಳ ತಾಯಿಯಾಗಿ, ನಿನ್ನ ತವ್ರ ಮನೆಗೆ ಹೆಣ್ಮಗಳಾಗಿ, ನಿನ್ನ ಆಫೀಸಿಗೆ ನೀನೊಬ್ಳು ಕಾರ್ಮಿಕಳಾಗಿ ಎಷ್ಟು ಜವಾಬ್ದಾರಿಗಳು ಕೊಟ್ಟಿದ್ದಾನೆ ದೇವರು. ಅವುಗಳಿಗೆ ನಾವು ಮೋಸ ಮಾಡಬಾರ್ದು. ಬದುಕ್ತಿ ತಾನೆ? ಬದುಕಬೇಕವ್ವ. ನಿನಗೇನೇ ಮಾನಸಿಕ ಧೈರ್ಯ ಬೇಕು ಅಂದರೂ ಈ ಕಾರ್ಯಕ್ರಮ ಇದ್ದೇ ಇರುತ್ತೆ. ನೀನು ಯಾವತ್ತು ಬೇಕಾದರೂ ಕರೆ ಮಾಡು, ನೀನು ಮಾತಾಡು. ಈ ಕಾರ್ಯಕ್ರಮ ಅಥವಾ ಈ ಆಶ್ರಮ ನಿನ್ನ ಜೊತೆ ಇರುತ್ತೆ. ನಿನ್ನ ಮಕ್ಕಳನ್ನ ಚೆನ್ನಾಗಿ ಬೆಳೆಸು. ಅವರನ್ನು ಮಹಾತ್ಮರನ್ನಾಗಿ, ಅವ್ರನ್ನ ಧರ್ಮದ ಮನುಷ್ಯರನ್ನಾಗಿ, ಅವ್ರನ್ನ ಸಾಧಕರನ್ನಾಗಿ, ಅವ್ರನ್ನೊಬ್ಬ ಅತ್ಯದ್ಭುತ ಪ್ರಜೆಯನ್ನಾಗಿ ಮಾಡುವ ಕನಸು ಕಾಣು. ಇರೋದ್ರಲ್ಲಿ ಅದ್ಭುತ ಮಾಡು. ಹೋಗಿರೋದ್ರ ಬಗ್ಗೆ ಕೊರಗೋದು ಜೀವನ ಅಲ್ಲ, ಇರುವುದರಲ್ಲಿ ಬದುಕನ್ನು ಹಸನಾಗಿ ಕಟ್ಕೊಳ್ಬೇಕು. ಆ ಯೋಚನೆ ಮಾಡು. ನಿನ್ನ ಯೋಚನೆಗಳು ನಿನ್ನ ಜೀವನವನ್ನು ಹಸಿರಾಗಿಸ್ತವೆ. ಕತ್ಲೆ ಮನೇಲಿ ಕೂತ್ಕೊಂಡು ಸ್ಯಾಡ್ ಸಾಂಗ್ಸ್ ಹಾಕ್ಸ್ಕೊಂಡು ಅಯ್ಯೋ ಹಂಗಾಯಿತು ಹಿಂಗಾಯಿತು, ಹೌದು ದುಃಖ ಆಗ್ತಾ ಇದೆ, ಬಟ್ ಪರಿವರ್ತನೆ ಆಗಲೇಬೇಕು. ಒಂದು ಸಾರಿ ಕೆರೆಯ ನೀರೆಲ್ಲ ಆವಿಯಾಗೋದ್ಮೇಲೆ ಕೆರೆ ಮುಚ್ಚಿಬಿಡ್ತಾರ? ಇಲ್ಲ, ಮತ್ತೆ ಮಳೆ ಬರುತ್ತೆ, ಮತ್ತೆ ಮಳೆಗಾಲ, ಮತ್ತೆ ಕೋಡಿ ಬೀಳುತ್ತೆ, ಮತ್ತೆ ತುಂಬಿ ಹರಿಯುತ್ತೆ. ಆ ತುಂಬಿ ಹರಿಯುವುದು ಹಂಗೆ ವರ್ಷ ಪೂರ್ತಿ ಹರಿಯುತ್ತಾ? ಇಲ್ಲ, ಮತ್ತೆ ಬೋಡ ಆಗುತ್ತೆ, ಮತ್ತೆ ಆವಿ ಆಗುತ್ತೆ, ಮತ್ತೆ ಬತ್ತಿ ಹೋಗುತ್ತೆ. ಹೌದು, ಇದ್ದಿದ್ದೆ. ಪ್ರಕೃತಿ ಕೂಡ ಹಾಗೆ ಇರೋದಲ್ವನವ? ನಿರಂತರವಾಗಿ ತುಂಬಿ ಹರಿದವರು ಯಾರಿದ್ದಾರೆ? ನಿರಂತರವಾಗಿ ಹಸಿರಾಗೇ ಇದ್ದವರು ಯಾರಿದ್ದಾರೆ? ಪ್ರಕೃತಿಯೂ ಕೂಡ ಒಂದು ಒಣಗಿ ಒಂದೂ ಎಲೆ ಇಲ್ಲದ ಕಾಲವೂ ಒಂದು ಕಾಲ, ಅದು ಒಂದು ಋತು. ಇನ್ನು ಮೈಯೆಲ್ಲ ಹಸಿರಾಗಿರೋದು ಒಂದು ಋತು. ಪ್ರಕೃತಿಯೂ ಕೂಡ ಬರಡಾಗುವುದು, ತುಂಬಿ ಹರಿಯೋದು, ಅದೂ ಇದ್ದಿದ್ದೆ. ನಮ್ಮ ಬದುಕು ಅಷ್ಟೇ.
ಮತ್ತೆ ನಿನ್ನ ಬದುಕು ಹಸನಾಗುತ್ತೆ. ನಿನ್ನ ಯೋಚನೆಗಳಲ್ಲಿ ಪರಿವರ್ತನೆ ಮಾಡಿಕೊ. ಸಾವು ಮನುಷ್ಯನ ಅಥವಾ ನಮ್ಮ ಪಾಲಿಗೆ ವರವೂ ಅಲ್ಲ, ಶಾಪವೂ ಅಲ್ಲ. ಅದು ಬಂದಾಗ ಹೊರಡಬೇಕು. ಆದರೆ ಅದು ಬರುವ ಮುನ್ನ ನಾನು ಬದುಕೋ ಕಡೆ ಯೋಚಿಸಬೇಕು, ಸಾವಿನ ಕಡೆ ಅಲ್ಲ. ನೀನು ಇನ್ನೊಂದು ದಿನ ಬಂದಾಗ ಅಥವಾ ಮುಂದಿನ 1 ವರ್ಷಕ್ಕೋ 2 ವರ್ಷಕ್ಕೋ 3 ವರ್ಷಕ್ಕೋ, ಇಲ್ಲ ನಾನು ಅವತ್ತು ಮಾತಾಡಿದ್ದೆ, ಅವತ್ತು ಈ ದುಃಖ ಇತ್ತು. ಯಾವ ಹೆಣ್ಮಕ್ಳು ಹೆದರಬೇಡಿ. ಕೈಲೊಂದು ಕೆಲಸ ಇದ್ದರೆ, ಒಂದು ದುಡಿಮೆ ಇದ್ದರೆ, ಯಾರಿಗೂ ಭಾರವಾಗ್ದಂಗೆ ನಾನು ಬದುಕ್ತೀನಿ ಅಂತ ನಿರ್ಧಾರ ಮಾಡಿ ಹೊರಟ್ರೆ ಭಗವಂತನೇ ದಾರಿ ತೋರ್ತಾನೆ. ಆದರೆ ಭಾವನೆಗಳಲ್ಲಿ ಮನಸ್ಸಿನಲ್ಲೇ ಒಂದು ದರಿದ್ರತನ ಶುರುವಾಗಿಬಿಟ್ರೆ ಕಾಣೋದೆಲ್ಲ ಹಳದಿ, ಹೌದಲ್ಲ? ಹಾಗಾಗಿ ಮನಸ್ಸಿನಲ್ಲಿ ಒಂದು ಕ್ರಾಂತಿ ಆಗಲಿ, ಪರವಾಗಿಲ್ಲ. ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ. ಇವತ್ತಿನ ಹೆಣ್ಣುಮಕ್ಕಳು ಕೆಲವೊಬ್ಬರು ಮಾಡೋ ಥರ ಗಂಡನಿಗೆ ಅನ್ಯಾಯ ಮಾಡಿಲ್ಲ, ಎತ್ತವ್ರಿಗೆ ಅನ್ಯಾಯ ಮಾಡಿಲ್ಲ, ಯಾರೂ ತಲೆ ತಗ್ಸೋ ಕೆಲಸ ನಾನು ಮಾಡಿಲ್ಲ. ಇರೋದ್ರಲ್ಲಿ ನನ್ನ ಜೀವನವನ್ನು ಗೌರವಾನ್ವಿತವಾಗಿ ಬದುಕಿದ್ದೀನಿ. ನಾನು ಸಾಯ್ಲಿಕ್ಕೆ ಕಾರಣ ಇಲ್ಲ. ಆ ಆತ್ಮಗಳಿಗೆ ಶಾಂತಿ ಸಿಗಲಿ. ನಿನ್ನ ಮಕ್ಕಳನ್ನು ಬಂಗಾರದಂಗೆ ಬೆಳೆಸು. ನನ್ನ ಪ್ರಕಾರ ಅವರ ಕುರುಹುಗಳಾಗಿ ಈ ಇಬ್ಬರಿಗೂ ಒಂದೊಂದು 2 ಮಕ್ಕಳು ಕೊಟ್ಟು ಹೋಗಿದ್ದಾರೆ. ಆ ಇಬ್ಬರು ಈ ರೂಪದಲ್ಲಿ ನಿನ್ನ ಜೊತೆಗಿದ್ದಾರೆ. ಇದೇ ಮಾರ್ಗದಲ್ಲಿ ಹೋಗು. ಬಟ್ ಇದನ್ನು ಮೀರಿ ಇನ್ನೇನೋ ಒಂದು ಮದುವೆ ಯೋಚನೆ ಮನೆಯವರು ಹೇಳ್ತಾರ ಏನು? ಇದುವರೆಗೂ ಅಥವಾ ಇನ್ನು ಮುಂದೆ ನನಗೆ ಅದ್ರ ಬಗ್ಗೆ ಥಾಟ್ ಇಲ್ಲ ಗುರುಜಿ. ಇರೋ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸೋಕೆ ಶಕ್ತಿ ಸಿಕ್ಕಿದ್ರೆ ಸಾಕು. ಅಷ್ಟೇನವ ನಾನು ಕೇಳ್ಕೊಳ್ಳೋದು ಅಷ್ಟೇ. 2 ಮಕ್ಕಳು ಅಂದಾಗ ಆ ಯೋಚನೆ ನೀನು ಮಾಡಬೇಡ. ಯಾಕಂದ್ರೆ ಒಂದು ಓಕೆ, 2ನೇದು ಅಂದಾಗ ಬರೋದು ಇಲ್ಲ. ಬೇಡ ನನ್ನ ಪ್ರಕಾರ. ನೋಡ, ನೀವು ಮಾತಾಡ್ತಾ ಮಕ್ಕಳ ಜೊತೆ ಖುಷಿಯಾಗಿ ಇರಿ. ಬಟ್ ಆ ವಿಚಾರ ಓಕೆ ಇನ್ನೊಂದು ಆದ್ರೇನೆ ಅದ್ಭುತ, ಇಲ್ಲ ಅಂದರೆ ಕಡಿಮೆ ಅಂತ ಏನೂ ಇಲ್ಲ. ಇರೋದ್ರಲ್ಲಿ ನನ್ನ ಕಂಡಂಗೆ ನಿಮಗಿರೋ ದೊಡ್ಡ ಪ್ಲಸ್ ಪಾಯಿಂಟು ಕೆಲಸ ಮಾಡಬೇಕು, ದುಡಿಬೇಕು ಅನ್ನೋ ಒಂದು ಆ ಥರ, ಅಥವಾ ಏನೋ ಆ ತುಡಿತ, ಅದು ಬಹಳ ಮುಖ್ಯ. ಈಗ ತಂದೆ ಪೊಲೀಸ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ಏನೇ ಇರ್ಬೋದು, ನನ್ನ ದುಡಿಮೆ ನಂದು. ಆಯ್ತಾ? ಒಂದು ಮಗುನ ಅಪ್ಪ ಅಮ್ಮನ ಮನೇಲಿ ಬಿಡ್ತೀಯೋ, ಯಾರಿಗೂ ಭಾರ ಆಗ್ಬೇಡವ, ಆಯ್ತಾ? ಎಂಥವನು ಎದುರಿಸಿ ಏನೇನೋ ಕಳಂಕ ಹೊತ್ಕೊಂಡು ತಾವೇ ಯಾವನಿಂದಲೂ ಹೋಗಿ ಜೀವನ ಹಾಳು ಮಾಡ್ಕೊಂಡು ಕಡೆಗೆ ಬುದ್ಧಿ ಕಲಿತು ಎಲ್ಲೋ ಗಾರ್ಮೆಂಟ್ಸಲ್ಲಿ ಎಲ್ಲೋ ಮೊಸರು ತಿಕ್ಕೊಂಡು ಬದುಕ್ತಿರೋ ಎಷ್ಟೋ ಪಶ್ಚಾತ್ತಾಪಗೊಂಡು ತಮ್ಮ ತಪ್ಪನ್ನು ಅರ್ಥಕೊಂಡು ಬದುಕ್ತಿರೋ ಎಷ್ಟೋ ಹೆಣ್ಮಕ್ಳುಗಳಿದ್ದಾರೆ. ಅಂಥದ್ರ ನಡುವೆ ಏನೋ ನಿನ್ನಿಂದ ಎಂಥದ್ದು ತಪ್ಪಾಗದೆ ಏನೋ ವಿಧಿಯ ಕ್ರೂರತೆಗೆ ಬಲಿಯಾಗಿ ಇವತ್ತು ಈ ಸ್ಥಿತಿ ಬಂದಿರ್ಬೋದು. ಪರವಾಗಿಲ್ಲ, ಆಗೋದೆಲ್ಲ ಒಳ್ಳೆಯದಕ್ಕೆ, ಆಗ್ತಾ ಇರುವುದು ಒಳ್ಳೆಯದಕ್ಕೆ, ಮುಂದೆ ಆಗೋದು ಒಳ್ಳೆಯದಕ್ಕೆ. ಭಗವಂತನ ಮೇಲೆ ಭಾರ ಹಾಕಿಬಿಡು. ಯಾರ ಸಾವಿಗೂ ನಾನು ಕಾರಣವಲ್ಲ, ಯಾರ ನೋವಿಗೂ ನಾನು ಕಾರಣವಲ್ಲ. ನನ್ನ ಬದುಕನ್ನು ನಾನು ಬದುಕೊಂಡು ಹೋಗ್ತಾ ಇದ್ದೀನಿ. ಕೆಲವರು ಬರ್ತಾರೆ, ಜೊತೆ ಇದ್ದೀನಿ ಅಂತ ಇದ್ದಾರೆ, ವಿಧಿಯ ಕರೆ ಬಂದಾಗ ಹೊರಡ್ತಾರೆ. ಹಾಗಾಗಿ ಈಗ ನನಗೆ ಅರ್ಥ ಆಗಿದ್ದೇನು, ಇರುವಷ್ಟು ಸಮಯ ಚೆನ್ನಾಗಿ ಅವ್ರ ಜೊತೆ ಬದುಕಬೇಕು ಅಂತ ಇರಬೇಕು. ಮತ್ತೆ ಅವ್ರು ನನಗೆ ನಾಳೆ ಸಿಗ್ತಾರೆ ಗೊತ್ತಿಲ್ಲ. ಇದೊಂದು ದೊಡ್ಡ ಪಾಠ. ಇವನ್ ತಂದೆ ತಾಯಿ ವಿಚಾರವಾಗೂ ನಾನು ಅದನ್ನೇ ಹೇಳ್ತೇನೆ. ಖುಷಿ ಪಡಿ. ಹೌದೌದು. ಈ ನೋವನ್ನು ಮರೆತು ನಾನು ಇನ್ನೂ 1 ವರ್ಷ ಟೈಮ್ ತಗೊಳ್ತೀನಿ, ಈ ನೋವೆಲ್ಲ ಮರೆತು ಆಮೇಲೆ ನಾನು ಅಪ್ಪ ಅಮ್ಮನ ಖುಷಿಯಿಂದ ಗೊತ್ತಿಲ್ಲ. ಅಷ್ಟೊತ್ತಿಗೆ ಏನೋ ಯಾರಿಗೆ ಗೊತ್ತವ? ನಾನು ಒಂದು ನೋವನ್ನು ಮರೆತು ಈ ಕಡೆ ತಿರ್ಗೋಷ್ಟ್ರಲ್ಲಿ ಇವೇ ಇಲ್ಲ ಅಂದ್ರೆ ಏನ್ ಕತೆ? ಹಾಗಾಗಿ ಯಾವುದು ಮುಗಿದು ಹೋಗಿದೆಯೋ ಅದರ ಕುರಿತು ಕೊರಗುತ್ತಾ ಇರುವ ಸಂತೋಷವನ್ನ, ಇರುವ ಜೀವಗಳಿಗೆ ಬೆಲೆ ಅಥವಾ ನಗಿಸ್ತಾ ಚೆನ್ನಾಗಿಡ್ತಾ, ಹೌದು ಮನಸ್ಸಲ್ಲಿ ನೋವಿದೆ, ಆದರೆ ಅವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈಗ ಹೊರಗಡೆ ಹಾಕಿದ್ದೀಯಾ, ಅದು ನಿನಗೆ ಒಂಚೂರು ರಿಲೀಫ್ ಆಗಿರ್ಬೋದು. ಆದರೆ ನಿನಗೆ ಯಾವತ್ತು ಮಾತಾಡಬೇಕು ಅನಿಸುತ್ತೆ, ಮನ್ಸಿಗೆ ಹಗುರ ಅನಿಸುತ್ತೆ, ಬಂದು ಮಾತಾಡವ. ನಿನಗೆ ಈ ಸಮಯದಲ್ಲಿ ನಾನು ಭಗವಂತನಲ್ಲಿ ಪ್ರಾರ್ಥಿಸೋದು, ಬದುಕುವ ಎಲ್ಲ ಶಕ್ತಿಯು ಭಗವಂತ ನಿನಗೆ ಕೊಟ್ಟಿದ್ದಾನೆ. ದೇವರಂಥ ಮಕ್ಕಳಿದ್ದಾವೆ, ಅದರಲ್ಲೇ ನೀನು ಸರ್ವಸ್ವವನ್ನು ಕಾಣ್ತಾ ನಿನ್ನ ಜೀವನವನ್ನು ರೂಪಿಸಿಕೊ. ಹೊರಗಡೆ ಯಾರಿಂದಲೂ ಸಂತೋಷ ನೆಮ್ಮದಿಯನ್ನು ಬಯಸಬೇಡ. ನೆಮ್ಮದಿ ಅಲ್ಲಿಲ್ಲ, ನೆಮ್ಮದಿ ನಿನ್ನ ಅಂತರಂಗದಲ್ಲಿದೆ. ನಿನ್ನ ಆಲೋಚನೆಗಳು ಹೇಗೋ ಜಗತ್ ನಿನಗೆ ಹಾಗೆ ಕಾಣುತ್ತೆ. ಅದಕ್ಕೆ ನೋಡಿ, ಹಳದಿ ಕಣ್ಣವನಿಗೆ ಕಾಣೋದೆಲ್ಲ ಹಳದಿ ಅಂತ ಹೇಳ್ತಾರಲ್ಲ. ಅಂದ್ರೆ
ನಿನ್ನ ಒಳಗಡೆನೆ ಕೆಟ್ಟ ಕೆಟ್ಟ ನೆಗೆಟಿವ್ ಆಲೋಚನೆಗಳಿದ್ದರೆ ಹೊರಗಡೆ ದೇವ್ರು ಬಂದು ನಿನ್ಗೆ ಪ್ರತ್ಯಕ್ಷ ಆದರೂ ನಿನ್ಗೆ ಅವ್ನು ದೇವರು ಅಂತ ಕಂಡುಹಿಡಿಯುವಷ್ಟು ನಿನ್ನಲ್ಲಿ ಚೈತನ್ಯ ಇರಲ್ಲ. ಯಾಕಂದ್ರೆ ನಿನ್ನ ಒಳಗಡೆ ನೆಗೆಟಿವ್ ಆಲೋಚನೆ ತುಂಬ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ನಿನ್ನೊಳಗಡೆ ಧನಾತ್ಮಕತೆ, ಹರೇ ಕೃಷ್ಣ ಭಗವಂತ ನಾಳೆ ನೀನು ನನ್ನನ್ನು ಕರ್ಕೊಂಡ್ರು ನಾನು ಬರೋಕ್ಕೆ ತಯಾರಿದ್ದೀನಿ, ಆದರೆ ನಾನೇ ಏನೋ ಮಾಡಿಕೊಳ್ಳುವಷ್ಟು ದುರ್ಬುದ್ಧಿ ಅಥವಾ ಅಂಥ ಮಕ್ಕಳನ್ನು ಅನಾಥ ಮಾಡಿ ಹೋಗಬೇಕು ಅನ್ನೋ ಕೆಟ್ಟ ಬುದ್ಧಿ ಹಂಗೆ ಮಾಡಿಕೊಂಡು ನಾನು ಎಷ್ಟು ಜನ್ಮ ಪಾಪಿಯಾಗಿ ಬದುಕಬೇಕು ಗೊತ್ತಾ. ಹಾಗಾಗಿ ಇಷ್ಟು ಮಾಡಿರೋ ಭಗವಂತ ಏನೋ ಒಂದು ದಾರಿ ತೋರ್ತಾನೆ. ನೀನು ಯೋಚಿಸಬೇಡ, ಕೊರಗಬೇಡ, ಧೈರ್ಯವಾಗಿರವ. ನಿನಗೆ ಒಳ್ಳೇದಾಗಲಿ, ಶುಭವಾಗಲಿ ತಾಯಿ. ಒಳ್ಳೇದಾಗ್ಲವ, ಒಳ್ಳೇದಾಗಲಿ. ಭಗವಂತ ನೋಡಿ ಹೆಂಗಿರ್ತವೆ ಕತೆಗಳು. ಪಾಪ ಏನವ ನಿನ್ನ ಹೆಸರು ಅಂದರೆ ನತದೃಷ್ಟಿ ಅಂತಾರೆ. ಏನು ಮಾಡ್ತೀರಿ? ನಮ್ಮದೇ ದೊಡ್ಡ ಕಷ್ಟ ಅಂದವರು ಒಮ್ಮೆ ಈ ಹೆಣ್ಮಗಳ ಕತೆ ಸೂಕ್ಷ್ಮವಾಗಿ ಕೇಳಿ. ತಂದೆ ತೀರು ಹೋಗ್ಬಿಡ್ತಾರೆ, ತಂದೆಗೆ ಹುಷಾರಿಲ್ಲ ಅಂತ ಚೆನ್ನಾಗಿ ಓದ್ತಾ ಇದ್ದ ಹೆಣ್ಮಗಳನ್ನು ಮದುವೆ ಮಾಡ್ತಾರೆ. ತಂದೆ ಮತ್ತೆ ಹುಷಾರಾಗ್ತಾರೆ, ಆದರೆ ಗಂಡ ಮದುವೆ ಆಗಿ 2 ವರ್ಷನೋ 1 ವರ್ಷನೋ ಆಗಿರುತ್ತೆ, ಗರ್ಭಿಣಿ ಆಗಿರ್ತಾರೆ. ಮೊದಲನೇ ಗಂಡ ತೀರು ಹೋಗುತ್ತಾರೆ. ಮತ್ತು ಅದೊಂದು ಮಗು ಆಗುತ್ತೆ. ಮತ್ತೆ 10 ವರ್ಷ ಬಿಟ್ಟು ಇನ್ನೊಂದು ಮದುವೆ ಆಗುತ್ತಾರೆ, ಅಲ್ಲೂ ಒಂದು ಮಗು ಆಗುತ್ತೆ. ಮತ್ತೆ ಆ ಗಂಡನೂ ತೀರು ಹೋಗುತ್ತಾರೆ. ಏನಾಗಿರ್ಬೇಕಲ್ಲ ಹೆಣ್ಮಗಳು ಯೋಚನೆ, ಅಥವಾ ಆಕೆ ಅವತ್ತಿನ ಪರಿಸ್ಥಿತಿ ಅಲ್ಲ. ಏನೆಂಥ ಮಾತು ಅನುಭವಿಸಿರ್ಬೋದು ಆಕೆ. ಇವತ್ತು ಅವ್ರಿಗೀಗ ಯಾವ ಬದುಕಿನ ಭರವಸೆಯೂ ಕಳ್ಕೊಂಡಂತೆ ಬದುಕ್ತಾ ಇದ್ದಾರೆ ಪಾಪ. ಏನೇ ಇರಲವ, ಚೆನ್ನಾಗಿ ಬದುಕು. ಚೆನ್ನಾಗಿ ಬದುಕುವುದು ಅಂದ್ರೇನು? ಬದುಕನ್ನು ಪ್ರೀತಿಸೋದು ಅಂದ್ರೇನು? ಭಗವಂತ ನನ್ನಿಂದ ಏನೇನೆಲ್ಲ ಕಿತ್ತುಕೊಂಡ, ನನ್ನಿಂದ ಏನೇನೆಲ್ಲ ಕಸಿದುಕೊಂಡ ಅಂತ ಅನ್ನೋದಕ್ಕಿಂತ ಇರುವುದರಲ್ಲಿ ನನ್ನ ಪಾಲಿಗೆ ಭಗವಂತ ಏನೇನು ಕೊಟ್ಟಿದ್ದಾನೆ ಅಂತ ಒಂದು ಲಿಸ್ಟ್ ಮಾಡಬೇಕು. ತಂದೆ ತಾಯಿ ಈಗಲೂ ನನ್ನ ಬದುಕು ಇನ್ನೂ ಏನೋ ಕೆಟ್ಟರೂ ಕೂಡ ಅಯ್ಯೋ ಭಾರವ, ನನ್ನ ಮನೆ ಇದೆ ಭಾರವ ಅಂತ ಕರೆಯೋ ತವ್ರ ಮನೆ ಇದೆ, ಅದು ನಿನ್ನ ಪರಮ ಭಾಗ್ಯ. 2 ಮಕ್ಕಳಿದ್ದಾವೆ, ಅವುಗಳು ನೋಡ್ಕೊಂಡು ಜೀವನ ಮಾಡು. ಸಾಯೋ ಆಲೋಚನೆ ಮಾಡಲೇಬೇಡ. ಭಗವಂತ ಕೊಟ್ಟಷ್ಟು ಸಮಯ ಎಂಥ ಸ್ಥಿತಿ ಬರಲಿ, ಭಗವಂತ ನೀನು ಕೊಟ್ಟಿದ್ದಪ್ಪ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು. ನಾನು ಈ ಮನುಷ್ಯರನ್ನ ಜೊತೆಗೂಡಿ ಬಾಳ್ತಿದ್ದೀನಿ, ಆದರೆ ನಂಬೋದು ನಾನು ನಿನ್ನನ್ನು. ಯಾರು ಬಂದರು, ಯಾರು ಅರ್ಧಕ್ಕೆ ಹೋದರು, ಯಾರು ನಿಂತರು, ಯಾರು ನನ್ನ ಬದುಕಲ್ಲಿ ಆಶ್ರಯ ಆದರು, ಯಾರು ಕಣ್ಣೀರು ಹಾಕ್ಸಿದ್ರು, ಎಲ್ಲವೂ ನಿನ್ನ ಇಚ್ಛೆ. ನಾನು ಯಾರನ್ನೂ ದೂಷಿಸುವುದಿಲ್ಲ. ಈಗ ನನ್ನ ಹೃದಯದಲ್ಲಿ ದ್ವೇಷವೂ ಇಲ್ಲ, ಯಾರ ಬಗ್ಗೆ ಅತಿ ಪ್ರೇಮವೂ ಇಲ್ಲ. ನನ್ನಲ್ಲಿರೋದು ನೀನೊಬ್ಬನೇ. ಈ ಮಟ್ಟಿಗೆ ನಾವು ಭಗವಂತನಿಗೆ ಶರಣಾಗಬೇಕು. ಎಲ್ಲ ಮನುಷ್ಯರಲ್ಲೂ ನಾವು ಭಗವಂತನನ್ನು ಕಾಣಬೇಕು. 2 ಹೆಣ್ಮಕ್ಳು ಅಥವಾ 2 ಮಕ್ಕಳು ಈ ಸಮಯದಲ್ಲಿ ಎಷ್ಟು ಕಷ್ಟ ಅಲ್ವೇ? ಏನೇ ಇರಲಿ, ಆ ಹೆಣ್ಮಕ್ಳು ಬದುಕಿಗೆ ಒಳ್ಳೆಯದಾಗಲಿ. ಇದನ್ನು ಕೇಳಿರೋ ಪ್ರತಿಯೊಬ್ಬರು ನಿಮ್ಮ ಬದುಕನ್ನು ಹೋಲಿಕೆ ಮಾಡಿಕೊಳ್ಳಿ. ಇರೋದರಲ್ಲಿ ಜೀವನ ಚೆನ್ನಾಗಿದೆ ನಿಮ್ಮದು, ಅತೃಪ್ತಿ ಬೇಡ. ದೇವರು ಒಳ್ಳೇದು ಮಾಡಲವ ನಿನಗೆ. ಶುಭವಾಗಲಿ. ನನ್ನ ತುಂಬು ಹೃದಯದ ಹಾರೈಕೆ. ದೇವ್ರು ನಿನ್ನನ್ನು ಚೆನ್ನಾಗಿಡಲಿ. ಆಯಿತಾ? ಒಳ್ಳೇದಾಗ್ಲವ. ಈಗ ನಾನು